ಇಲ್ಲಿ ಸಿಗ್ತದಾ? ಮುಂಬೈಯಲ್ಲಿ ಲೈಕ್ ಅದೇ ಇಲ್ಲಿ ಹೀಗೆ ಮುಂಬೈಯಲ್ಲಿ ನಾವು ಅಷ್ಟು ಹಣ ಕೊಟ್ಟು ತಗೊಳ್ತಿದ್ದೀವಿ, ಬಟ್ ಇಲ್ಲಿ ಚೀಪಲ್ಲಿ ಸಿಗ್ತಿದೆ. ಅದು ಇಲ್ಲಾಂದರೆ ಇದು ನ್ಯಾಚುರಲ್ ಅಲ್ಲ. ಮುಂಬೈಯಲ್ಲಿ ನಮಗೆ ನ್ಯಾಚುರಲಿ ಸಿಗೋದಿಲ್ಲ. ಆಂಡ ದುಂಬು ಪೆತ್ತಲೆ ಕಮ್ಮಿ ದಿಕ್ಕಿದೆ ಎಂಕ್ಲು ಜಾಸ್ತಿ ನೋಡಿದ್ರೆ ಆಮೇಲೆ ಜನ ಜಾಸ್ತಿ ಇರ್ತದೆ. ಒಂಜೆ ಪೆಲಕಾಯಿಗೆ ತಿನ್ನೇರ ಜನ ಜಾಸ್ತಿ ಇರ್ತಾರೆ. ಇತ್ತೆ ಒಂಜೆ ಪೆಲಕಾಯಿ ತಿನ್ನೇರ ಇಲ್ಲ ರಡ್ಡು ಜನ ಜೋಕುಲು ಕೆಲವು ತಿನ್ಪುಜ ಕೆಲವು ಹಲಸಿನ ಹಣ್ಣು ಮತ್ತು ಮಾವಿನ ಹಣ್ಣಿನ ಈ ರೀತಿಯ ಹಪ್ಪಳ ಕಷಾಯದಿಂದ ಹಿಡಿದು ಜ್ಯೂಸ್ನಿಂದ ಹಿಡಿದು ಎಲ್ಲ ರೀತಿಯ ಉತ್ಪನ್ನಗಳಿರ್ಬೋದು. ಮಾವಿನ ಮಿಡಿ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಮಾವಿನ ಉಪ್ಪಿನಕಾಯಿಯ ಅಂಶಗಳನ್ನು ಹೊಂದಿದಂಥ ಎಲ್ಲ ಪದಾರ್ಥಗಳಿರ್ಬೋದು. ಬೇರೆ ಬೇರೆ ಫ್ರೂಟ್ಗಳು ಕೂಡ ಇಲ್ಲಿ ವಿಶೇಷವಾಗಿ ಅವರು ಅವಕಾಶಗಳನ್ನು ಮಾಡಿಕೊಟ್ಟಿದ್ದಾರೆ. ಬೀಜ ಸೀಸನ್ ಪೂರ ಮುಗಿಂಡು ಇತ್ತೆ ಮರತ ಅಡಿಕೆ ಬೋಣದಂಟ ಮುಂಗೆ ತಿಕ್ಕೊಂಡು ಐನು ಪೂರ ತುಂಬುದಗಳು ಕಲೆಕ್ಟ್ ಮಲ್ತಿದ್ದೆ ಕಜಿಪು ಪೂರ ಮಲ್ಪೈತಿದೆ ಆಂಟ ಇತ್ತೆ ದೆನ್ನೆ ಎಂಕಲ ದಾನೆ ಮಲ್ಪ ಎಂಕಲ ಫ್ಯಾಕ್ಟ್ರಿ ತ ಉಳಾಯಿಡಿ ಇನ್ಬಿಲ್ಟ್ ಮಲ್ತತ್ತು ಹೈಜಿನಿಕ್ ಆತು ದೆನ್ನೆ ಮುಂಗೆ ಬರ್ಪತ್ತು ಮಲ್ತದ. ಬರ್ಸ ಬೈದಿನತೆ ಪೆಲಕ್ಕೈದಿರೊಂದು ಅವೊಂದಿಜ್ಜ ಬುಕ್ಕ ದಾಯಿಗೆ ಇಲ್ಲಲ್ ಕೊಲೋನಿ ಎಡ್ಡೆ ರೀತಿಯ ವ್ಯವಸ್ಥೆಯನ್ನು ಕುಡ್ಲದ ಬಾಗಡು ಕಲ್ಕೂರ್ರ ಪ್ರತಿಷ್ಠಾನಲ ಸಾವಯವ ಕೃಷಿಕ ಗ್ರಾಹಕರ ಬಳಗಲ ಬರೀ ಪೊರ್ಲುಡು ಮಲ್ಲಿಕಾ ಬಡಾವಣೆ ಕದ್ರಿ ಮಲ್ಲಿಕಾ ಬಡಾವಣೆ ಅಂತೀರು ನಿಕ್ಲಿಗೆ ತಿಂದ್ರ ಬೋಡಾಯಿನಂಚನ ಮಾತ ರೀತಿಯ ಪೆಲಕ್ಕಾಯ ಐಟಮ್ ಅಂತೀರು ಎಂಕಂತೂ ಆಸೆ ಆವೊಂದುಂಡು ನಿಕ್ಲೆಗಲ ಆಸೆ ಆವರಕ್ಕೋಸ್ಕರವನ್ನೇ ಈ ವಿಡಿಯೋನ ತೊಯ್ಪ ಅವನಿಲ್ಲ ಭಾರಿ ಪೊರ್ಲುದ ಪೆಲಕ್ಕಾಯ್ದ ಹೋಳಿಗೆ ಉಂಡಿಗೆ ಪೆಲಕ್ಕಾಯ್ದ ಜಿಲೇಬಿ ಉಂಡು ಪೆಲಕ್ಕಾಯಿ ಕೆಂಪು ಪೆಲಕ್ಕಾಯಿ ಭಾರಿ ಬೆಲ್ಲದ ಲೆಕ್ಕ ಕೆಂಪುದ ಪೆಲಕ್ಕಾಯಿ ಇಂಚಿನ ಬೇತೆ ಬೇತೆ ರೀತಿ ಐಟಮ್ಸ್ ಉಂಡು ತಿಂದಿನ ಅಕ್ಲೆಡ ಪಾತೆರ್ಕೋ ದೀತಿನ ಅಕ್ಲೆಡಲ್ಲ ಪಾತೆರ್ಕೋ ಆಯೋಜಕರೆಡ ಪಾತೆರ್ಕೋ ಬಲೆ ಪೋಯ್. ವೀಕ್ಷಕರೇ ಹಲಸು ಮೇಳ ಪೆಲಕ್ಕಾಯ್ದ ಮೇಳಡು ಪೆಲಕ್ಕಾಯಿ ಒಂಜಿ ಇಜ್ಜಂಡ ಆಪುಂಡ ಐಟ್ಲ ಸ್ಪೆಷಲ್ ಆಯ್ನಂಚಿನ ಪೆಲಕ್ಕಾಯಿ ಉಂಡು ಕೆಂಪು ಪೆಲಕ್ಕಾಯಿಗೆ ಆ ಕೆಂಪು ಪೆಲಕ್ಕಾಯ್ದ ಪುದರ ದಾದ ಸ್ಪೆಷಾಲಿಟಿ ತಿಂದುಂಡ ವಾರಿತ ಟೇಸ್ಟ್ ಆಪುಂಡು ತೂವಡತ್ತೆ ಎಸ್ಕೆ ಏನಂದು ಬರ್ಕ ಏನಿದು ಹೆಸರು? ಚಂದ್ರ ಹಲಸು ಅಂತ. ಚಂದ್ರ ಹಲಸು ನೋಡ್ಬೋದು, ಚಂದ್ರ ಹಲಸು ಅಂತ ಹೇಳುವಂಥದ್ದು ಕೆಂಪು ಕೆಂಪಾಗಿರುವಂಥದ್ದು. ಟೇಸ್ಟಿಗೆ ಕೊಡ್ತಾ ಇದ್ದಾರೆ. ಟೇಸ್ಟ್ ಮಾಡುವ ಯಾವ ರೀತಿಯಾಗಿ ಚಪ್ಪರಿಸ್ಬೋದು ಅಂತ ನೋಡ್ತಾ ಹೋಗುವ. ವಾವ್, ಬೆಲ್ಲ ತಿಂದ ಹಾಗೆ ಆ ಫೀಲ್ ಆಗುವಂಥದ್ದು. ಆ ಟೇಸ್ಟ್ ತಿನ್ನಬೇಕು ಅಂತ ಹೇಳಿದಾಗ ಸಾಧಾರಣ ಒಂದು ಟ್ರೇ ಇರ್ಬೋದು ಅಷ್ಟು ಒಂದು ಒಳ್ಳೆ ರೀತಿಯಾಗಿರುವಂಥ ರುಚಿವತ್ತ ಆಗಿರುವಂಥ ಹಲಸು ವೀಕ್ಷಕರು ಗಮನಿಸ್ಬೋದು. ನಿಮಗೆ ಬೇಕಾದ ವ್ಯವಸ್ಥೆಗಳನ್ನ ಎಲ್ಲ ರೀತಿ ಮಾಡಿದ್ದಾರೆ. ಕೆಂಪು ಹಲಸು ಮಾತ್ರ, ಬೇರೆ ಹಲಸುಗಳಿದೆ? ಆರೆಂಜ್ ಆರೆಂಜ್ ಹಲಸು ಇದೆ. ಇದು ಎಲ್ಲಿ ಆಗುವಂಥದ್ದು? ದೊಡ್ಡಬಳ್ಳಾಪುರದ ಆ ಕೆಂಪು ಹಲಸು ಚಂದ್ರ ಹಲಸು, ಆ ಆರೆಂಜ್ ಹಲಸಿನ ಹೆಸರು ಅದು ಏಕಾದಶಿ ಅಂತ. ಏಕಾದಶಿ ಮತ್ತು ನಮ್ಮ ನೋಡ್ಬೋದು ಚಂದ್ರ ಹಲಸು ಎರಡು ಇರುವಂಥದ್ದು ಸಖತ್ತಾಗಿರುವಂಥ ಟೇಸ್ಟ್ ಇರುವಂಥ ನೋಡ್ತಾ ಹೋಗುವ. ಈಚೆನ ಮತ್ತೊಂದು ರೀತಿಯಾಗಿರುವಂತಹ ಮಳಿಗೆ ಇರುವಂಥದ್ದು, ಬೇರೆ ಬೇರೆ ರೀತಿಯಾಗಿರುವಂತಹ ತಾಜಾವಾಗಿರುವಂತಹ ತುಪ್ಪಗಳನ್ನು ಗಮನಿಸ್ಬೋದು. ಬೇರೆ ಬೇರೆ ರೀತಿಯಾಗಿರುವಂಥ ಐಟಮ್ಸ್ಗಳು ದೊರಟಿಗೆ. ಇದೇನು ಪ್ರಾಡಕ್ಟು? ಪುನರ್ಪುಳಿ. ಓಕೆ, ಪುನರ್ಪುಳಿ ನೋಡ್ಬೋದು ವೀಕ್ಷಕರೇ, ಭಾಳ ಪ್ಯೂರ್ ಒರಿಜಿನಲ್ 100%. ಓಕೆ, 100% ಪ್ಯೂರ್ ಒರಿಜಿನಲ್ ಆಗಿರುವಂಥದ್ದು. ಒಂದು ಪೆಲಕ್ಕಾಯ್ದ ಸೋಳೆ, ಒಂದೊಂದು ಪೆಲಕ್ಕಾಯ್ದ ಸೋಳೆ ತಿನ್ನೋಡೊಂದು ಆಂಡ ಬಾರಿ ಪಿರಾಕು ನಮ್ಮ ಓಲಾಂಡ ಪೋಡ ಅಥವಾ ಹಳ್ಳಿದ ಇಲ್ಲಾಗ ಓಲಾಂಡ ಪೋಡ ಹಾಕೊಂಡು ಪೆಲಕ್ಕಾಯ್ದ ಸೋಳೆಲ್ಲ ಉಂಡು ತೂಲೆ ಒಂದೊಂದು ಬೇತೆ ಬೇತಾರೆ. ಉಪ್ಪಾಡು ಪಚ್ಚಿಲು ಬನ್ಪೇರು, ಉಪ್ಪಾಡು ಪಚ್ಚಿಲು ಉಪ್ಪುಗೋ ಪಚ್ಚಿಲು ಪಾಡ್ದು ಐನು ದೀಪಿನಿ ಏತ್ ದಿನ ಅಂಡಲ್ಲ ದಿಯೋಲಿ ಉಂಡ್ಲ ಕಲ ಮಲ್ಪೋಲಿ ಜನ ಪಲ್ಲಿ ಎಲ್ಲ ಮಲ್ಪೋಲಿ ವರ್ಷಗಟ್ಟಲೆ ದಿಯೋಲಿ
ಉಂಡ್ಲಕ್ಕ ಅಥವಾ ಪಲ್ಯ ಓಲ ಮನ್ಪೊಲಿ ಭಾರಿ ಶೋಕದ ವ್ಯವಸ್ಥೆ ಎಲ್ಲ ಉಂಡು. ಸೊ ಐಕ್ಲ ಕಮ್ಮಿದ ರೇಟ್ ಒಂಜಿ ಬಾಕ್ಸ್ಗೆ 150 ರೂಪಾಯಿದ ರೇಟ್ ಉಂಡು. ಹಪ್ಪಳೆಲ್ಲ ಉಂಡು, ಒಂದು ಪರಂದತನ ಕಾಯ್ದನ ಪೆಲಕ್ಕಾಯ್ದ ಹಪ್ಪಳ ಉಂಡು, ಮುಂಚಿಲ ಉಂಡು, ಎಡ್ಡ ರೀತಿ ಎಣ್ಣೆಗೆ ಉಂಡ ಅಂಡು ಮಧ್ಯಾಹ್ನದ ಮನಸ್ಸಿಗೆ ಭಾರಿ ಪೊರ್ಲದ ತಿನ್ನೋಲಿ. ಕುಕ್ಕುಂಡು, ವೆರೈಟಿ ಕುಕ್ಕು, ಯಾವುದೆಲ್ಲ ಮಾವಿನಕಾಯಿ ಇದೆ. ಸರ್ ಇದು ಅನ್ನಪೂರ್ಣ ವೆರೈಟಿ, ನಾವೇ ಗ್ರಾಫ್ಟ್ ಮಾಡಿದಂಥ ವೆರೈಟಿ ಇದು. ನಾವು ಹೊಸದಾಗಿ ನಮ್ಮ ತಾಯಿ ಹೆಸರನ್ನ ಇಟ್ಟಿದ್ದೀವಿ. ಇದು ವಿಶೇಷ ಏನಂದರೆ ಇದನ್ನು ಮಲ್ಲಿಕ ಮತ್ತು ಬೇನಿಷನ್ 2 ವೆರೈಟಿ ಮಿಕ್ಸ್ ಮಾಡಿ ಗ್ರಾಫ್ಟ್ ಮಾಡಿದಾಗ ಈಗ ಬಂದಂಥ ವೆರೈಟಿ ತುಂಬ ಟೇಸ್ಟ್ ಇದೆ. ಮತ್ತು ಈ ಹಣ್ಣಲ್ಲಿ ಹುಳಿ ಅಂಶನೇ ಇಲ್ಲ. ಕಾಯಲ್ಲಿ ತಿಂದರೂ ತೆಂಗಿನಕಾಯಿ ಥರ ಇರುತ್ತೆ. ನೀವು ಹುಳಿ ಅಂತಲೇ ಇಲ್ವೇ ಇರುತ್ತೆ, ಹಸಿಕಾಯಿನ ಹಾಗೆ ತಿನ್ಬೋದು, ಉಪ್ಪು ಬೇಡ ಹಾಗೆ ತಿನ್ಬೋದು. ಇದು ಬಂದು ಇಮಾಮ್ ಪಸಂದ್ ಅಂತ ಗ್ರಾಫ್ಟೆಡ್ ತಳಿ ಇದು ತಂದಿದ್ದು. ಇದು ಆಲ್ಫೆನ್ಸು, ರತ್ನಗಿರಿ ಆಲ್ಫೆನ್ಸು. ಇದು ನಮ್ಮ ಮಿಕ್ಸಲ್ಲಿದೆ. ಇದು ಇಮಾಮ್ ಪಸಂದ್ ಇದೆ. ಆಮೇಲೆ ಇದು ನಮ್ಮ ನಾಟಿ ವೆರೈಟಿಗಳು ಇವೆಲ್ಲ. ಹಾಗಾಗಿ ಇವೆಲ್ಲ ಈ ಥರ ನಾಟಿ ವೆರೈಟಿಗಳು. ಇಲ್ಲಿ ಗಮನಿಸ್ಬೋದು, ಅನ್ನಪೂರ್ಣ ಅಂತ ಹೇಳುವಂಥದ್ದು 2 ತಳಿಗಳನ್ನು ತಾವು ಸ್ವತಃ ಅವರೇ ಕಸಿ ಕಟ್ಟುವ ಮೂಲಕವಾಗಿ ಮಾಡಿರುವಂಥದ್ದು. ಕಾಯಿದ್ರೂ ಸ್ವೀಟ್ ಅಂತೆ, ಹಣ್ಣು ತಿಂದರೂ ಸ್ವೀಟ್, ಹಾಗಾಗಿ ಕಂಪ್ಲೀಟ್ ಆಗಿ ಸ್ವೀಟ್ ಆಗಿರುವಂಥ ಸ್ಪೆಷಲ್ ತಳಿಗಳು ಕಲ್ಕುರ ಪ್ರತಿಷ್ಠಾನದ ಹಲಸು ಮಾವು ಮೇಳದಲ್ಲಿ ಇರುವಂಥದ್ದು. ವೀಕ್ಷಕರೇ, ಬೇರೆ ಬೇರೆ ರೀತಿಯಾಗಿರುವಂತಹ ರೈಸ್ಗಳನ್ನು ಗಮನಿಸ್ಬೋದು, ಬೇರೆ ಬೇರೆ ರೀತಿಯಾಗಿರುವಂಥ ಹಿಟ್ಟುಗಳು ಕೂಡ ಇರುವಂಥದ್ದು. ನಮಗೆ ಬೇಕಾಗುವಂಥ ಎಲ್ಲ ರೀತಿಯಾಗಿರುವ ಐಟಮ್ಸ್ಗಳು ಗಮನಿಸೋದು. ಸರ್ ನಮಸ್ಕಾರ. ಹಲಸು ಮೇಳ ಮಾವು ಮೇಳ ಏನೆಲ್ಲ ಪರ್ಚೇಸ್ ಮಾಡಿದ್ವಿ? ನಾವು ಹಲಸಿನ ಹಪ್ಪಳ, ಚಿಪ್ಸ್ ಎಲ್ಲ ತಗೊಂಡಿದ್ದೀರಿ. ಎಷ್ಟು ಖುಷಿ ಆಗ್ತದೆ ಸರ್ ಈ ಒಂದು ಸಿಟಿ ಭಾಗದಲ್ಲಿ ಇಂಥದ್ದೆಲ್ಲ ಇರುವಾಗ? ಯಾಕೆ ಇದನ್ನೆಲ್ಲ ಹಳ್ಳಿಗಳಿಗೆ ಹೋಗಬೇಕಾಗ್ತದೆ, ನಮ್ಮ ಹಿರಿಯ ಮನೆಗಳಿಗೆಲ್ಲ ಹೋಗ್ಬೇಕಾಗ್ತದೆ. ಈಗ ಪೇಟೆಯಲ್ಲೆಲ್ಲ ಇಂಥ ಸಿಗೋದಿಲ್ಲ, ಮಾಡಿದರೆ ಈ ರೀತಿಯದ್ದು ಮಾಡೋದಿಲ್ಲ. ಈಗ ಏನು ನೀವು ಏನೆಲ್ಲ ಇನ್ನು ಪರ್ಚೇಸ್ ಮಾಡಬೇಕು ಅಂತಿದ್ದೀರಿ? ಎಲ್ಲ ನೋಡ್ತಾ ಇದ್ದೇನೆ ಅಷ್ಟೇ. ಹಲಸಿನ ಹೋಳಿಗೆ ತಗೊಂಡ್ರ? ಇಲ್ಲ, ತಗೊಳ್ಬೇಕು ಈಗ. ಸರ್ ಟೋಟಲಿ ಖುಷಿ ಆಯ್ತು. ಥ್ಯಾಂಕ್ ಯು ಸರ್. ಇದಕ್ಕೆ ಬಂದಾಗೆ ಆಯಿತು. ಹಳ್ಳಿ ಇದಕ್ಕೆ ಬಂದಾಗ ನೋಡ್ಬೋದು, ಹಳ್ಳಿಯ ಮನೆಗೆ ನಮ್ಮಮ್ಮ ಅಜ್ಜಿ ಮನೆಗೆ ಅಜ್ಜನ ಮನೆಗೆ ಬಂದಾಗ ಯಾವ ರೀತಿ ಫೀಲ್ ಆಗ್ತದೆ, ಅದೇ ರೀತಿಯಾಗಿರುವಂಥ ಫೀಲ್ ಆಗಿರುವಂಥದ್ದು. ಪ್ರತಿಯೊಂದು ರೀತಿಯಾಗಿರುವಂತಹ ಸ್ಪೆಷಲ್ ಆಗಿರುವಂಥ ಐಟಮ್ಸ್ಗಳಿರುವಂಥದ್ದು. ಪೆಲಕ್ಕಾಯ್ದ ಜಿಲೇಬಿ ಉಂಡು, ತೂಲೆ ತಾಜಾ ಬಾತ ಅಪಕರಿ ಎಣ್ಣೆಡೆ ಬುಡ್ಪೇರು ಅಪಕನೆ ತೂಲೆ ನಮಗೆ ಸರ್ಮನ್ ಪೇರು ಪೆಲಕ್ಕಾಯ್ದ ಜಿಲೇಬಿ ಸರಿ ಪುರ್ಲದ ವ್ಯವಸ್ಥೆ ಆಯ್ತೊಟ್ಟಿಗೆ ಡ್ರೈ ಫ್ರೂಟ್ಸ್ ಲಡ್ಲ ಉಂಡು, ಹೆಲ್ದಿ ಆಯ್ನ ಅಂಚನ ಪೆಲಕ್ಕಾಯಿನೇ ಕಂಪ್ಲೀಟ್ ಆತ ಯೂಸ್ ಬಂತು ಪೂಪರು. ಹಲಸಿನ ಎಣ್ಣೆ ಮತ್ತು ತೆಂಗಿನ ಎಣ್ಣೆಯಲ್ಲಿ ಆ ಹಲಸಿನ ಜಿಲೇಬಿ ಏನಿದೆ ಅದನ್ನು ಬಿಡ್ತಾ ಹೋಗ್ತಾರೆ, ಅದು ನೋಡ್ಬೋದು. ಅದರೊಟ್ಟಿಗೆ ಹಲಸಿನ ಮಾವಿನ ಬೇರೆ ಬೇರೆ ರೀತಿಯಾಗಿರುವಂಥ ವೆರೈಟಿ, ಏನೆಲ್ಲ ವೆರೈಟಿ ಇದೆ ಕೇಳ್ತಾ ಹೋಗುವ. ಮಲ್ಲಿಕ, ಆಮ್ರಪಾಲಿ ಮತ್ತು ಹಲಸಿದೆ. ಹಲಸು ಹೋಗ್ಬೋದು. ಎಲ್ಲ ರೀತಿಯಾಗಿರುವಂತಹ ಸ್ಪೆಷಲ್ ವೆರೈಟಿಗಳು. ವಾವ್, ಚೆನ್ನಾಗಿರುವಂಥದ್ದು, ಒಳ್ಳೆ ರೀತಿಯಾಗಿರುವಂಥ ಹಣ್ಣಾಗಿ ರೆಡಿಯಾಗಿ ನಮಗೆ ತಿನ್ನಲಿಕ್ಕೋಸ್ಕರವಾಗಿ ನಿಂತಿರುವಂಥದ್ದು. ಯಕ್ಷಕರೇ ಸ್ಪೆಷಲ್ ಆದ ಗೊತ್ತುಂಡೆ ಪೆಲಕ್ಕಾಯಿ ಪನ್ಯ ಕೂಡಲೇ ಮಲ್ಪರಾಪುಣು ಪಣ್ಣು ನಾಡು ನಮಗೆ ಬೇತೆ ಆಲೋಚನೆ ಬರ್ಪುಣು. ಅಂಡ ಪೆಲಕ್ಕಾಯ್ದ ಹೋಳಿಗೆ ಹಿತ್ಯದ ಒಂದು ಸಿಚುವೇಶನ್ ಭಾರೀ ರೈಸ್ ಒಂದುಂಡು. ಬೇತೆ ರೀತಿಯ ವ್ಯಕ್ತಿಗಳು ಪೆಲಕ್ಕಾಯ್ದ ಹೋಳಿಗೆ ಬಂದ್ಬೇರು ಬಾಣೆ ಎಲ್ಲ ರೆಡೀ ಆತಂಡು ಪೆಲಕ್ಕಾಯ್ದ ಹೋಳಿಗೆ ಪೂರ ರೆಡಿ ಆತು ಟೇಬಲ್ ಉಂತುಂಡು. ಎತ್ತು ವರ್ಷದ ಮಂತಂಡುಲ್ಲರು ದಾದ ಮಾತ ಸ್ಪೆಷಾಲಿಟಿ ಮಲ್ತಂಡುಲ್ಲ. ನಾನು ಒಂಜಿ 15 ವರ್ಷದಿಂಚಿ ಹೋಮ್ ಪ್ರಾಡಕ್ಟ್ ಐಟಮನ್ನು ಮಲ್ತೊಂದುಲ್ಲೆ. ಇಲ್ಲಡೆ ತಯಾರು ಮಲ್ತಿನ ವಸ್ತುನ ಮಲ್ತದು ನಮ್ಮ ಸೇಲ್ ಮಲ್ತೊಂದುಲ್ಲ. ಐಕ್ ಮೇಯ್ನ್ ಅದು ನ್ಯಾಚುರಲ್ ಅದು ಆರ್ಗ್ಯಾನಿಕ್ ಆದದಲ್ಲ, ಕೆಮಿಕಲ್ ಪೂರ ಪಾಡಂದೆ ಇಲ್ಲಡೆ ಮನ್ಪುನ ಈ ಚಕ್ಕುಲಿ ಆವಡ್ ಹತ್ರಸ ಆವಡ್ ಬೊಕ್ಕ ನಮ್ಮನ ಎಂಚಿನ ಅರಿತ ತಿಂಡಿ ಪೂರ ಉಂಡು. ಶಾಮಿಗೆ ಕ್ಯಾಟ್ರಿಂಗ್ ಫೀಲ್ಡ್ಗೆ ಏನಪ್ಪ ಬೋರ್ಡು ಅವು ಪೂರ ಇಲ್ಲಡೆ ರೆಡಿ ಮಲ್ತದು ಕೊರೊಂದುಲ್ಲ. ಅಂಚನೆ ಉಡುಪಿಡೆ ಯಾನು ಒಂಜಿ ಶಾಪ್ಲ ತೇಜಸ್ವಿ ಹೋಮ್ ಪ್ರಾಡಕ್ಟ್ ಅಂದ ಶಾಪ್ಲ ಮಂತದು ಐಟ್ ಕಸ್ಟಮರ್ಗೆ ಪೂರ ಸರ್ವಿಸ್ ಕೊರೊಂದುಲ್ಲೆ. ಬೊಕ್ಕ ಈ ನಮ್ಮನ ಪೆಲಕಾಯ್ದ ಹೋಳಿಗೆ ಪಂಡೆ ಯಾನು ಒಂಜಿ 2 ವರ್ಷ ಲೈವ್ ಹೋಳಿಗೆಗೆ ಶುರು ಮಂತೆ ಐತ ತುಂಬ ಇಂಚನೆ ಹೋಮ್ ಪ್ರಾಡಕ್ಟ್ದ ಸ್ಟಾಲನ್ನು ಪಾಡೊಂದಿತ್ತೆ ಪೂರ ಕಡೆ ಇಟ್ಟಲ್ಲ. ನಮ್ಮನ ಒವ್ವೆ ಈವೆಂಟ್ ಇಪ್ಪಡು ಅಥವಾ ಎಂಚಿನ ಫಂಕ್ಷನ್ ಇಪ್ಪಡು ಅಪ್ಪಾಗ ಹೋಮ್ ಪ್ರಾಡಕ್ಟ್ದ ಸ್ಟಾಲನ್ನು ಮಲ್ತೊಂದಿತ್ತು. ಹೋಳಿಗೆ ಪೆಲಕಾಯ್ದ ಮಾತ್ರ ಮಲ್ಪರು ಬೇತೆ ವೆರೈಟಿ ಹೋಳಿಗೆನ ಮಲ್ತೊಂದುಲ್ಲೆ. ಕಾಯಿ ಹೋಳಿಗೆ, ಬೇಳೆ ಹೋಳಿಗೆ, ಖರ್ಜೂರ ಹೋಳಿಗೆ, ಮ್ಯಾಂಗೋ ಹೋಳಿಗೆ, ಕ್ಯಾರೆಟ್ ಹೋಳಿಗೆ, ಬಾದಾಮ್ ಹೋಳಿಗೆ. ಮೂಲದಾದ ಮಾತು ದಿಕ್ಕುನು ಮುಲ್ಪ ನಮ್ಮ ಪೆಲಕಾಯ್ದ ಹೋಳಿಗೆ ಮಾತ್ರ ಮಂತದ ಅಂಚಾದ ಪೆಲಕಾಯ್ದ ಸುಮಾರು ಬಗೆತ ಮನ್ಪ ಎಂಕಲು ಅಂಡ ಮುಲ್ಪದ ಎಂಕಲೆಗ್ ಯಾನ್ ಫಸ್ಟ್ ಟೈಮ್ ಬರ್ತೀನಿ ಇಡೆಗ್ ಅಂಚ ಸರ್ ಒಂಜಿ ಅರ್ಜೆಂಟ್ ನಮಕ್ ಬರೋಡೆ ಪಂಪಿನ ಒಂದೆರಡು ಹೋಳಿಗೆದ ಸ್ಟಾಲ್ ಒಂಜಿ ಬರೋಡೆ ಪಂಪಿನ ಒಂಜಿ ಉದ್ದೇಶಡು ಎಂಕಲೆನ್ ಲೆತ್ತೇರು ಅಂಚ ದಾಲೆ ಎಂಕ ಪ್ರಿಪೇರ್ ಮನ್ಪರೆ ಒಂಚೂರು ಒಂದಂಡ ಇಜಂಡ ಮುಳುಕ ಆವಡ್ ಗಟ್ಟಿ ಪೂರ ದಿನಲ ಆರ್ಡ್ರ್ ಉಂಡು ಪೂರ ಕಡೆಕ್ಲ ಗಟ್ಟಿ ಪೂರ ಸಪ್ಲೈ ಮಂತೊಂದುಲ್ಲ. ಬೊಕ್ಕ ಹೋಳಿಗೆಲ್ಲ ಅಂಚನೆ ಮಾತ ಕಡೆಕ್ಲ ಇದು ಒಂಜಿ ಸ್ಟಾಲ್ ಎನ್ನ ಮಡಿಕೇರಿಡ್ ಮಲ್ತೊಂದುಲ್ಲೆ ಜತುಕ ಯಾವ ರೀತಿದ ಟೇಸ್ಟ್ ಉಂಡು ಎಂಚ
ಆಯ್ತಾ ರುಚಿ ನಾಳೆಗೆ ತಿಕ್ಕುನು ಪೋಯಿ ತೋಲಿ ಕಾವಲ್ಡು ಪಾಡ್ದೇರು ತಿರ್ಗಾ ಒಂದುಲ್ಲೇರು ತಿರ್ಗಾದ ನಮ್ಮ ಕೈಗೆ ಬೈದನು ತುಕ ಟೇಸ್ಟ್ ಆ ರೀತಿ ಉಂಡು ಒಂದು ತುಕ ಓಕೆ ಥ್ಯಾಂಕ್ ಯು ಆ ರೀತಿ ಟೇಸ್ಟ್ ಒಂದು ತುಕ ವಾವ್ ಆಯ್ತು ಮಿತ್ತೊಂಜಿ ಆ ತುಪ್ಪ ಪಾಡಿನ ಕೂಡಲೇ ಆಯ್ತಾ ಫ್ಲೇವರ್ ಭಾಳ ಶೋಕರು ಮೂಗುದು ಆಗೋದು ನಿಕ್ಲೆಗೆಲ್ಲ ಆಸೆ ಆಗು ತಿನ್ನೋಡು ಒಂದು ತಿನ್ಪೆ ರಾಮನಗರ ಎಲ್ಲಿದೆಲ್ಲ ರಾಮನಗರ ಅಂತ ನೋಡ್ತಾ ಹೋಗ್ಬೋದು. ಎಲ್ಲ ರೀತಿಯಾಗಿರುವಂತಹ ಸ್ಪೆಷಾಲಿಟಿ ಆಗಿರೋ ಹಲಸಿನ ಹಣ್ಣನ್ನು ನೀಟಾಗಿ ಬಾಕ್ಸಲ್ಲಿ ಹಾಕಿಟ್ಟಿರುವಂಥ ನೋಡ್ಬೋದು. ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಾಗಿರುವಂತಹ ಸೊಳ್ಳೆಗಳು ಅದರ ಮೇಲೆ ಓಡಬಾರ್ದು ಅಥವಾ ಕೀಟಗಳು ಓಡಬಾರ್ದು ಒಂದು ದೃಷ್ಟಿಯಿಂದ ಸ್ವೀಟಾಗಿ ಅದನ್ನು ಒಳ್ಳೆ ರೀತಿಯಾಗಿ ಜೋಪಾನ ಮಾಡಿರುವಂಥದ್ದು. ಹಲಸು ನಮಗೆ ಬೇಕು ಅಂತ ಹೇಳಿದಾಗ ನಮ್ಮದೇ ಊರಿದ್ದು ಸಿಗ್ಬೋದು. ತುಳುವ ಜನ ಬರಿಕೆ ದಿಕ್ಕು ಅಂಡ ತುಳುವ ಬರಿಕೆ ಬುಡ್ದು ಬೇತೆ ಬೆಲೆಕಾಯಿಲೆ ತಿಕ್ಕೊಡು ಅಣ್ಣ ನಿಕ್ಲಿ ಒಂಜಿ ಕಲ್ಕುರ ಪ್ರತಿಷ್ಠಾನದ ಕದ್ರಿದ ಮಲ್ಲಿಕ ಬಡಾವಣೆಗೆ ಬರಡು ಅಂಚಾತ ಪೆಲಕಾಯ್ದ ವ್ಯವಸ್ಥೆ ಪೆಲಕಾಯ್ದ ಬೇತೆ ಬೇತೆ ರೀತಿಯ ಹಪ್ಪಲ ತೂವಲಿ ಪರಂದದ ಹಪ್ಪಲಲ್ಲೊಂಡೆ ಪರಂದದಲ್ಲ ಉಂಡು ಅವೇ ರೀತಿ ಕಾಯ್ದಲ್ಲ ಉಂಡು ಪೆಲಕಾಯ್ದ ಪರಂದದ ಪೆಲಕಾಯ್ದ ಕಾಯ್ದ ರಡ್ಡದ ಹಪ್ಪಳಲ್ಲ ಉಂಡು ಅದೊಟ್ಟಿಗೆ ಚಿಪ್ಸ್ ಉಂಡು ಕಂಪ್ಲೀಟ್ ದಾರಾಯ್ದ ಎಣ್ಣೆಡೆ ಮಾಡ್ತದೆ ತೋಲಿ ಕಂಪ್ಲೀಟ್ ಒಂಜಿ ಪೀಸ್ ಕೊರ್ಲಿ ಟೇಸ್ಟ್ ತೂವರೆ ಕೊಡ್ತೇವೆ ಕಂಪ್ಲೀಟ್ ತಾರೈದ ಎಣ್ಣೆಡೆ ಮಲ್ತಿನಂಚಿನ ಚಿಪ್ಸ್ ಆ ರೀತಿ ಟೇಸ್ಟ್ ಉಂಡು ತೂಕತೆ ವಾವ್ ಎಡ್ಡ ರೀತಿಯ ಏನಂಜ ಕ್ವಾಲಿಟಿ ತಾರೈದ ಎಣ್ಣೆ ಬಾಡ್ದೇವು ಎಡ್ಡ ಟೇಸ್ಟ್ ಉಂಟು ಥ್ಯಾಂಕ್ ಯು. ಸೊ ಅದೊಟ್ಟಿಗೆ ಬೇರೆ ಬೇರೆ ರೀತಿಯ ಹಪ್ಪಳ ಮಾಂಬಳ ಉಂಟು ತುಲೆ ನಮಕ್ ಮಾಂಬಳ ತಿನ್ನೋಡು ಅಂಡ ನಮ್ಮ ಇಲ್ಲಾಲು ಎರಾಣೊಂಜಿ ಬೆಲ ಪರಂದನು ದೀತಿತ್ತನ ಕುಕ್ಕು ದೀತಿತ್ತನ ಅಥವಾ ಬೆಲಕಾಯಿ ದೀತಿತ್ತನ ಮಲ್ಪೇರು ನಮಕ್ ಮಲ್ತು ಕೊರ್ದು ಅಯ್ಯ ಕಂಪ್ಲೀಟ್ ಆದ ನಮಕ್ ರೆಡಿ ಮಂತ್ ಕೊರ್ಪಿನ ಅಂಚಿನ ಸ್ಪೆಷಲ್ ತುಲೆ ಒಂದು ಹೋಯ್ತಾ ಹಲಸಿನ ಹಣ್ಣಿನ ಮಾಂಬಳ ಇರ್ಬೋದು. ಅದರೊಟ್ಟಿಗೆ ಮಾವಿನ ಮಾಂಬಳ ಉಂಟು, ಮಾವಿನ ಮಾಂಬಳ ಉಂಟು, ಹಲಸಿನ ಹಣ್ಣಿನ ಮಾವಿನ ಮಾಂಬಳ ಎರಡೂ ಕೂಡ ಇರುವಂಥದ್ದು. ಎಷ್ಟೋ ವೆರೈಟಿಗಳು ಕೂಡ ಮಾಡಲಿಕ್ಕೆ ಆಗ್ತದೆ ಈ ಒಂದು ಇದರಲ್ಲಿ, ಬಹಳ ಖುಷಿ ಆಗೋದು. ಅದರೊಟ್ಟಿಗೆ ಹಪ್ಪಳ ಕೂಡ ಇರುವಂಥದ್ದು ಬೇರೆ ಬೇರೆ ರೀತಿ ನೋಡಿ. ಆನಿಯನ್ ಸೊ ನೀರುಳ್ಳಿದ ಪಾಪಾಡು ನೀರುಳ್ಳಿದ ಹಪ್ಪಲೆಲ್ಲ ಉಂಟು. ತಿನ್ನೊಂದು ಎಪ್ಪಂದು ಕ್ಯಾರೆಟಿದ ಬೇರೆ ಬೇರೆ ರೀತಿ ಟೊಮೆಟೊದ ಬೂರೆಲ್ಲ ಉಂಟು ಸ್ಪೆಷಾಲಿಟಿ. ಇದೊಟ್ಟಿಗೆ ಒಂದು ಹೋಯ್ತದ ಒಂದು ಮೆಂತ್ಯ ಮದ್ದು ಸರ್, ಮೆಂತ್ಯದ ಮದ್ದು ಮೆಂತ್ಯದ ಮದ್ದು ನಮ್ಮ ಬರೀ ನಾವು ಒಂದು ನಮ್ಮ ಫ್ರೆಂಡ್ ಇತ್ತಿನ ಲೇಡೀಸ್ಗೆ ಬೊಕ್ಕ ನಮ್ಮ ಬೆರಿ ಬೇನೆ ಎತ್ತಿನ ಕಲೆಪುರ ಏಜ್ ಅಗಲೇಪುರ ತಿನ್ನ ಹೆಲ್ದಿ ಆಯ್ನಂಚಿನ ಪ್ರಾಡಕ್ಟ್ ಎಲ್ಲ ನಮ್ಮ ಉಂಟು. ಬಾರಿ ಶೋಕದ ಪ್ರತಿಯೊಂದು ರೀತಿಯ ಪ್ರಾಡಕ್ಟ್ ಇಲ್ಲ ತಿಕ್ಕೆರ ಸಾಧ್ಯ ಆಗುಣು. ಕಲ್ಕುರ ಪ್ರತಿಷ್ಠಾನದ ಕದ್ರಿದ ಮಲ್ಲಿಕಾ ಬಡಾವಣೆ ನಾಪಿನಂಚಿನ ಹಲಸು ಬುಕ್ಕ ಮಾವು ಮೇಳಡು ವೀಕ್ಷಕರೇ, ಕಲ್ಕುರ ಪ್ರತಿಷ್ಠಾನದ ವಿಶೇಷವಾಗಿರುವಂಥ ಹಲಸು ಮತ್ತು ಮಾವು ಮೇಳಕ್ಕೆ ಮುಂಬೈಯ ಲೀನಾ ಅವರು, ಅದೇ ರೀತಿಯ ಕೃಷ್ಣಾಪುರದ ನಮ್ಮ ಹೆಸರು ಶ್ರಾವ್ಯ ಅವರು ಬಂದಿರುವಂಥದ್ದು. ಶ್ರಾವ್ಯ ಮತ್ತು ಲೀನಾ ಅವರು ಏನು ಹೇಳ್ತಾರೆ ಅಂತ ಗಮನಿಸ್ತಾ ಹೋಗುವ. ಮೊದಲಾಗಿ ಮುಂಬೈ ಅವ್ರ ಹತ್ರ ಮಾತಾಡ್ತಾ ಹೋಗಿ, ಯಾಕಂತ ಹೇಳಿದರೆ ಮುಂಬೈಯವರು ಕನ್ನಡದಲ್ಲಿ ಮಾತಾಡ್ತಾರೆ. ಹಾಗಾಗಿ ಯಾವ ರೀತಿಯಾಗಿರುವಂಥ ಫೀಲ್ ಆಗಿದೆ, ಹಲಸು ಮತ್ತು ಮಾವು ಮೇಳದಲ್ಲಿ ಏನೆಲ್ಲ ಪರ್ಚೇಸ್ ಮಾಡಿದ್ರು ಕೇಳ್ತಾ ಹೋಗುವ. ನಾವು ಇಲ್ಲಿ ಬಂದ್ವಿ, ಮೇನ್ಲಿ ನನಗೆ ಜಾಕ್ ಫ್ರೂಟ್ ತುಂಬ ಇಷ್ಟ. ಸೊ ಅಲ್ಲಿ ಚಿಕ್ಕಬಳ್ಳಾಪುರ ಅಂತ ತಗೊಂಡು ಬಂದಿದ್ದಾರಂತ, ತುಂಬ ಭಾರಿ ಸ್ವೀಟ್ ಇತ್ತು, ನನಗೆ ತುಂಬ ಇಷ್ಟ ಆಯಿತು. ಮತ್ತು ಒಳಗಡೆ ಹೋಗಿದ್ವಿ, ಚಿಪ್ಸ್ ಎಲ್ಲ ಲೈಕ್ ನಮ್ಮ ಕಡೆ ಎಲ್ಲ ಜಾಕ್ ಫ್ರೂಟಿಂದ ಅಷ್ಟು ವೆರೈಟೀಸ್ ಮಾಡೋದಿಲ್ಲ, ಇಲ್ಲಿ ತುಂಬ ವೆರೈಟೀಸ್ ನೋಡಿದೆ, ಭಾರಿ ಖುಷಿ ಆಯಿತು. ಮತ್ತು ಏನೆಲ್ಲ ತಿಂದ್ರಿ? ನಾನು ಜಾಕ್ ಫ್ರೂಟ್ ಚಿಪ್ಸ್ ತಿಂದೆ, ಮತ್ತು ಇಲ್ಲಿ ಜಾಕ್ ಫ್ರೂಟ್ ತಿಂದೆ, ಮತ್ತು ಮಾವಿನಕಾಯಿ ಇತ್ತು ಅದು ಕೂಡ ತಿಂದೆ. ಮುಂಬೈಯಲ್ಲಿ ಸಿಗ್ತದಾ? ಮುಂಬೈಯಲ್ಲಿ ಲೈಕ್ ಅದೇ ಇಲ್ಲಿ ಹೀಗೆ ಮುಂಬೈಯಲ್ಲಿ ನಾವು ಅಷ್ಟು ಹಣ ಕೊಟ್ಟು ತಗೊಳ್ತಿದ್ದೀವಿ, ಬಟ್ ಇಲ್ಲಿ ಚೀಪಲ್ಲಿ ಸಿಗ್ತಿದೆ. ಅದು ಇಲ್ಲಾಂದರೆ ಇದು ನ್ಯಾಚುರಲ್ ಅಲ್ಲ, ಮುಂಬೈಯಲ್ಲಿ ನಮಗೆ ನ್ಯಾಚುರಲಿ ಸಿಗೋದಿಲ್ಲ, ಫುಲ್ ಆರ್ಟಿಫಿಷಿಯಲ್ ಸಿಗ್ತದೆ. ಮಂಗಳೂರಲ್ಲಿ ಏನು ಮಾಡ್ತಿದ್ದೀರಿ? ನಾವು ಡಾಕ್ಟರ್, ಹಾಂ, ಟ್ರೈನಿಂಗ್ ಶಾರದಾ ಆಯುರ್ವೇದ ಮೆಡಿಕಲ್ ಕಾಲೇಜಲ್ಲಿ ಟ್ರೈನಿಂಗ್ ಮಾಡ್ತಿದ್ವಿ. ಹಾಂ, ಇವಾಗ ಇಂಟರ್ನ್ಶಿಪ್ ಮುಗಿದ್ರೆ ಮತ್ತೆ ಹೋಗ್ತೀವಿ ಅಷ್ಟೇ. ನಾಳೆ ಬರಬೇಕು ಅಂತಿದ್ದೀರಾ? ಖಂಡಿತವಾಗಿ ನಾವು ಫ್ರೆಂಡ್ಸ್ ಎಲ್ಲ ಕರ್ಕೊಂಡು ಬರ್ತೀವಿ. ಓಕೆ, ಎಸ್, ಖಂಡಿತವಾಗಿ ಬರಬೇಕು ಅಂತ ಹೇಳಿದ್ದಾರೆ. ಶಾವ್ಯ ಅವರ ಹತ್ರ ಮಾತಾಡ್ತಾ ಹೋಗ. ಶಾವ್ಯ ಅವರೇ ನಮಸ್ತೆ, ಏನೆಲ್ಲ ಪರ್ಚೇಸ್ ಮಾಡಿದ್ರಿ? ಚಿಪ್ಸ್, ಪೆಲಕಾಯ್ದ ಹೋಳಿಗೆ, ದಾದ ಮತ್ತೆ ತುಯ್ಯರು ಉಲೈ ಕೆಲವು ಐಟಮ್ ಖುಷಿ ಆಂಡ್ ಬರ್ತೀನ ಖುಷಿ ಆಂಡ್ ನೋಡಿ, ಎಲ್ಲ ರೀತಿಯಾಗಿರುವಂಥ ವ್ಯಕ್ತಿಗಳಿಗೂ ಕೂಡ ಖುಷಿ ಪಡಿಸುವಂಥದ್ದು ಇದು ಕಲ್ಕುರ ಪ್ರತಿಷ್ಠಾನದ ಅದ್ಭುತವಾಗಿರುವಂಥ ಚಿಂತನೆ ಅಂತೇಳಿ. ಯಾಕಂದರೆ ಕಲ್ಕುರ ಪ್ರತಿಷ್ಠಾನದಲ್ಲಿ ದೊಡ್ಡ ರೀತಿಯಾಗಿರುವಂಥ ಆಲೋಚನೆ ಮಾಡುವಂಥ ವ್ಯಕ್ತಿ ನಮ್ಮೆಲ್ಲರಿಗೂ ಕೂಡ ಪ್ರೀತಿಪಾತ್ರ ಆಗಿರುವಂತಹ ಪ್ರದೀಪ್ ಕುಮಾರ್ ಕಲ್ಕುರ್.
ಅವರ ಪ್ರತಿಯೊಂದು ರೀತಿಯ ಮಾತುಗಳು ಕೂಡ ಶ್ರೇಷ್ಠತೆಯ ಒಟ್ಟಿಗೆ ಸಾವಯವದ ಚಿಂತನೆ ಇರ್ತಾ ಹೋಗ್ತದೆ. ಇವತ್ತಿನ ಎಲ್ಲ ರೀತಿಯಾಗಿರುವಂಥ ವಸ್ತುಗಳು ಕೂಡ ಆಲ್ಮೋಸ್ಟ್ ಸಾವಯವನೇ ಇದೆ ಅಂತ ಹೇಳಿಕೊಳ್ಳಿಕ್ಕೆ ಹೆಮ್ಮೆ ಆಗ್ತದೆ. ತಿಂದವನಿಗೆ ರೋಗ ಬರೋದಿಲ್ಲ, ತಿನ್ನಲಿಕ್ಕೆ ಮಾತ್ರ ನಾವು ಬಾಕಿ ಆಗಿರುವಂಥದ್ದು. ಆದಷ್ಟು ಬೇಗ ಬನ್ನಿ, ನಿಮಗಾಗಿ ಎಲ್ಲ ರೀತಿಯಾಗಿರುವಂಥ ಖಾದ್ಯಗಳು ವೆಯ್ಟ್ ಮಾಡ್ತಾ ಇದೆ, ಬನ್ನಿ. ಸುರಭಿ ಸಂಸ್ಥೆಯ ಮಾಲೀಕರಾಗಿರುವಂಥ ಶಿವಪ್ರಸಾದ್ ಪ್ರಭು ಅವರು ನಮ್ಮದಿದ್ದಾರೆ. ಪ್ರಭು ಅವರು ನಮಸ್ಕಾರ. ಹಲಸು ಮತ್ತು ಮಾವು ಮೇಳ ಸಿಟಿಯಲ್ಲಿ ಮಾಡಿರುವಂಥದ್ದು ಪ್ರತಿ ವರ್ಷವೂ ಕೂಡ ಕಲ್ಕುರ ಪ್ರತಿಷ್ಠಾನ ಮೂಲಕ ನಡೀತಾ ಇದೆ. ಎಷ್ಟು ಖುಷಿ ಆಗ್ತದೆ? ಪ್ರತಿ ವರ್ಷ ನಾನು ಭಾಗವಹಿಸ್ತಾ ಇದ್ದೇನೆ. ಕಲ್ಕುರರು ನಮ್ಮ ಒಂದು ಸಂಘ ಇದೆ, ವಾಗೀಶ್ವರಿ ಯಕ್ಷಗಾನ ಕಲಾವಿದರು, ಅದರದ್ದು ಗೌರವಾಧ್ಯಕ್ಷರು ಕೂಡ. ಮುಖ್ಯವಾಗಿ ನನಗೆ ತುಂಬ ಇಷ್ಟ ಆಗುವಂಥದ್ದು ಈ ಹೋಳಿಗೆ. ಇದು ಹಲಸಿನ ಮೇಳ ಅಂತ ಹೇಳಿದ ಕೂಡಲೇ ನೆನಪಾಗುವುದು ಹಲಸಿನ ಹೋಳಿಗೆ. ನನಗೆ ತುಂಬ ಇಷ್ಟ. ಉಳಿದದ್ದೆಲ್ಲ ಸಾಧಾರಣ ನಾವು ಮನೆಯಲ್ಲೇ ಮಾಡ್ತೇವೆ, ಸಿಗ್ತದೆ. ಇದು ಒಂದು ನನ್ನ ವಿಶೇಷ. ನನಗೆ ಸ್ವಲ್ಪ ಶುಗರ್ ಉಂಟು, ಆದರೆ ಸಹ ಶುಗರು ಸ್ವಲ್ಪ ಬದಿಗಿಟ್ಟು ಇದನ್ನು ನಾವು ತಿಂತೇವೆ. ಇದೊಂದು ನನಗೆ ಗೊತ್ತಿಲ್ಲ, ಅದು ಭಾರಿ ಒಂದು ಅದರದೊಂದು ರುಚಿ. ಇವನ ಕಾಯಿ ಹೋಳಿಗೆ ಸಮೇತ ಈ ರುಚಿ ಇರುವುದಿಲ್ಲ. ಇದು ತುಂಬ ಮತ್ತೆ ಅಪರೂಪ, ಇಲ್ಲಿ ಮಾತ್ರ ಸಿಗ್ತದೆ. ನಾನು ಪ್ರತಿ ವರ್ಷ ಇಲ್ಲಿ ಹೋದರೆ ಅಲ್ಲಿ ಬಾಳಂಬಟ್ ಹಾಲಲ್ಲಿ ಕೂಡ ಆಗ್ತದೆ. ಸೊ ಎಲ್ಲಿ ಹೋದರೂ ಕೂಡ ನಾನು ಪೋಸ್ಟರ್ ನೋಡಿಕೊಂಡು ಬರೋದು ಶುರುವಿಗೆ ಹಲಸಿನ ಹೋಳಿಗೆ ಎಲ್ಲಿ ಉಂಟು ತಿನ್ನೋದು. ಅದು ನನಗೆ ತುಂಬ ಇಷ್ಟವಾದ. ತುಪ್ಪ ಹಾಕಿ ಕೊಡ್ತಾರೆ. ಅದು ಆ ಹಲಸಿನ ಫ್ಲೇವರ್ ಏನಿದೆ ಅದು ತುಂಬ ನಿಮಗೆ. ಹಲಸಿನ ತುಂಬ ಖಾದ್ಯಗಳನ್ನು ಮಾಡ್ತಾರೆ. ಈಗ ನಾವು ಜಾಕ್ಫ್ರೂಟ್ ಇಂಥ ಜಾಕ್ಫ್ರೂಟ್ ಅಡ್ಡೆ ಅಂತ ಹೇಳ್ತೇವೆ, ಹಲಸಿನ ಅಡ್ಡೆ ಅಂತ. ಅದು ತುಂಬ ರುಚಿ. ಹೌದು, ಅದನ್ನು ಕೂಡ ಹೌದು ಎಲ್ಲ ಮಾಡ್ತೇವೆ. ಆದರೆ ಇದೊಂದು ವಿಶೇಷವಾಗಿ ನಾನು ಎಲ್ಲಿ ಅಪರೂಪಕ್ಕೆ ಸಿಗುವಂಥದ್ದು, ಆದ ಕಾರಣ ನನ್ನ ತುಂಬ ಫೇವರೇಟ್. ಅದಕ್ಕೋಸ್ಕರ ನಾನು ಇಲ್ಲಿ ಬಂದು ಒಂದು 2-3 ಆದರೂ ತಿಂತೇನೆ. ಶುಗರ್ ಇದ್ದರೂ ಕೂಡ ಕ್ಯಾರ್ ಮಾಡೋದಿಲ್ಲ. ಯಾಕಂತ ಹೇಳಿದರೆ ಇದು ವರ್ಷಕ್ಕೆ ಒಮ್ಮೆ ಸಿಗುವಂಥದ್ದು, ಅಥವಾ ವರ್ಷಕ್ಕೆ ಒಂದು 2 ಕಡೆಯಲ್ಲಿ ಯಾರು ಸಿಗ್ಬೋದು. ಅದಕ್ಕೋಸ್ಕರ ತಿಂತೇನೆ ಅಂತ ಹೇಳುವಂಥದ್ದು ಪ್ರಭುಗಳ ಮಾತಾಗಿರುವಂಥದ್ದು. ಥ್ಯಾಂಕ್ ಯು ಸರ್. ಉತ್ತರ ಕರ್ನಾಟಕದ ರಾಮನಗರ ಸೈಡಿನವರು ನಮ್ಮೊಟ್ಟಿಗೆ ಇರುವಂಥದ್ದು. ನೋಡಿ, ಹಲಸು ಕಟ್ ಮಾಡ್ತಾ ಇದ್ದಾರೆ. ನೋಡಿ, ಉದ್ದದ ಸೈಟಲ್ಲಿ ಕಟ್ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ರೀತಿಯ ಟೈಪಲ್ಲಿ ಕಟ್ ಮಾಡಲಿಕ್ಕೆ ಆಗ್ತದೆ. ಕಟ್ ಮಾಡುವಾಗ ಒಳಗಿನ ಸೋಳೆ ಬೀಜವನ್ನು ಇಡ್ತಾ ಹೋಗ್ತದೆ. ಅದು ಯಾವುದೇ ಕಾರಣಕ್ಕೂ ಕಟ್ಟಾಗದ ರೀತಿಯಲ್ಲಿ ಕಟ್ ಮಾಡಿದರೆ ನುರಿತರು ಅಂತೇಳಿ ಅರ್ಥ. ನೋಡ್ಬೋದು, ಅವ್ರು ಕಟ್ ಮಾಡೋದು ಸ್ವಲ್ಪ ಆ ನಡುಭಾಗದ ರೆಚ್ಚೆ ಏನಿದೆ ಅದು ಭಾಳ ಗಟ್ಟಿಯಾಗಿರುವಂಥದ್ದು. ನೋಡಿ ಒಂದು ಸೊಳೆಯೂ ಕೂಡ ಎಲ್ಲಿಯೂ ನೋಡಿ ಪೀಸ್ ಆಗಲಿಲ್ಲ, ಕ್ಲಿಯರ್ ಕಟ್ಟಾಗಿ ಬಂದಿರುವಂಥದ್ದು. ಸೊ ನೋಡಿ, ಇದು ರಿಯಲ್ ಆಗಿರುವಂತಹ ತಿಳಿದವ ಕಟ್ ಮಾಡುವಂತಹ ಸ್ಟೈಲು. ಒಂದು ವೇಳೆ ನಾವೆಲ್ಲರೂ ಕಟ್ ಮಾಡಿ ಅಂತೇಳಿ ಆದರೆ ಆ ಸೀಡ್ಸ್ ನಡುವಲ್ಲಿ ಕಟ್ ಆಗ್ಬೋದು. ನೋಡಿ, ಎಲ್ಲಿಯೂ ಕಟ್ ಆಗಿದೆ, ಖಾಲಿ ಇದಕ್ಕೆ ಮಾತ್ರ ಪೆಟ್ಟು ಹಾಕಿರುವಂಥದ್ದು. ಮೇಲಿನ ಏನು ಕೆಳಗಿನ ಹೆಚ್ಚೇನಿದೆಯೋ ಅದಕ್ಕೆ ಮಾತ್ರ ಪೆಟ್ಟು ಹಾಕುವಂಥದ್ದು. ನೋಡಿ, ಕಂಪ್ಲೀಟಾಗಿ ತೆಗಿಲಿಕ್ಕೆ ಬಹಳ ಈಸಿಯಾಗಿ ನಮಗೆ ಸುಲಭವಾಗಿ ತೆಗಿಲಿಕ್ಕೆ ಸಾಧ್ಯ ಆಗುವಂಥ. ನೋಡಿ, ಒಂದೇ ಇದರಲ್ಲಿ ನೋಡಿ ಕ್ಲೀನ್ ನಮ್ಮ ಕೈಗೆ ಬರ್ತಾ ಹೋಗ್ತದೆ. ಇದು ನುರಿತರು ಕಟ್ ಮಾಡುವಂಥದ್ದು. ಬೇರೆ ಯಾವೆಲ್ಲ ವೆರೈಟಿಯಲ್ಲಿ ಕಟ್ ಮಾಡಲಿಕ್ಕೆ ಗೊತ್ತಿದೆ ನಿಮಗೆ? ಚಿಕ್ಕದಾಗಿ ಕಟ್ ಮಾಡ್ತೀರಿ, ಈ ಥರನ ಕಟ್ ಮಾಡ್ತೀರಿ. ನೋಡಿ, ಉದ್ದವಾಗಿ ಕಟ್ ಮಾಡ್ಬೋದು, ರೌಂಡಾಗಿ ಕಟ್ ಮಾಡಲಿಕ್ಕೆ ತಿಳಿದಿರುವಂಥದ್ದು. ಥ್ಯಾಂಕ್ ಯು ಸರ್. ವೀಕ್ಷಕರೇ, ಕೃಷ್ಣ ಶೆಟ್ಟಿ ತಾರೆಮಾರರು ಮುಂದಿದ್ದಾರೆ. ಕಲ್ಕುರ್ರ ಪ್ರತಿಷ್ಠಾನದ ಬಾರಿ ಫುಲ್ಲುದ ವ್ಯವಸ್ಥೆ ಪ್ರತಿ ವರ್ಷ ಎಲ್ಲ ಮಲ್ಪೇರು ಸಿಟಿ ತಾಕ್ಲೆಗೆ ಓಲು ಹೋದು ಬೆಳಕೈಗೆ ನಾಡೋಣ ಜೊಂಜೆ ಕಟ್ಟಿರ ತಿಕ್ಕು ನಂಚಿನ ವ್ಯವಸ್ಥೆ ವಾರಿತ ಖುಷಿ ಆಂಡ್ ದಾದ ಮಾತ ಪರ್ಚೇಸ್ ಮಂತದ ಭಾರಿ ಶೋಕದ ವ್ಯವಸ್ಥೆ ದಯಪಂಡ ಮಿತ್ತು ಸಾಂಸ್ಕೃತಿಕ ಬೊಕ್ಕ ಐತ ನಂಗೆ ಮಾವು ಬೊಕ್ಕ ಹಲಸದ ಬಗ್ಗೆ ಐತ ವಿಶೇಷತೆ ನಂಗೆ ತೆರಿಪದ್ದು ಪಂಡ ದುಂಬು ಮಸ್ತ್ ಎಂಕ್ಲು ಊರು ಒಟ್ಟಿಗೆ ಕುಲ್ಲದು ತಿಂದು ನಾವು ಇತ್ತೆ ಒಂಜಿ ಬೆಲಕಾಯಿ 3-4 ಜನಕ್ಕೂ ಹಾಳಾದ ಹೋಗ್ಕೊಂಡು ಅಂಚ ಫ್ರಿಜ್ ಇರ್ದೀಪ ನಂಜ ದುಂಬು ಅಂಚೆ ಅಜ್ಜಿ ಎಂಗ್ಲೆ ರಚ್ಚೆ ಕುಂಜಿ ಸಮೇತ ತಿನ್ನ ಟೈಮ್ ಇತ್ತಿನ ಆಂಡ ಮೂಲು ಎಂಗ್ಲೆ ಪೂರ ಪ್ರಾತ್ಯಕ್ಷತೆ ಉಂಡು ಚಂದ್ರಮಾವಿಗೆ ಚಂದ್ರದ ಹಳಸಿಗೆ ಚಂದ್ರ ಹಳಸು ಭಾರಿ ಶೋಕ ಉಂಟು ಕೆಂಪುದ ನಾವೇನಂಚ ಟೇಸ್ಟ್ ಅಂಚ ಹೋಗಿ ಎತ್ತೊಂಡೆ ಒಂದು ಅವು ತೂತುಜಿ ಬೊಕ್ಕೊಂಜಿ ರಡ್ಡು ಹಲಸದ ಅಂದಿಗೆ ಎತ್ತೊಂಡೆ ಬೊಕ್ಕ ಕೆಲವು ಐಟಮ್ಸ್ ಎಡೆಡ್ ನಮ್ಮ ಸಾವಯವ ತಿನ್ನಂಚಿನ ಐಟಮ್ಸ್ ಉಂಟು ಅಂಚ ಅದೊಂದು ಆರೋಗ್ಯಕರವಾಗಿ ನಂಚಿನ ಈ ಶರಬತ್ತು ಇಲ್ಲಡೆ ಬಂದಾಗ ನಂಗೆ ಒಂದು ಶರಬತ್ ಬೋಡಾಪು ನಂಚ ಅವು ಎಡೆಡ್ ಶರಬತ್ತು ತಿಕ್ಕಂಡು ಅಂಚ ಎಡ್ಡೆ ವಸ್ತುಲು ತಿಕ್ಕ ಅಂಚ ಕೆಲವು ಪರ್ಚೇಸ್ ರೆಡಿ ಆತ ನಾನು ಬ್ಯಾಗ್ ಪೂರ ಪರ್ಚೇಸ್ ಮಾಡ್ತದ ರೆಡಿ ಆತನ ಚೀಲ ಹುಲ್ಲ ಆತ ನನ್ನೊಂದು ಚೀಲ ಪರ್ಚೇಸ್ ಮಾಡ್ಬಾರ ರೆಡಿ ಆತ ಮುಂಚಿನ ಮಲ್ತನ ವಾರಿತ ಖುಷಿ ಆಪುಲಿ ಸಿಟಿದ ಭಾಗ ಒಂಜಿ ಮಾತೇನ ಸಂಪರ್ಕ ಆಪುಂಡು ಪಂಡ ದುಂಬುದ ಐತೆ ಎಂಗ್ಲ ಅಲ್ಪ ಕುಲ್ಲುದು ಐತ ವಿಷಯ ಪಾತಿರ ದುಂಬುದ ಹಳೆ ನೆನಪುಲು ಪೂರ ಬತ್ತಂಡು ಎಂಗ್ಲು ಇಂಚ ಕುಲುದಿಂತ
ಪೆತ್ತಲೆಗೈ ಒರಿನ ಪಾಡೋದಿಂತ ಐತ ಎಂಚ ಪಾಡೋಡು ಐತ ಪೂರ ವ್ಯವಸ್ಥೆ ಎಲ್ಲ ಎಂಗ್ಲೆಂದು ಅಂತೀನಿ ರಚ್ಚೇನು ಪೂರ ಎಂಚ ಕೊರಪೇನಿ ಆಂಡ ದುಂಬು ಪೆತ್ತಲೆ ಕಮ್ಮಿ ದಿಕ್ಕಿದ್ದು ಎಂಕ್ಲು ಜಾಸ್ತಿ ನೋಡಿದ್ರೆ ಆಮೇಲೆ ಜನ ಜಾಸ್ತಿ ಇತ್ತು ಒಂಜೆ ಪೆಲ್ಲಕಾಯಿಗೆ ತಿನ್ನಿಯರ ಜನ ಜಾಸ್ತಿ ಇರ್ತಾರೆ ಇತ್ತೆ ಒಂಜೆ ಪೆಲ್ಲಕಾಯಿ ತಿನ್ನಿಯರ ಇಲ್ಲ ರಡ್ಡು ಜನ ಜೋಕುಲು ಕೆಲವು ತಿನ್ಪುಜ ಕೆಲವು ಇತ್ತದ ಈ ಫ್ಯಾಷನ್ ಇಂದು ಬಾರಿ ಶೋಕದೆ ಅಂದ್ರೆ ಎನ್ನು ದೊತ್ತೊಂಡೆ ಅನಿ ಚಂದ್ರ ಹಳಸಂದು ಬಾರಿ ಟೇಸ್ಟ್ಲು ಉಂಡು ಬೊಕ್ಕ ಬಾರಿ ಎಲ್ಲಿಯ ಪಚ್ಚಿಲ ಅದು ಬಾರಿ ಮಾಯನ ಕಮ್ಮಿ ಉಂಡು ಗಮ್ಮು ಕಮ್ಮಿ ಉಂಡು ಅಂಚ ಎಡ್ಡೆ ಉಂಡು ಅಂಚೆ ಇಂಚಿನ ನಂಗೆ ಮಾತೆರೊಟ್ಟಿಗೆ ಸೇರ್ದು ಪಾತೆರೊಂದು ಬೊಕ್ಕ ಕೆಲವಾರು ಹೊಸ ಹೊಸದು ಕುಕ್ಕುಲು ಬೈದ ಬೊಕ್ಕ ನಮ್ಮ ತರಕಾರಿ ಸಾಂಬಾರು ಪುಡಿಕುಲು ನಮ್ಮ ಬಿದಾಯಿಗೆ ನಂಗೆ ಪನೀರ್ ಆಬಜಿ 100% ನಿಪ್ಪುಣದು ಬಟ್ ಮೂಲ ನ್ಯಾಚುರಲ್ ಅದು ನಂಗೆ ಎದುರೇ ತೊಜ್ಪಾಯಿ ಅವಕಾಶ ಬುಡ್ನ ಬೇತೋಗ್ಲ ಕೊಡ್ತುಜಾರು ಅಂಚಾದು ಒಂದು ಧೈರ್ಯೋಡು ಕೈ ಪಾರ್ದು ಗೆತ್ತನಲ್ಲಿ ಓಲ್ ಐಟಮ್ ಗೆತ್ತನ ಅಂಚಿನ ಧೈರ್ಯೋಡು ಗೆತ್ತನಲ್ಲಿ ಬೊಕ್ಕ ಪ್ರದೀಪ ನನ್ನ ಇಂಚಿನ ಕೆಲವಾರು ಈ ಸಾವಯವದ ಈ ಹಲಸೆ ಮೇಲೆ ತಂದೆ ಕೆಲವಾರು ಕಾರ್ಯಕ್ರಮ ವರ್ಷಡೀ ಕಾರ್ಯಕ್ರಮ ನಂಗೆ ಇತ್ತದ ನೆಕ್ಕೆ ಬೋಡ್ ತಂಚಿನ ಕಾರ್ಯಕ್ರಮ ಅಂತಂದಿಲ್ಲ ನಂಚೆ ಅದು ಭಾರಿ ಖುಷಿ ಆಗ್ಬಿಡು ఒక ఆరునొట్టికి ఎంకులు కృష్ణవేశ స్పర్ధ బట్టి మాతెట్టు ఎంగ్లొಟ್ಟಿಗೆ ಇಲ್ಲ ನವನಿತಾನೆ ಎಂಗ್ಲ ಗುರುವೆ ನವನಿತಾನೆ ಅಂಚ ಎಂಗ್ಲೊಟ್ಟಿಗೆ ಮಾತೆಟ್ಲಿಲ್ಲ ಅಂಚ ಅದು ಎಡ್ಡ ರೀತಿಯ ಒಂಜಿ ಕಾರ್ಯಕ್ರಮ ಇಂಚಿಂದ ನಾ ತಾವಡು ಹಳಸು ಮೇಲೆ ಕೆಲವು ಕಡೆ ಮಲ್ಪೇರು ಕಂಡ ಕಮರ್ಷಿಯಲ್ ಅದು ಮಲ್ಪೇರು ಮೂಲ ಕಮರ್ಷಿಯಲ್ ಬೇಸ್ರಿಂದ ಭಾರಿ ಕಮ್ಮಿ ಜನಕ್ಕೆ ತಿಳುವಳಿಕೆ ಬಗ್ಗೆ ಮಾತಂದಿಲ್ಲ ಅಂಚೆ ಅದು ಭಾರಿ ಖುಷಿ ಆಂಡಿ ಈರ್ನ ಒಂದು ವಿಶೇಷವಾದ ನಂಚನ ಒಲವುದೊಟ್ಟಿಗೆ ಅವೇ ತೋರಿತ ಸಮಾಜಮುಖಿ ಆಯನ ಚಿಂತನದೊಟ್ಟಿಗೆ ಈ ಇಂಚಿನ ಒಂಜಿ ಸೊಗಟೆಲ್ಲ ಜನಕ್ಕೆ ತಿರುಪಾಯಿರು ದಯಬಂಡ ಪ್ರತಿ ಒರಿಗಳ ತಿನ್ನೋಡು ತಿನ್ಪಿನೇನೇ ತಿನ್ನೋಡು ಒಂದು ದಯಬಂಡ ಸಾವಯವದ ಮೂಲಕ ಇತ್ತಿಂದ ನಮಕ್ಲ ರೋಗ ಬರಂದು ಪನ್ಪಿನಂಚಿನ ಸತ್ಯದ ಪಾತ್ರ ದಯಬಂಡ ಕಲ್ಕೂರಲ್ಲ ತುಂಬೇರಲ್ಲ ಶೆಟ್ರಲ್ಲ ಪಣ್ಣಿನ ಅವೇನೆ ಪನ್ಪಿನ ಪ್ರತಿ ಒಂಜಿ ಜನಲ್ಲ ಓ ಕಾರ್ಯಕ್ರಮ ಮಲ್ಪೇರು ಅಂಡ್ ಅವು ಮಾರ್ಕೆಟ್ದ ರೂಪಾಡಿಪ್ಪು ಅಂಡ್ ನಮಕ್ ಇನ್ಫಾರ್ಮೇಷನ್ ದೀತು ఆయన ಮಲ್ಪೇರು ಪಂದ ಅಂಡ ಈ ಒಂದು ವಿಶೇಷವಾದ ಕಾರ್ಯಕ್ರಮ ಪನ್ಪಿನ ಮೂಲಕ ನಮಗೆ ಮಾತಾಡಲಿಲ್ಲ ಸಂತೋಷ ಕೊರಿಯರು ಕುಂಜಿನದ ಪಂಡ ನಮ್ಮ ಬಾಕಿದ ವಸ್ತು ನಾಳೆದ ಟೇಸ್ಟಿಗೆ ತಿನ್ಪಿನಿ ಅಂದು ಸತ್ಯ ನಂಗೆ ಟೇಸ್ಟ್ ಆಗ್ಬಿಟ್ಟು ತಿನ್ಪಿನಿ ಜಂಕ್ ಫುಡ್ ಓಡಾಡು ನಂದು ತಿಂದಿ ಬುಕ್ಕ ಟೇಸ್ಟ್ಲು ಉಂಟು ಹೆಲ್ತ್ಗ್ಲೆಡ್ಡೆ ಮಾತಿರ್ದೆ ಬಲ್ಪುಗು ನಮ್ಮ ಎಂಚ ಹೆಲ್ತ್ ಒಂದು ಮಲ್ಪೊಂದು ಪ್ರಾತಿನಿಧ್ಯ ಕೊರ್ಪನ ಅಂಡ ಈ ತಿಂಡಿಲೇಡು ಪೂರ ಇತ್ತದ ಸಾವಯವಾದ ನಂಚ ನಂಗೆ ನಾಳೆದ ಟೇಸ್ಟ್ ಮಾತಿರತ್ತೆ ಹೆಲ್ತ್ಗೆ ಒಂದು ಎಡ್ಡೆ ಉಪಕಾರ ವಸ್ತುಲು ಬಂದು ನಂಗೆ ಮೆಚ್ಚುಗೆ ಪಡೋದು ಬಾಯಿ ಚಪ್ಪಲಿಸೋದು ತಿನ್ಪಿನ ಒಟ್ಟೊಟ್ಟಿಗೆ ದೇಹಗಳ ಒಂದು ಎಡ್ಡೆ ರೀತಿಯ ಉಲ್ಲಾಸ ಆಪುಣು ಒಂದು ದಯಬಂಡ ತಿಂದಿನ ಕೂಡಲೇ ಅರ್ಜೆಂಟ್ ಬಲಿಪರ ಬಲ್ಯತಿ ಐಕೋಸ್ಕರವಾದ ಪನ್ಪಿನಿ ಒಂದು ಎಡ್ಡೆ ರೀತಿಯ ಆರೋಗ್ಯಕರವಾದ ನಂಚಿನ ಪೆಲಕ್ಕಾಯಿ ಬೇತೆ ಬೇತೆ ಐಟಮ್ ಪನ್ಪಿನ ಮೂಲಕವಾದ ನಿಕ್ಲೆ ಮಾತೆರೆಗಳ ಬರಡು ಪನ್ಪಿನಂಚಿನ ಆಸೆ ಇತ್ತನೇ ಆದಿಪ್ಪು ಖಂಡಿತವಾದ್ಲ ಆಯ್ನಾತ ಬೇಗ ಬರ್ಪಿನ ಮೂಲಕವಾದ ನಿಕ್ಲ ಪರ್ಚೇಸ್ ಮನ್ಪ್ಲೆ ಖುಷಿ ಪಡೆಯಲೆ ಸೋಲ್ಮೇಲೆ ಸರ್ ಬೇರೆ ಬೇರೆ ರೀತಿಯಾಗಿರುವಂಥ ಮನೆಯಲ್ಲಿ ತಯಾರಾಗಿರುವಂಥ ಐಟಮ್ಸ್ಗಳಿದೆ ಏನೆಲ್ಲ ಐಟಮ್ಸ್ ಇದೆ ಏನು ಸ್ಪೆಷಾಲಿಟಿ ಇದೆ ಅವರತ್ರ ಕೇಳ್ತಾ ಹೋಗುವ ಎಲ್ಲ ಗಿಡಮೂಲಿಕೆಗಳ ಜ್ಯೂಸು ಒಂದೊಂದು ಗಿಡಮೂಲಿಕೆ ಒಂದೊಂದಕ್ಕೆ ಒಳ್ಳೆಯದಂತ ಹೇಳಿದ್ದೆ ಶುಗರ್ಲೆಸ್ ಸಹ ಮಾಡ್ತೇವೆ ಈಗ ನನ್ನಾರಿ ಹೇಳಿದರೆ ತಂಪು ಉರಿ ಮೂತ್ರಕ್ಕೆ ಬಾಯಲ್ಲಿ ಒಳ್ಳೆ ಬರೋದು ಅದಕ್ಕೆಲ್ಲ ಒಳ್ಳೆಯದಾಗ್ತದೆ ಜಿಂಜರ್ ಲೆಮನ್ ಅಂದರೆ ಗ್ಯಾಸ್ಟ್ರಿಕ್ ಡೈಜೆಷನ್ ಕೋಲ್ಡ್ ಕೊಲೆಸ್ಟ್ರಾಲಿಗೆಲ್ಲ ಒಳ್ಳೆಯದು ಹಾಗೆ ಶುಗರಿಗೆ ಬೇಕಾದ ಕಂಟ್ರೋಲಿಗೆ ಬರುವಂಥ ಪೌಡ್ರ್ ಉಂಟು ಇದರಿಂದ ಸೈಡ್ ಎಫೆಕ್ಟ್ ಏನಿಲ್ಲ ಮತ್ತು 10-15 ಬಗೆಯ ಉಪ್ಪಿನಕಾಯಿ ಮೇಯ್ನಾಗಿ ಇವತ್ತು ಹಲಸು ಮತ್ತು ಮಾವಿನ ಮೇಳ ಆದ ಕಾರಣ ಮಾವಿನ ಹಣ್ಣಿನ ಜ್ಯೂಸು ಸಹ ಮಾಡಿದ್ದೇವೆ ಹಲಸಿನ ಉಪ್ಪಿನಕಾಯಿ 10-15 ಬಗೆಯ ಉಪ್ಪಿನಕಾಯಿ ಎಲ್ಲ ಮಾಡಿದ್ದೇವೆ ಗ್ರಾಹಕರಿಗೆಲ್ಲ ತುಂಬ ಸಂತೋಷ ಆಗಿತ್ತು ಇದೆಲ್ಲ ತಿಂದು ಹಾಗೆ ಎಲ್ಲರೂ ಬನ್ನಿ ಮಲ್ಲಿಕಾ ಬಡಾವಣೆ ಮಲ್ಲಿಕಾ ಬಡಾವಣೆಯಲ್ಲಿ ಇರುವಂತಹ ಕಲ್ಕುರ ಪ್ರತಿಷ್ಠಾನದ ಮೂಲಕವಾಗಿ ನಡೆಯುವಂಥ ಸ್ಪೆಷಲ್ ಆಗಿರುವಂಥ ಎಲ್ಲ ರೀತಿಯಾಗಿರುವಂಥ ಗಮನಿಸಬಹುದು ನಮ್ಮ ನೆಚ್ಚಿನ ನಮ್ಮ ಪ್ರೀತಿಯ ನಮ್ಮ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂಥ ವೇದವ್ಯಾಸ್ ಕಾಮತ್ ಅವರಿದ್ದಾರೆ ಇವರಿಗೆ ವಿಶೇಷವಾಗಿ ಪ್ರತಿಯೊಂದು ಐಟಮ್ ನೋಡಿದ ಕೂಡಲೇ ಅವರಿಗೆ ಬಹಳಷ್ಟು ಇಷ್ಟ ಆಗೋ ಮೂಲಕವಾಗಿ ಖರೀದಿಸ್ತಾರೆ ಖಾಲಿ ಇಷ್ಟ ಆಗಿ ಖುಷಿಪಡಿಸುವಂಥದ್ದು ಮಾತ್ರ ಅಲ್ಲ ಖರೀದಿಸ್ತಾರೆ ಎಷ್ಟು ಖುಷಿಯಾಯಿತು ಈ ಒಂದು ಮಲ್ಲಿಕಾ ಬಡಾವಣೆಯಲ್ಲಿ ಕದ್ರಿಯ ಮಲ್ಲಿಕಾ ಬಡಾವಣೆ ಇದೊಂದು ಸಿಟಿಯ ಭಾಗ ಎಷ್ಟೋ ಜನರಿಗೆ ಸಿಟಿಯವರಿಗೆ ಇಂಥ ಪ್ರಾಡಕ್ಟ್ಗಳಲ್ಲಿ ಸಿಗ್ಲಿಕ್ಕೆ ಭಾಳ ಕಷ್ಟ ಆಗ್ತಾ ಹೋಗ್ತದೆ ಶಾಸಕರಾಗಿ ಏನು ಹೇಳ್ತೀರಿ ಪ್ರತಿ ವರ್ಷದ ಹಾಗೆ ಈ ವರ್ಷ ಕೂಡ ಕಲ್ಕೂರ ಪ್ರತಿಷ್ಠಾನದ ವತಿಯಿಂದ ನಮ್ಮ ಪ್ರದೀಪ್ ಕುಮಾರ್ ಕಲ್ಕೂರ ಅವರ ಮತ್ತು ಅವರ ಇಡೀ ತಂಡದವರ ವಿಶೇಷವಾದಂಥ ಪ್ರಯತ್ನ ಪ್ರತಿ ವರ್ಷದ ಹಾಗೆ ಹಲಸು ಮತ್ತು ಮಾವು ಮೇಳ ಮಂಗಳೂರಿನ ಕದ್ರಿಯ ಪ್ರಮುಖ ಭಾಗದಲ್ಲಿರುವ ಮಲ್ಲಿಕಾ ಬಡಾವಣೆಯಲ್ಲಿ ಕಲ್ಕೂರ ಅವರ ಮನೆಯ ಪರಿಸರದಲ್ಲಿ ಬಹಳಷ್ಟು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಾನು ಪ್ರತಿ ವರ್ಷ ಇಲ್ಲಿ ಭಾಗವಹಿಸ್ತಾ ಇದ್ದೇನೆ. ಯಾವುದೇ ರೀತಿಯ ರಾಸಾಯನಿಕ ಅಂಶಗಳನ್ನು ಉಪಯೋಗಿಸದೆ ಸಾವಯವ ಕೃಷಿಯ ಮುಖಾಂತರ ಬೆಳೆಸಿದಂಥ ಹಲಸು ಇರಬಹುದು ಅಥವಾ ಮಾವು ಇರಬಹುದು ಮತ್ತು ಹಲಸಿನ ಬೇರೆ ಬೇರೆ ಉತ್ಪನ್ನಗಳನ್ನು ತಯಾರಿಸಿದಂಥ ಮಹಿಳೆಯರಿಗೆ ಒಂದು ವಿಶೇಷವಾದಂಥ ಅವಕಾಶಗಳನ್ನು
ಮುಕ್ತವಾಗಿ ಒಂದು ಮಳಿಗೆಯನ್ನು ಹಾಕುವಂಥ ಅವಕಾಶಗಳನ್ನು ಕಲ್ಕೂರ ಪ್ರತಿಷ್ಠಾನ ಮಾಡ್ತಾ ಇದೆ. ಸ್ವದೇಶಿ ವಸ್ತುಗಳಿರ್ಬೋದು ಅಥವಾ ಯಾವುದೇ ಹಣ್ಣಿನಿಂದ ತಯಾರಿಸಿದಂಥ ಜ್ಯೂಸ್ ಮತ್ತು ಐಸ್ ಕ್ರೀಮ್ಗಳಿರ್ಬೋದು, ಹಲಸಿನ ಹಣ್ಣು ಮತ್ತು ಮಾವಿನ ಹಣ್ಣಿನ ಈ ರೀತಿಯ ಹಪ್ಪಳ, ಕಷಾಯದಿಂದ ಹಿಡಿದು ಜ್ಯೂಸ್ನಿಂದ ಹಿಡಿದು ಎಲ್ಲ ರೀತಿಯ ಉತ್ಪನ್ನಗಳಿರ್ಬೋದು, ಮಾವಿನ ಮಿಡಿ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಮಾವಿನ ಉಪ್ಪಿನಕಾಯಿಯ ಅಂಶಗಳನ್ನು ಹೊಂದಿದಂಥ ಎಲ್ಲ ಪದಾರ್ಥಗಳಿರ್ಬೋದು, ಬೇರೆ ಬೇರೆ ಫ್ರೂಟ್ಗಳು ಕೂಡ ಇಲ್ಲಿ ವಿಶೇಷವಾಗಿ ಅವರು ಅವಕಾಶಗಳನ್ನು ಮಾಡಿಕೊಟ್ಟಿದ್ದಾರೆ. ರೈತರಾಗಿ ಬೆಳೆದು ಒಳ್ಳೆಯ ರೀತಿಯಲ್ಲಿ ತಮ್ಮ ಕೆಲಸ ಕಾರ್ಯಗಳನ್ನು ಮಾಡುವಂಥ ರೈತರಿಗೆ ಒಂದು ವಿಶೇಷವಾದ ರೈತರು ಅಥವಾ ಅವರೇ ಸ್ವಂತವಾಗಿ ದುಡಿಮೆ ಮಾಡುವಂಥ ಹಲವು ಬಂಧುಗಳಿಗೆ, ಈ ಒಂದು ಸ್ವ ಉದ್ಯೋಗಮುಖ ಮಾಡುವಂಥ ಬಂಧುಗಳಿಗೆ ಒಂದು ಒಳ್ಳೆಯ ಅವಕಾಶ ಇವತ್ತು ಈ ಕಾರ್ಯಕ್ರಮ, ಈ ಒಂದು ವ್ಯವಸ್ಥೆ ಆಗಿದೆ ಅಂತ ನಾನು ಬಯಸ್ತೇನೆ. ಸಾವಯವ, ಯಾವುದೇ ರಾಸಾಯನಿಕ ಪದಾರ್ಥ ಇಲ್ಲದೆ ಒಂದು ಆರೋಗ್ಯಕರವಾದಂಥ ವಸ್ತುಗಳನ್ನು ಉಪಯೋಗಿಸ್ಕೊಳ್ಬೇಕು, ಅದನ್ನು ತಿನ್ನಬೇಕು, ಅದರ ಮುಖಾಂತರ ನಮ್ಮ ಆರೋಗ್ಯವನ್ನು ಉಳಿಸ್ಕೊಳ್ಬೇಕು, ಬೆಳೆಸ್ಕೊಳ್ಬೇಕು ಅಂತ ಚಿಂತನೆಯೊಂದಿಗೆ ಮಾಡುವಂಥ ಕಾರ್ಯಕ್ರಮ. ನಾನು ಶುಭವನ್ನು ಕೋರ್ತೇನೆ. ಅವರ ಅತ್ಯುತ್ತಮವಾದಂಥ ಈ ಪ್ರಯತ್ನ ಇನ್ನಷ್ಟು ಯಶಸ್ಸನ್ನು ಕಾಣಲಿ. ರಾಜ್ಯದ ಬೇರೆ ಬೇರೆ ಭಾಗದಿಂದ ಮಾವು ಮತ್ತು ಹಲಸಿನ ಬೇರೆ ಬೇರೆ ರೀತಿಯ ತಳಿಗಳನ್ನು ತಂದು ಇಲ್ಲಿ ಉಪಯೋಗಿಸುವಂಥ ವ್ಯವಸ್ಥೆಗಳು, ಅದರಲ್ಲಿ ಕೂಡ ನಾನು ಕೂಡ ಇಲ್ಲಿ ಬೇರೆ ಬೇರೆ ವಸ್ತುಗಳನ್ನು ಖರೀದಿ ಮಾಡಿ ನನ್ನ ಮನೆಯಲ್ಲಿ ಕೂಡ ಉಪಯೋಗಿಸುವಂಥ ಒಂದು ವಾತಾವರಣಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂಥ ಕಲ್ಕೂರ ಪ್ರತಿಷ್ಠಾನಕ್ಕೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು, ಶುಭಾಶಯಗಳನ್ನು ಹೇಳ್ತಾ, ಈ ಕಲ್ಕೂರ ಅವರ ಪ್ರಯತ್ನ, ಪರಿಶ್ರಮ ಭಾಳ ಅತ್ಯುತ್ತಮವಾಗಿ ನಡೆದಿದೆ. ಪ್ರತಿ ವರ್ಷ ಇದೇ ರೀತಿಯಲ್ಲಿ ಮಾಡಿ ನಾವು ಕೂಡ ನಿಮ್ಮೊಂದಿಗೆ ಇದ್ದೇವೆ. ಯಶಸ್ಸಾಗಲಿ. ಧನ್ಯವಾದಗಳು, ಶುಭಾಶಯಗಳು. ಬೆಲ್ಲಕ್ಕಾಯ್ದ ಬೇರೆ ಬೇರೆ ರೀತಿಯ ಐಟಮ್ಸ್ಲುಂಡು. ಐಟಮ್ಸ್ನು ತುದೊಂದು ಬರಕ ಅದೊಟ್ಟಿಗೆ ಬೇರೆ ಬೇರೆ ತುಲೆ ಉಪ್ಪಾಡು ಮಾತ್ರ ರೆಡಿ ಆತಂಡು. ಉಪ್ಪಾಡ್ದೊಟ್ಟಿಗೆ ಮಿಡಿಲ ರೆಡಿ ಉಂಡು. ತುಲೆ ಉಪ್ಪು ಬಾಡ್ದಿನ ಮಿಡಿ ರೆಡಿ ಉಂಡು. ಇಲ್ಲಲ್ಬೋದು ಅರಪ್ಪನ ಮಾತ್ರ ಬಾಕಿ. ಅದೊಟ್ಟಿಗೆ ಬೇರೆ ಬೇರೆ ರೀತಿಯ ಅಂಚಿನ ಜ್ಯೂಸ್ ಉಂಡು. ಇದೊಂದು ಬಾಡ್ದು ಜ್ಯೂಸ್ ಬಂತು ನಾಂಡು ಜ್ಯೂಸ್ ಹಾಪುಂಡು. ಒಂದು ದಾದ ಮಾತಮ್ಮ, ಒಂದು ದಾದ ವಿಶೇಷ ನ್ಯಾಚುರಲ್ ಜ್ಯೂಸ್ ಸರ್ ದಾಲ ಕಲರ್ಸಸ್ ಪುರ ದಾಲ ಪಾಡು ಜೇಂಕ್ಲೇಡ ಬೊಕ್ಕ ಇಂದು ಶುಗರ್ ಪುರ ಬಾರಿ ಎಡ್ಡೆ ನೆಟ್ ಇರೆಗ್ ಜಾಮೂನ್ ಕರೇಲ ಜಾಮೂನ್ ಆಮ್ಲ ಅಂದ್ ಇದು ಮೂಜಿಲ ಇರೆಗ್ ಶುಗರ್ ದಕ್ಲೆಗ್ ಬೊಲ್ಪಗ್ ಬಜಿ ಬಂಜಗ್ ಪರೋಡು ಅಂದ್ ಒಂಜು ಲೋಟಗ ಒಂಜು 2 ಸ್ಪೂನ್ ಪಾಡನೆ ಬೊಕ್ಕ 3/4 ಲೋಟ ನೀರು ಪಾಡಂಡ ಇದು ಬೇತೆ ಬೇತೆ ಫ್ರೂಟ್ದ ಜ್ಯೂಸ್ ಆಯ್ನ ಜ್ಯೂಸ್ ಮತ್ತೆ ಸುಲಭವಾದ ನಮಗೆ ಜ್ಯೂಸ್ ಮನ್ಪೇರೆ ಕೊಡೆ ನಂಚಿನ ವ್ಯವಸ್ಥೆ ಬಂಡ ಇನ್ನು ಪಾಡ್ದು ನಾಂಡು ಅದಕ್ಕೆ ನೀರು ಮಂತು ಬೆಚ್ಚ ನೀರು ಪಾಡ್ದು ಮಿಕ್ಸ್ ಮಂತುಂಡ ಸಕ್ಕರೆ ಪಾಡೋಡಾಪುನ ಇಜ್ಜಂಡೆಲ್ಲ ಉಂಡು. ಸಕ್ಕರೆ ಇತ್ತಿನೆಲ್ಲ ಉಂಡು, ಇಜ್ಜಂಡೆಲ್ಲ ಶೋಕಡ್ ಮಲ್ಪರೆ ಸಾಧ್ಯ ಆಪುಂಡು. ನಮಗೆ ಮಾತರೆಗೆಲ್ಲ ಫೇವ್ರೇಟ್ ಆಯ್ನಂಚಿನ ನಿತ್ಯ ಅಂದು ನಿತ್ಯ ನಮಗೆ ಬೋಡಾಯನಂಚಿನ ಫುಡ್ಡನ್ನು ನಮಗೆ ತಿಂದರೆ ಸಾಧ್ಯ ಆಪುಂಡು. ನಿತ್ಯ ನಮಗೆ ಕಾಂಡೆ ಓಬೋಡು ನಿತ್ಯ ನೆನಪು ಬಂತು ಅಂಡು ಪೂರ ಪ್ರಾಡಕ್ಟಲ್ಲಿ ಹೊರಕ್ಕೆ ತಿಕ್ಕೊಂಡು ನಿತ್ಯ ದಾಖಲಿನ ಸ್ಪೆಷಲ್ ಆಯ್ನಂಚಿನ ಪ್ರಾಡಕ್ಟ್ ಬಗ್ಗೆ ಪನ್ಪಿನಾಡು. ಇತ್ತೆಂಗೆಲ್ಲ ಹೊಸತ ಪ್ರಾಡಕ್ಟ್ ಬರ್ತದೆ. ಈ ಗೇರು ಹಣ್ಣು ಕ್ಯಾಶ್ಯೂ ಹಣ್ಣು ಬರೋದ ಬೀಜದ ಪರಂದು ಐತ ಕೇಕ್ ಮಲ್ತದೆ ಎಂಗೆಲ್ಲ ಮಫಿನ್ ಹಿಂದಕ್ಕೆ ಒವ್ವೆ ಪ್ರಿಸರ್ವೇಟಿವ್ ಇಜ್ಜಿ ಬುಕ್ಕ ಟೇಸ್ಟ್ ಪೌಡ್ರ್ ಇಜ್ಜಿ ಕಲರ್ಸ್ ಪಾಡ್ದಿಜ್ಜಿ ಜಾಗ್ರಿ ಪಾಡ್ದು ಮಲ್ತನ ಇಂದು ಹೆಲ್ತ್ಗೆ ಭಾರಿ ಎಡ್ಡೆ. ದೆನ್ ಈ ಟೆಕ್ನಾಲಜಿನ ಎಂಗೆಲ್ಲ ಗೇರು ಸಂಶೋಧನಾ ಸಂಸ್ಥೆ ಉಂಡು ಪುತ್ತೂರುಡು DRCM ಡೈರೆಕ್ಟರ್ ಆಫ್ ಕ್ಯಾಶ್ಯೂ ರಿಸರ್ಚ್ ಸೆಂಟರ್ ಐಡ್ತ ಟೆಕ್ನಾಲಜಿಗೆ ತಂದು ಮಲ್ಪನ ಇಂದು ಹೆಲ್ತ್ಗೆ ಭಾರಿ ಎಡ್ಡೆ ಎಂದು ಕ್ಯಾಶ್ಯೂ ಆ್ಯಪಲ್ದ ಮಫಿನ್ ಬೊಕ್ಕೊಂಜಿ ಈ ಮಾತೆಲ್ಲ ಗೊತ್ತಿప్పుడు ಬೀಜ ನ್ಯಾಚುರಲ್ ಅದು ನ್ಯಾಚುರಲ್ 100% ನ್ಯಾಚುರಲ್ ಕ್ಯಾಶ್ಯೂನು ಸ್ಪ್ರೌಟ್ ಮಲ್ಪನ ಮೊಳಕೆ ಬರ್ಸಪ್ನ ನಮ್ಮೈತೆ ಬೀಜ ಸೀಸನ್ ಪೂರ ಮುಗಿಂಡು ಇತ್ತೆ ಮರತ ಅಡಿಕೆ ಬೋಣದಂಟ ಮುಂಗೆ ತಿಕ್ಕೊಂಡು ಐನು ಪೂರ ತುಂಬುದಗಳು ಕಲೆಕ್ಟ್ ಮಲ್ತೈತೆ ಕಜಿಪು ಪೂರ ಮಲ್ಪೈತಿರ ಆಂಟ ಇತ್ತೆ ದೆನ್ನೆ ಎಂಕಲ ದಾನೆ ಮಲ್ಪ ಎಂಕಲ ಫ್ಯಾಕ್ಟ್ರಿ ತ ಉಳಾಯಿಡಿ ಇನ್ಬಿಲ್ಟ್ ಮಲ್ತೈತೆ ಹೈಜಿನಿಕ್ ಆತು ದೆನ್ನು ಮುಂಗೆ ಬರ್ಪತ್ತೆ ಮಲ್ತದಲ್ಲಿ ದೆನ್ನು ಪಲ್ಯ ಮಲ್ಪೊಲಿ ಪಾಯಸಗು ಪಾಡೋಲಿ ಅಂಚಿನೆಲ್ಲ ತಿನ್ನೋಲಿ ನೆಯ್ಡ್ತು ಎಂಕಲ ಒಂಜಿ ಹೊಸ ಪ್ರಾಡಕ್ಟ್ ಮಲ್ತ ಕುಕ್ಕೀಸ್ ಮಲ್ತದ ಇತ್ತವೆ ನೆಕ್ ಮೈದಾ ಪಾಡ್ಜ ಜಾಗ್ರಿ ಯೂಸ್ ಮಲ್ತತ್ತು ಕ್ಯಾಶ್ಯೂತ ಸ್ಪ್ರೌಟೆಡ್ ಕ್ಯಾಶ್ಯೂ ಕುಕ್ಕೀಸು ಮಲ್ತದ ಇಂದುಲ ಅಗಲವೇ ಟೆಕ್ನಾಲಜಿಗೆ ಇಂದು ಪೂರ ಆರೋಗ್ಯಗೂ ಪೂರ ಭಾರಿ ಎಡ್ಡೆ ಪ್ರಾಡಕ್ಟ್. ವೀಕ್ಷಕರ ನಮ್ಮ ತೂರ ಸಾಧ್ಯ ಆಪುಂಡು ಒಂದು ಉಳಾಂಡ ಹಳ್ಳಿದ ಬಾಗಡು ಅಥವಾ ನಮ್ಮ ಮರತಾಡಿಟ್ಟು ಪೊಂಡ ಎಲ್ಲಿ ಮುಂಗೆ ಬರ್ಪುಂಡು ಆಡೆಗೆ 2 ಸೈಡ್ದೆಲ್ಲ ತುಂಡು ಮಲ್ಪ ಬಾಯಿಗೆ ಬಾಡೋನು
ತಿನ್ಪಿನ ಭಾರಿ ಖುಷಿ ಆಪುಂಡು ತುಲೆ ಅಂಚನೆ ತಿನ್ನೋಡು ಬಂದ್ಬಿಟ್ಟು ಉದ್ದೇಶ ಬಾತಕ್ಲೆ ದೀತೀರು ಸುಮಾರು ಒಂಜಿ 3-4 ದಿನ ಒಂದು ದಿಯೋಲಿ ಆಯ್ತು ತೋರಿಸ್ಕೊಟ್ಟು ಅರ್ಧ ಹೆಚ್ಚು ದಿನ ದಿಯೋಡು ಐಕೆ ನಂಚಿನ ಬಿಸ್ಕಟ್ ಭಾರಿ ಶೋಕದ ಕುಕೀಸ್ ಮಂತದೇರು ನಮ್ಮ ಹಲಸಿನ ಬೀಜ ಆ್ಯಕ್ಚುಲಿ ಹಲಸಿನ ಬೀಜ ಒಂಜಿ ಚಪಾತಿ ಮಲ್ತದೆ ಹೆಂಗಲ್ಲ ಇಂದು ಸುಮಾರು 4-5 ವರ್ಷ ಹಣ್ಣು ಮಲ್ತದೆ ಎಡ್ಡೆ ಗ್ರಾಹಕರ್ನಾಗ್ಲಿ ಉಳ್ಳೇರು ಭಾರಿ ಎಡ್ಡೆ ಹೆಲ್ತ್ಗೆ ತಗಲಿ ಪೂರ ಎಡ್ಡೆ ಹಾಂ ಇಂದು ಹಲಸಿನ ಬೀಜ ಎಲ್ಲ ಚೂರು ಗೋದಿಲ ಪಾಡ್ತಾ ಇನ್ನು ಬ್ಲೆಂಡ್ ಮಲ್ತು ಬಿಡ್ತಾನೆ ನಿಗ್ಲಿ ಚಪಾತಿ ಎಂಚ ಮಲ್ಪರ ಅಂಚ ಮಲ್ಪೋಲಿ ಇಂದು ಪೂರ ಆರೋಗ್ಯ ಭಾರಿ ಎಡ್ಡೆ ಹಲಸಿನ ಬೀಜ ಪೆಲತ್ತರಿ ಗೊತ್ತುಂಡ ಐದು ಮಲ್ಪು ಅವೇ ರೀತಿ ಪೆಲತ್ತರಿದ ಪೌಡ್ರ್ ಎಲ್ಲ ಉಂಡು ನಿಕ್ಲೆಗೆ ಇಲ್ಲೆಲ್ಲ ಬೋಡಂಟೆ ಹೆಂಗೆಲ್ಲ ಪೆಲತ್ತರಿದ ಪೌಡ್ರ್ ರೆಡಿ ಮಲ್ತುಗೋರ್ಪ ದಾದ ರೆಸಿಪಿ ದೆನ್ ನಮ್ಮ ಚಪಾತಿ ಮಲ್ಪೊಲಿ ದೋಸೆ ಮಲ್ಪನಾಗ ಪಾಡೋಲಿ ಇಡ್ಲಿಗೆ ಪಾಡೋಲಿ ನೆತ್ತ ಬೇತೆ ಬೇತೆ ತಿಂಡಿಲೆಗೆ ಇಂಗ್ರೀಡಿಯೆಂಟ್ ಅದು ಯೂಸ್ ಮಲ್ಪೊಲಿ ನೆತ್ತವೆ ಕುಕ್ಕೀಸ್ಲ ಮಲ್ಪ ಹೆಂಗೆಲ್ಲ ಭಾರಿ ಎಡ್ಡೆ ಇದು ಹೆಲ್ತ್ಗೆ ಭಾರಿ ಎಡ್ಡೆ ಹಲಸಿನ ಬೀಜದ್ದು ಇದು ನ್ಯಾಚುರಲ್ ಆದ ಪೌಡ್ರ್ ಇಪ್ಪುಂಡು ನಿತ್ಯನ ನಮ್ಮ ಸದಾ ನಿತ್ಯಲ್ಲ ನೆನಪು ಮನ್ಪುಡು ದಯ ಪಂಡ ನಮಕ್ ಬೋಡಾಯಿನಂಚಿನ ಮಾತ ರೀತಿಯ ಫುಡ್ಡುಲು ಕಾಂಡೆ ಬೋಡ ತಿಂಡಿ ಮಧ್ಯಾಹ್ನಗೆ ಬೋಡಾಯಿನಂಚಿನ ಐಟಮು ಬಯ್ಯಗೆ ಬೋಡಾಯಿನಂಚಿನ ಐಟಮ್ ಸ್ನ್ಯಾಕ್ಸ್ ಐಟಮ್ಸ್ ಎಲ್ಲ ಪ್ರೋಗ್ರಾಮ್ ಇತ್ತು ಬಯ್ಯದ ಐಟಮ್ ತೂಲಿ ಹಪ್ಪಳ ಪ್ಯೂರ್ ಹಪ್ಪಳ ಮಲ್ತ ಇಂದು ಜಾಕ್ ಫ್ರೂಟ್ ತಾವು ನಿಕ್ಲೆ ಬೇತೆ ಬೇತೆ ಕಲರ್ ಬರ್ಪುಂಡು ಇಂದು ನ್ಯಾಚುರಲ್ ಸ್ವೀಟ್ ಅದು ಬರ್ಪುಂಡು ಚಪ್ಪೆ ಹಪ್ಪಳ ಬರ್ಪುಂಡು ನಿಕ್ಲೆ ಬೇತೆ ಒವ್ವೆ ಇಂಗ್ರೀಡಿಯೆಂಟ್ ಪಾಡುಜ ಫುಲ್ 100% ನ್ಯಾಚುರಲ್ ಆತ ತಿಪ್ಪು ಓಕೆ ನಿತ್ಯ ಬಂಡ ನ್ಯಾಚುರಲ್ ನಿತ್ಯ ಬಂಡ ನಮಗೆ ಏಪಲಗಲ ನಿತ್ಯಗಳ ನೆನಪಾವುಡು ಬಂದ್ಬಿನ ಉದ್ದೇಶವಾದ ಮಾತ್ರ ರೀತಿಯ ಪ್ರಾಡಕ್ಟ್ ತುಂಬ ಒಂದು ಅಲ್ಲಿ ಬೇರೆ ಬೇರೆ ರೀತಿಯ ಕ್ಲೋಸ್ಲು ಉಂಡು ಬೇರೆ ನೋಡಿ ಜೆಂಟ್ಸಿಗೆ ಬೋಡಾಯಿನಂಚಿನ ಶರ್ಟ್ಸಲು ಲೇಡೀಸ್ ಬೋಡಾಯಿನಂಚಿನ ಬೇರೆ ಬೇರೆ ರೀತಿಯ ಅಂಚಿನ ಚೂಡಿದಾರ ಪೀಸಲು ಅದೊಟ್ಟಿಗೆ ಬೇರೆ ಬೇರೆ ಅಂಚಿನ ಟವೆಲ್ಸ್ ಎಲ್ಲ ಮಾತುಂಡು ತೋಲಿ ವೆರೈಟಿ ಆಫ್ ಟವೆಲ್ಸ್ ಎಲ್ಲ ಮತ್ತು ಸಾಧ್ಯ ಉಂಡು ಮಾತ್ರ ರೀತಿಯ ಬಗೆತೆಲ್ಲ ಉಂಡು ಸಂಪೂರ್ಣವಾದ ಖಾದಿ ಪೂರ ಖಾದಿ ತೋಲಿ ಸ್ವದೇಶಿ ಖಾದಿ ವಸ್ತ್ರ ಭಂಡಾರ ಬಂದು ಸ್ವದೇಶಿ ಖಾದಿದನೆ ಓ ನೈಸ್ ಸೂಪರ್ ನೋಡಿ ಸ್ವದೇಶಿ ಖಾದಿದ ಭಾರಿ ಶೋಕದ ವಾವ್ ಎಡ್ಡುಂಡು ಐ ಥಿಂಕ್ ಗರ್ಲ್ಸ್ನ ಹಾಕ್ಲಿ ಭಾರಿ ಶೋಕದ ಎಡ್ಡೆ ರೀತಿಯ ಫೀಲ್ ಆಗುದೆ ಬಂಡ ಒವೇ ಕಾರಣಗಳ ಸೆಕೆ ಮಾತಾ ಬಂದೆ ಎಡ್ಡರೆ ಹೇತುಡ ಒಂಜಿ ಕಂಡೀಷನ್ ಡಿಪ್ಪುನಂಚಿನ ಸಾರಿ ಎಡ್ಡೆ ರೀತಿಯ ಡಿಸೈನ್ ಮಾತಾ ಅವರ ಶೋಕುಡು ಕೊರ್ತಿನಂಚಿನ ಸ್ವದೇಶಿ ಖಾದಿ ವಸ್ತ್ರಲು ಎಸ್ ದುಂಪೋಯಿ ಬೇರೆ ಬೇರೆ ರೀತಿಯ ಅಂಚಿನ ಚಿಪ್ಸ್ಗೂ ಮಸಾಲ ಫ್ಲೇವರ್ ಪಾಡ್ದು ನಮಗೆ ಮಾತಾರೆಲ್ಲ ಸ್ಪೈಸಿ ಆದ ದಿಕ್ಕೋಡು ಬಂದ್ಬಿನ ಉದ್ದೇಶವಾದುಂಡು ಅದೊಟ್ಟಿಗೆ ಬೇರೆ ಬೇರೆ ರೀತಿಯ ಟೈಪ್ಸ್ ಉಪ್ಪಾಡಲುಂಡು ಒಂದಾದೆ ಮಾವಿನ ತೊಕ್ಕು ಸೊ ಒಂದು ಡೈರೆಕ್ಟ್ ಆದ ಟೇಸ್ಟ್ ಮಾಡಿ ಬರಬಂಡಿ ಡೈರೆಕ್ಟ್ ಆದ ಟೇಸ್ಟ್ ಮಾಡಿಬಿನ ತೊಡಿ ಮಾವಿನ ಹಿಂಡಿ ಮಾವಿನ ತೊಕ್ಕು ಒಂದು ಒವೇ ರೀತಿಯ ನಮ್ಮ ತಿನ್ಪಿನ ಅಂಡ ದೋಸೆ ಚಪಾತಿ ಓಣ ತಿನ್ನೋಡೊಂದು ಅಂಡ ಇಡ್ಲಿ ತಿನ್ನೋಡೊಂದು ಅಂಡ ಒಂದೊಂದು ಟಚ್ ಮಂತದ್ದು ತಿಂಡ ಅಂಡು ಒಂದು ಸೈಡ್ ಡಿಶ್ ಆದ ಉಪಯೋಗ ಬಂದ್ಬರ ಭಾರಿ ಖುಷಿ ಹಾಕೊಂಡು ಬೇರೆ ಬೇರೆ ಹಪ್ಪಳದ ಮಳಿಗೆಲ್ಲ ಉಂಡು ಅದೊಟ್ಟಿಗೆ ನಮ್ಮ ತೂವಲ್ಲಿ ಬೇರೆ ಬೇರೆ ನೋಡಿ ನಮ್ಮ ಕ್ಯಾಶ್ ಇವುಡು ಬೇರೆ ಬೇರೆ ರೀತಿಯ ಫ್ಲೇವರ್ ಅದೊಟ್ಟಿಗೂ ಉಂಡ್ಲಾಕೊಂಡು ವೀಕ್ಷಕರೇ ಉಂಡ್ಲಾಕೊಂಡು ದಯಬಂಡ ಉಡ್ಲಾಕ ತಿನ್ನೋಡು ಅಂಡ ಐತೆ ಒಳಾಂಡ ಒಂದು ಅಜ್ಜಿ ಇಲ್ಲ ಒಳ ಪೋಂಡು ಅಜ್ಜಿ ಇಲ್ಲ ಪೋಡ್ಚಿ ಕಲ್ಕೂರ ಪ್ರತಿಷ್ಠಾನ ಬತ್ತಂದ ಮೂಲ ಸ್ಟಾಲ್ಡ್ ಉಂಡು ಉಂಡ್ಲಾಕ ದಯಬಂಡ ಎಕಡೆ ಎಂಗ್ಲು ಬಂಡು ಉಂಡ್ಲಾಕಲ ಉಪ್ಪಡ ಬಚ್ಚಿಲ್ಡು ಬಾಂಡ್ ಮಲ್ಪರ ಹಾಪುಂಡು ಒಂದು ಮಲ್ಪೊಡು ಇಜ್ಜಿ ಮಲ್ತಿದೆ ರೆಡಿ ಮಂತ್ ಕೊಡ್ತೇವೆ ತಿನ್ನ ಮಾತ್ರ ನಮಗೆ ಯಾರು ಅದೊಟ್ಟಿಗೆ ಬೇರೆ ಹಾಗಲಕಾಯ್ದ ಒಣಸು ಮಧ್ಯಾಹ್ನ ನೆನಪಾಂಡ ಖಂಡಿತವಾದ ಒಂದಿಲ್ಲ ನೆನಪಾವುಡು ನಿಕ್ಲೆಗೆ ಅಂಚಾದ ಕೊನೆಯ ನಿಕ್ಲು ಬಲೆ ಎಡ್ಡೆ ರೀತಿ ಎಂಜಾಯ್ ಮನ್ಪ್ಲೆ ಜೊತೆಗೆ ಬೇತೆ ಬೇತೆ ಟೈಪ್ಸ್ ಪುಳಿತ ಉಂಡು ಇದರ ಪುನರ್ಪುಳಿ ಒಂದು ತಿಕ್ಕನ ಭಾರಿ ಕಮ್ಮಿ ದಯಬಂಡ ಹೇಗೆ ಮನ್ಲೆ ಅನೇ ವಾಣ ಒಂಜಿ ಹಳ್ಳಿದ ಪ್ರದೇಶಕ್ಕೆ ಬೋರ್ಡ್ ಹಾಕೊಂಡು ಅದಕ್ಕೋಸ್ಕರವಾದ ಪುನರ್ಪುಳಿದ ಉಂಡು ಪುನರ್ಪುಳಿದ ನೀರಿಗೆ ಪಾಂಡೆ ಯಾರು ಜ್ಯೂಸೆಲ್ಲ ಮನ್ಪೋಲಿ ಸಾರಲ ಮನ್ಪೋಲಿ ಬೇತೆ ಬೇತೆ ರೀತಿಯ ನಂಚಿನ ಸೋಪುಲು ಉಂಡು ಮಿಲ್ಕ್ ಸೋಪ್ ಉಂಡು ಮಿಲ್ಕನ್ನು ಪರ್ಪ ಅಂಡ ಸೋಪುಲ ಮಲ್ತದೇರು ತೋಲಿ ಎಂಕ್ಲೆಲ್ಲ ಮಿಲ್ಕ್ ಲೆಕ್ಕನೆ ಬೊಲ್ದಾಯರ ಸಾಧ್ಯ ಆಪಿನಂಚಿನ ಸ್ಪೆಷಲ್ ಆಯ್ನ ಚಾರ್ಕೋಲ್ದಲ್ಲ ಉಂಡು ಚಾರ್ಕೋಲು ಕೂಳಿ ಉಜ್ಜರ ಬಂದು ಸೋಪುಲ ಮಂತ್ ಕೊತ್ತಿನಂಚಿನ ಸ್ಪೆಷಲ್ ವಾವ್ ಸ್ಪೆಷಲ್ ಆಯ್ನಂಚಿನ ಗಾರಿಗೆಲು ಉಂಡು ನಿಕ್ಲಿ ಎಂಚ ಬೋಡ ಅಂಚ ಫ್ಲೇವರ್ ನಾರ್ಮಲ್ ಬೋಡ ನಾರ್ಮಲ್ ರೆಡ್ ಟೈಪುದೆಲ್ಲ ಬರೀ ಶೋಕದ ಗಾರಿಗೆಲ್ಲ ಉಂಡು ಚಿಪ್ಸೆಲ್ಲ ಉಂಡು ಹಪ್ಪಳ ಉಂಡು ಹಪ್ಪಳ ಮೇಡಮ್ ನಮಸ್ತೆ ನಾವು ಮಾಡೋದು ಇದೆಲ್ಲ ಉಪ್ಪಿನಕಾಯಿ ನಮ್ಮದೇ ಮನೇಲಿ ಮಾಡೋದು ಹೋಮ್ಮೇಡ್ ಅದರಲ್ಲಿ ಅಪ್ಪೆ ಮೆಡಿ ಮಾವಿನ ತುಂಡು ಕರಂಡೆ ಮತ್ತು 13 ವೆರೈಟಿ ಉಂಟು ಹೌದು 13 ವೆರೈಟಿ ಉಂಟು ಹಿರಿಯರಿಗೆ ಗೌರವ ಕೊಡೋದು ಆಗ್ತದೆ ಅದರೊಟ್ಟಿಗೆ ಅವರಿಗೆ ಒಂದು ಒಳ್ಳೆ ರೀತಿಯಾಗಿರುವಂಥ ಆದಾಯ ಆಗ್ತದೆ ಅವರೇ ಮಾಡುವಂಥ ಐಟಮ್ಸ್ಗಳು ತಿಂದರೆ ತಿಂತಾನೇ ಇರಬೇಕಾಗ್ತದೆ ತಿಂತಾ ಹೋಗುವ ನೋಡ್ತಾ ಬನ್ನಿ ವೀಕ್ಷಕರೇ ಐಸ್ ಕ್ರೀಮ್ಲ ಉಂಡು ಕುಕ್ಕುದ ಐಸ್ ಕ್ರೀಮ್ಲ ಉಂಡಿಗೆ ಪೆಲಕ್ಕೈದ ಐಸ್ ಕ್ರೀಮ್ಲ ಉಂಡು ತೋಲಿ
ಪೂರ ರೆಡಿ ಆತನು ಕುಕ್ಕುದ ಐಸ್ ಕ್ರೀಮು ಬೆಲಕಾಯ್ದ ಐಸ್ ಕ್ರೀಮು ಅಥವಾ ಅಡಿ ಆತನು ದಾದ ಮಾತ ಐಸ್ ಕ್ರೀಮ್ ಉಂಟು ರೋಸ್ಟೆಡ್ ಆಲ್ಮಂಡ್ ಉಂಡು ಪಲಕ್ಕೈದುಂಡು ಕಾಟುಕ್ಕುದುಂಡು ಅಲ್ಫೋನ್ಸೋ ಮ್ಯಾಂಗೋ ಉಂಡು ಹಾಂ ಚಿಕ್ಕುದುಂಡು ಬುಕ್ಕ ಗಾಂಧಾರಿ ಮುಂಚಿದ ಮಂಜುಳ್ದಿ ಇರುತ್ತಾ ಮಂಜುಳ್ದಿ ಗಾಂಧಾರಿ ಮುಂಚೆ ಎಂಚ ಉಂಟು ತೂಕದೆ ದಯಪಂಡ ಕುಕ್ಕುದ ನಮ್ಮ ಬೇತೆ ಬೇತೆ ತೂತಿಪ್ಪು ಗಾಂಧಾರಿ ಮುಂಚಿದ ಖಾರ ಉಂಡ ಚೀಪೆ ಉಂಡ ತೂ ಒಂದು ಬರ್ಕತೆ ಎಸ ಓಕೆ ಗಾಂಧಾರಿ ಮುಂಚಿದ ತೂಯರ ಬೊಲ್ದು ಬೊಲ್ದು ಉಂಡು ಅಂಡ ಟೇಸ್ಟ್ ತೂಡು ರೆಡಿ ಮಂತು ಕೊರಿಯರು ಆ ಕೊರ್ಪಿನ ಸರ್ವ್ ಮನ್ಪಿನ ಒಂಜಿ ಆ ಕಪ್ ಉಂಡತೆ ಸ್ಪೆಷಲಿ ಆಯ್ನಂಚಿನ ದೋಣಿಡು ಕುಲೋನು ತಿನ್ನೊಂದು ಪೋಯಿ ಇನ್ನು ಹಾಕೊಂಡು ಟೇಸ್ಟ್ ಎಂಚೊಂದು ಹೋಯಿ ಭಾರಿ ಪರಿಮಳ ಬರೋದುಂಡು ಒಂದು ಲೈಟೆಡ್ ಕಾರ್ಲ ಉಂಡು ಸೊ ಸ್ವೀಟ್ಲ ಎಡ್ಡ ರೀತಿದು ಉಂಡು ಪೆಲಕ್ಕಾಯಿಲ ಐದೊಟ್ಟಿಗೆ ಕುಕ್ಕುದು ಒಟ್ಟೊಟ್ಟಿಗೆ ಬೇರೆ ಬೇರೆ ಫ್ರೂಟ್ಸ್ ಎಲ್ಲ ಉಂಡು ರಂಬುಟನ ಉಂಡು ಅಥವಾ ಒಂದಾದ ಪುಲಸನ್ನೆಲ್ಲ ಉಂಡು ಕುಂಬುಡಲ ಉಂಡು ಕುಂಬಳಕಾಯಿ ಕುಂಬುಡಲ ಉಂಡು ಬೇರೆ ಬೇರೆ ರೀತಿಯ ಹತ್ತಿಯಾರೆಲ್ಲ ಉಂಡು ತೋಲಿ ನಮಗೆ ಬೇರೆ ರೀತಿಯ ಅಂಚಿನ ನಮಗೆ ತೋಲಿ ಪೂರ ಸ್ಟೀಲ್ ಅದೇ ಸ್ಟೀಲ್ ಐಟಮ್ಸ್ ನಮ್ಮ ಓವೇ ಕಾರಣಕ್ಕೆಲ್ಲ ತುಕ್ಕು ಬತ್ತಂದಿಲ್ಲ ಲೆಕ್ಕ ಸ್ಟೀಲ್ ಐಟಮ್ಸ್ ಎಲ್ಲ ಉಂಡು ಚೂರಿ ಉಂಡು ಅದು ಹುಟ್ಟುಲು ಉಂಡು ಅಥವಾ ಪೆರದ ಮಣ್ಣೆಲ್ಲ ಉಂಡು ಬೇರೆ ಬೇರೆ ಐಟಮ್ಸ್ ಉಂಡು ಬೇರೆ ಬೇರೆ ರೀತಿಯ ಅಂಚಿನ ಕುರುಕುರು ತಿಂಡಿ ಉಂಡು ಕುರುಕುರುದ ತಿಂಡಿ ಉಂಡು ಅದೊಟ್ಟಿಗೆ ಪ್ರಿಸರ್ವೇಡಿಯ ನಮಗೆ ತೋಲಿ ಹಲ್ವಾ ಓನ್ ಪ್ರಾಡಕ್ಟ್ ಜಾಕ್ ಫ್ರೂಟು ಓನ್ ಪ್ರಾಡಕ್ಟ್ ಆಗಿರುವಂಥದ್ದು ಸಾವಯವ ಬೆಲ್ಲ ಮತ್ತು ತುಪ್ಪ ಹಾಕಿ ಮಾಡುವಂತಹ ಜಾಕ್ ಫ್ರೂಟ್ ಹಲ್ವಾ ಸೊ ಜಾಕ್ ಫ್ರೂಟ್ ಹಲ್ವಾ ನೋಡ್ಬೋದು ವೀಕ್ಷಕರೇ ಜಾಕ್ ಫ್ರೂಟ್ ಹಲ್ವಾವನ್ನು ವಾವ್ ಕ್ಲಿಯರ್ ಆಗಿ ನ್ಯಾಚುರಲ್ ಆಗಿರುವಂತಹ ಜಾಕ್ ಫ್ರೂಟ್ ಹಲ್ವಾಗಳು ಇರುವಂಥದ್ದು ನೋಡುವ ಟೇಸ್ಟ್ ಯಾವ ರೀತಿ ಆಗಿದೆ ಅಂತ ಹೇಳುವಂಥದ್ದು ನೋಡಬೇಕಂತೆ ನೋಡುವ ಟೇಸ್ಟ್ ನೋಡುವ ಎಸ್ ವೀಕ್ಷಕರೇ ಟೇಸ್ಟಿನ ಮಜವನ್ನು ಗಮನಿಸ್ತಾ ಹೋಗುವ ಯಾವ ರೀತಿಯಾಗಿದೆ ಜಾಕ್ ಫ್ರೂಟ್ ಹಲಸಿನ ಹಲ್ವಾ ವಾವ್ ಒಳ್ಳೆಯದು ಆ ಫ್ಲೇವರ್ ಸುಮಾರು ಹೊತ್ತು ನಿಲ್ಲುವ ರೀತಿಯಲ್ಲಿ ಒಂದು ಒಳ್ಳೆ ರೀತಿಯಾಗಿರುವಂಥ ಬಾಯಿ ಎಲ್ಲ ಪರಿಮಳ ಆಗ್ತಾ ಹೋಗ್ತದೆ ನಾವು ತಿಂದಾಗ ಬಾಯಿಗೆ ಇಡೀ ಪರಿಮಳ ಆಗ್ತಾ ಇದ್ದಾಗಲೇ ನಮಗೆ ಸಂಜೆ ಹೋದರೂ ಕೂಡ ಮಧ್ಯರಾತ್ರಿ ಹೋದರೂ ಕೂಡ ಏನೋ ಇದೊಂದು ಸ್ಪೆಷಲ್ ತಿಂದಿದ್ದೇನೆಲ್ಲ ಆಗ್ತದಲ್ಲ ಆ ರೀತಿಯಾಗಿ ನ್ಯಾಚುರಲ್ ಆಗಿ ಆ ಬೆಲ್ಲದ ಒಟ್ಟಿಗೆ ಮಿಕ್ಸ್ ಮಾಡಿರೋ ಕಾರಣ ಭಾಳಷ್ಟು ಚೆನ್ನಾಗಿರುವಂಥದ್ದು ವೆರೈಟಿ ಆಗಿರುವಂತಹ ಆ ಫ್ಲೇವರ್ಗಳು ಒಟ್ಟಿಗೆ ನೋಡ್ಬೋದು ನಿಪ್ಪಟ್ಟು ನೋಡ್ಬೋದು ಹಲಸಿನ ಬೀಜದ್ದು ವಾವ್ ಹಲಸಿನ ಬೀಜದ ನಿಪ್ಪಟ್ಟು 100% ಇದನ್ನೊಂದು ತಗೊಳ್ಳೇಬೇಕು ಯಾಕಂತ ಹೇಳಿದರೆ ಹಲಸಿನ ಬೀಜದ್ದು ನಿಪ್ಪಟ್ಟು ಮಾಡುವಂಥದ್ದು ಬಹಳಷ್ಟು ಕಡಿಮೆ ಮಾಡುವರು ಅದು ಫುಲ್ ರೋಸ್ಟ್ ಮಾಡಿದ್ದು ಫುಲ್ ರೋಸ್ಟ್ ಒಂದು ವಾರಕ್ಕೆ ಏನು ಹಾಳಾಗೋದಿಲ್ಲ ಯಾಕಂದ್ರೆ ಹಾಫ್ ರೋಸ್ಟ್ ಮಾಡಿದ್ರು ಮತ್ತು ನಮ್ಮದು ನಾನ್ ಕಟಾಯ್ ಅಂತ ಇದೆ ನಾನ್ ಕಟಾಯ್ ಅಂತ ಇದು ಪ್ಯೂರ್ ಗೀಯಲ್ಲಿ ಮಾಡುವಂಥದ್ದು ತುಂಬ ಸಾಫ್ಟ್ ಕುಕ್ಕೀಸ್ ಟೈಪು ಹಲಸಿನ ಹಣ್ಣಿದ್ದು ಇದು ಎಲ್ಲಿಯೂ ಸಿಗೋದಿಲ್ಲ ನಮ್ಮದೇ ಓನ್ ಪ್ರಾಡಕ್ಟ್ ಇದು ಹಾಂ ತುಂಬ ಇದಾಗಿದೆ ಟೇಸ್ಟ್ ಆಗಿದೆ ನಮ್ಮದು ಪಾಣೆಮಂಗ್ಳೂರು ಪೊಣೋಸ್ ಅಂತ ಹಲಸಿನ ಅಂಗಡಿ ಅಂತಲೇ ಇದೆ ಹೌದೌದು ಅಲ್ಲಿ ಯಾವಾಗ ನೋಡಿದ್ರು ನಮ್ಮಲ್ಲಿ 365 ದಿವಸ ಹಲಸು ಲಭ್ಯ ಇದೆ ಎಲ್ಲ 365 ದಿವಸಗಳು ಕೂಡ ಹಲಸಿನ ಎಲ್ಲ ರೀತಿಯಾಗಿರುವಂಥ ಖಾದ್ಯಗಳು ರೆಡಿ ಇರುವಂಥದ್ದು ಏನು ಹೆಸರು ಹೇಳಿದ್ರಿ ಹಲಸಿನ ಅಂಗಡಿ ಎಂದು ಫೋನ್ಸ್ ಅಂತ ಹೇಳುವಂಥ ಸ್ಪೆಷಲ್ ಆಗಿರುವಂಥದ್ದು ಅದರೊಟ್ಟಿಗೆ ಬೇರೆ ಬೇರೆ ರೀತಿಯಾಗಿರುವಂಥ ನೇರಳೆಗಳು 2 ರೀತಿಯಾಗಿರುವಂಥ ಸ್ಪೆಷಲ್ ನೇರಳೆ ಇದು ಹೈಬ್ರಿಡ್ ಇದು ಊರಿದ ಓಕೆ 2 ಟೈಪಿನ ನೇರಳೆಗಳಿರುವಂಥದ್ದು ನೋಡ್ಬೋದು ಅದರೊಟ್ಟಿಗೆ ರಂಬುಟಾನ್ ರಾಶಿ ಹಾಕಿ ಇಟ್ಟಿದ್ದಾರೆ ಒಳ್ಳೆ ರೀತಿಯಾಗಿರುವಂಥ ನ್ಯಾಚುರಲ್ ಯಾಕಂತ ಹೇಳಿದರೆ ಈಗ ನಮ್ಮ ಏನು ಗೆಲ್ಲುಗಳನ್ನು ಕಾಣ್ತಾ ಹೋಗ್ತೇವೆ ಇದು ನೋಡುವಾಗಲೇ ಗೊತ್ತಾಗ್ತದೆ ಇದು ನ್ಯಾಚುರಲ್ ಅಂತ ಹೇಳೋದು ಯಾಕಂದ್ರೆ ನ್ಯಾಚುರಲ್ ಇದ್ದಾಗ ಮಾತ್ರ ಗೆಲ್ಲಾಗಿ ಇರ್ತಾ ಹೋಗ್ತದೆ ಇಲ್ಲಾಂತಾರೆ ಎಷ್ಟೋ ದಿವಸಗಳಾದರೆ ಗೆಲ್ಲು ಕೂಡ ಕಟ್ಟಾಗ್ತಾ ಹೋಗ್ತದೆ ಇದು ನ್ಯಾಚುರಲ್ ಆಗಿರುವಂತಹ ರಂಬುಟನ್ನು ಗಮನಿಸ್ಬೋದು ಪ್ರತಿಯೊಂದು ರೀತಿಯಾಗಿರುವಂಥ ಐಟಮ್ನೊಟ್ಟಿಗೆ ಜ್ಯೂಸ್ ಇದೆ ಜಾಕ್ ಫ್ರೂಟ್ ಜ್ಯೂಸ್ ಕುಡಿತಾನೇ ಇರುವಂಥ ಹೇಳುವಷ್ಟು ಮಟ್ಟಿಗೆ ರುಚಿಯಾಗಿರುವಂಥದ್ದು ಜಾಕ್ ಫ್ರೂಟ್ ತಾಜವಾಗಿರುವಂತಹ ಜಾಕ್ ಫ್ರೂಟ್ ಜ್ಯೂಸ್ ಇರುವಂಥದ್ದು ಒಟ್ಟಿಗೆ ಎಲ್ಲ ರೀತಿಯಾಗಿರುವಂತಹ ಆ ಒಂದು ಎಂಜಾಯ್ಮೆಂಟ್ ಬೇಕಾಗ್ತಾ ಹೋಗ್ತದೆ ಅದಕ್ಕೆ ಆ ಅಲಂಕಾರಿಕ ಆಭರಣಗಳನ್ನು ಕೂಡ ನಾವು ಗಮನಿಸಲಿಕ್ಕೆ ಸಾಧ್ಯ ಆಗುವಂಥದ್ದು ಪ್ರತಿಯೊಂದು ರೀತಿಯಾಗಿರುವಂಥ ಆಭರಣಗಳು ಕೂಡ ಇಲ್ಲಿ ಖುಷಿ ಕೊಡುವಂಥದ್ದು ಸರ್ ಎಷ್ಟು ಖುಷಿ ಆಯಿತು ಸರ್ ಈ ಒಂದು ಹಲಸು ಮತ್ತು ಮಾವು ಮೇಳಕ್ಕೆ ಬಂದು ತುಂಬ ಖುಷಿ ಆಯಿತು ಇಂಥದ್ದು ಇನ್ನೂ ಮೇಳಗಳು ನಡೀಲಿ ಅಂತ ನಮ್ಮ ಆಸೆ ಸರ್ ಏನೆಲ್ಲ ತಗೊಂಡ್ರಿ ಸರ್
ನಾವು ಹೆಂಡತಿಗೆ ಬಳೆ ತೆಕ್ಕೊಂಡೆ, ಓಕೆ, ಸೂಪರ್ ಸರ್. ಮತ್ತು ಜಂಬುನಾಳೆ ಹಣ್ಣನ್ನು ತೆಕ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೇನೆ. ಓಕೆ ಸರ್, ಹೋಳಿಗೆ ಬೇರೆ ಬೇರೆ ರೀತಿಯಾಗಿರುವ ಹಲಸಿನ ಖಾದ್ಯಗಳೆಲ್ಲ ಇದೆ ಪರ್ಚೇಸ್ ಮಾಡುವಂಥ. ನಮ್ಮಲ್ಲಿ ಸಹ ಹಲಸಿನ ಹಣ್ಣು ತುಂಬ ಬೆಳೆಸ್ತಾ ಇದ್ದೇನೆ ನಾನು. ಹಾಗೆ ಒಂದು ಇಂಟ್ರೆಸ್ಟಲ್ಲಿ ನೋಡುವ ಅಂತ ಹೇಳಿ ಬಂದೆ. ತಾವು ಕೂಡ ಇನ್ನು ಮುಂದೆ ರೆಡಿ ಮಾಡ್ತೀರಿ ನಿಮ್ಮ? ಇಲ್ಲ, ಆಲ್ರೆಡಿ ತೋಟ ಉಂಟು ನಮ್ಮದು. ಉಂಟು. ಎಸ್ ಸರ್, ಥ್ಯಾಂಕ್ ಯು ಸರ್. ನೋಡಿ, ತನ್ನ ತೋಟ ಇರುವ ಕಾರಣವಾಗಿ ಅವರಿಗೆ ಒಂದು ಒಳ್ಳೆ ರೀತಿಯಾಗಿರುವಂಥ ರುಚಿವತ್ತಿನ ಆ ಒಂದು ಪರಿಚಯ ಇರುವಂಥದ್ದು. ನೋಡಿ, ಕರಂಡೆ ಹಣ್ಣನ್ನು ಉಪ್ಪು ಹಾಕಿ ಇಟ್ಟಿದ್ದಾರೆ. ಕರಂಡೆಕಾಯಿಯನ್ನು ಉಪ್ಪು ಹಾಕಿ ಇಟ್ಟುವಂಥದ್ದು. ಎಲ್ಲ ರೀತಿಯಾಗಿ ಕೂಡ ಉಪ್ಪಿನಕಾಯಿ ಮಾಡಲಿಕ್ಕೆ ಬೇರೆ ಬೇರೆ ರೀತಿಯಾಗಿರುವಂಥ ಮಾವಿನ ಮಿಡಿ ಇದೆ, ಇಲ್ಲಿ ನೋಡಿದ್ದು ಕರಂಡೆ ಇದೆ, ಬೇರೆ ಬೇರೆ ಉಪ್ಪಿನಕಾಯಿಗಳು ಇದೆ. ಪ್ರತಿಯೊಂದು ರೀತಿ ಐಟಮ್ನೊಟ್ಟಿಗೆ ಹಣ್ಣು ಹಪ್ಪಳವನ್ನು ತಿನ್ನಬೇಕು ಅಂತೇಳಿ ಆದಾಗ ಬಿಸಿ ಮಾಡಬೇಕು ಅಂತಿಲ್ಲ, ಆಗಲೇ ಹರಿದ್ರೆ ಆಯಿತು, ಬಾಯಿಗೆ ಇಟ್ಟರೆ ಆಯಿತು, ಚಪ್ಪರಿಸ್ತಾ ಹೋದರೆ ಆಯಿತು, ತಿಂತಾನೇ ಇರ್ಬೋದು. ಅದರೊಟ್ಟಿಗೆ ಬೇರೆ ಬೇರೆ ರೀತಿ ಇದೇನು ಸ್ಪೆಷಲ್? ಗೋಧಿ ಶಾವಿಗೆಯನ್ನು ಗಡಿಸೋದು ನೋಡಿಬೋದು. ಹೆಬ್ಬಲಸು ನೋಡ್ಬೋದು, ಹೆಬ್ಬಲಸನ್ನು ಉಪ್ಪು ಹಾಕಿ ಇಟ್ಟಿರುವಂಥದ್ದು. ಇದನ್ನು ಏನೆಲ್ಲ ಮಾಡ್ಬೋದು? ಇದರಲ್ಲಿ ಚಟ್ನಿ ಮಾಡಲಿಕ್ಕೆ ಆಗ್ತದೆ, ಉಪ್ಪಿನಕಾಯಿ ಮಾಡಲಿಕ್ಕೆ ಆಗ್ತದೆ, ಪದಾರ್ಥಕ್ಕೆ ಆಗ್ತದೆ, ತುಂಬ ಐಟಮ್. ಚಟ್ನಿ, ಉಪ್ಪಿನಕಾಯಿ ಪದಾರ್ಥಗಳನ್ನು ಮಾಡಲಿಕ್ಕೆ ಆಗುವಂಥ. ಅದರೊಟ್ಟಿಗೆ ಮಾವಿನಕಾಯಿ ಉಪ್ಪು ಹಾಕಿ ಇರುವಂಥದ್ದು ಇದೆ. ಹಲಸು ಕೂಡ ಉಪ್ಪಡ ಬಚ್ಚಲಿರುವಂಥದ್ದು ಎಲ್ಲವಿದೆ. ನಮಗೆ ಮಳೆಗಾಲಕ್ಕೆ ಏನೆಲ್ಲ ಬೇಕು ಅದನ್ನೆಲ್ಲವೂ ಕೂಡ ತಯಾರು ಮಾಡಿ ಈಗಲೇ ಇಟ್ಕೊಳ್ಳುವ. ಯಾಕಂದರೆ ಪ್ರಾರಂಭ ಆಗ್ತದೆ ಅಷ್ಟೇ, ಮಳೆಗೆ ಮುಂಚಿತವಾಗಿ ಎಲ್ಲವೂ ಕೂಡ ತಯಾರಾಗಿ ಇಟ್ಟಿರುವಂಥದ್ದು. ಪರ್ಚೇಸ್ ಮಾಡಲಿಕ್ಕೆ ಮಾತ್ರ ಬಾಕಿ. ಪರ್ಚೇಸ್ ಮಾಡಿದರೆ ಮಳೆಗಾಲದ ಎಲ್ಲ ರೀತಿ ವರ್ಷ ಪೂರ್ತಿ ನಾವು ಗೆಣಸಿನ ಹಪ್ಪಳ ಮಾಡಿರ್ಬೋದೇನೋ, ಆದರೆ ಗೆಣಸಿನ ಬೆಲ್ಲದ ಹಪ್ಪಳವನ್ನು ಮಾಡಿರುವಂಥದ್ದು ನೋಡ್ಬೋದು. ಭಾಳಷ್ಟು ಖುಷಿ ಆಗೋದು. ಇದನ್ನು ಕೂಡ ಹಸಿ ತಿನ್ನುವ ನಾವೇನು ಹಲಸಿನ ಹಪ್ಪಳವನ್ನು ಹಲಸಿನ ಹಣ್ಣಿನ ಹಪ್ಪಳ ತಿಂತ ಹೋಗ್ತೇವೆ, ಅದೇ ರೀತಿಯಾಗಿ ಇಲ್ಲಿ ಗಮನಿಸ್ಬೋದು. ಗೆಣಸಿನ ಬೆಲ್ಲದ ಹಪ್ಪಳ, ಗೆಣಸು ಮತ್ತು ಬೆಲ್ಲವನ್ನು ಹಾಕಿದ ಹಪ್ಪಳ, ಮಾಂಬಳವು ಕೂಡ ಇರುವಂಥದ್ದು. ಪ್ರತಿಯೊಂದು ರೀತಿಯಾಗಿರುವಂಥ ಪೌಡರ್ಸ್ಗಳು ಇರುವಂಥದ್ದು ಎಲ್ಲ ರೀತಿಯ. ನೋಡಿ, ಮೆಣಸು ರೆಡಿಯಾಗಿದೆ, ಆಗಲೇ ಹೇಳ್ತಾ ಹೋದೆ, ಊಟಕ್ಕೆ ರೆಡಿಯಾಗಿರುವಂಥದ್ದು. ವಾವ್, ಹಲಸಿನ ಉಣ್ಲಕ್ಕ ಭಾಳ ಚೆನ್ನಾಗಿ ಮಸಾಲ ಭರಿತವಾಗಿ ರೆಡಿಯಾಗಿರುವಂಥದ್ದು. ಒಳ್ಳೆ ರೀತಿಯಾಗಿರುವಂತಹ ಐಟಮ್ಸ್ಗಳು ಎಂಜಾಯ್ ಮಾಡ್ಬೋದು. ವೀಕ್ಷಕರೇ, ಬುಟ್ಟಿ ಫುಲ್ಲಾಗಿ ನಿಂತಿರುವಂಥದ್ದು ಹಪ್ಪಳ ನಮಗೋಸ್ಕರವಾಗಿ ಶ್ರೇಯಾ ಪರಿಶುದ್ಧ ಹಲಸಿನ ಹಪ್ಪಳ ಅಂತ ಹೇಳುವಂಥದ್ದು ರೆಡಿಯಾಗಿದೆ. ಅದರೊಟ್ಟಿಗೆ ನೋಡ್ಬೋದು ಚಿಪ್ಸುಗಳು, ಹಲಸಿನ ಚಿಪ್ಸು ಈಗಷ್ಟು ಬಹಳಷ್ಟು ಫೇಮಸ್ ಆಗಿರುವಂಥ. ಯಾಕಂತ ಹೇಳಿದರೆ ಅದರ ಟೇಸ್ಟ್ ಸವಿದವನಿಗೆ ಗೊತ್ತು, ಅದರ ರುಚಿ ಎಷ್ಟು ಅಂತ ಹೇಳುವಂಥದ್ದು. ಹಲಸಿನ ಅದನ್ನು ರೆಡಿ ಮಾಡಿ ಕೊಡ್ತೀವಿ. ನೋಡಿ, ಹಲಸಿನ ಕೊಟ್ಟಿಗೆ ನಮಗೆ ಹಲಸಿನ ಎಲೆಗೆ ಪ್ರತಿಯೊಂದು ಎಲೆಯನ್ನು ರೌಂಡ್ ಮಾಡಿಕೊಂಡು ಅದಕ್ಕೆ ಬೇಕಾಗುವ ಒಂದು ಸೈಜಲ್ಲಿ ಇಟ್ಕೊಳ್ಬೇಕು ಅಂತೇಳಿ ಆದಾಗ ಅದಕ್ಕೆ ಪಿನ್ ಬೇಕಾಗ್ತದೆ. ಅದು ಹಲಸಿನ ಇದು ನಮ್ಮ ಕಡ್ಡಿಗಳ ಮೂಲಕವಾಗಿ ಮಾಡ್ತಾ ಹೋಗ್ತದೆ. ಆಲ್ಮೋಸ್ಟ್ ನಾವು ಹೆಚ್ಚಾಗಿ ತೆಂಗಿನ ಗರಿಯನ್ನು ಕಟ್ ಮಾಡಿ ಕಡ್ಡಿ ಮಾಡಬೇಕು. ನಿಮಗೆ ಮಾಡಿಯೇ ಕೊಟ್ಟಿದ್ದಾರೆ, ಮಾಡಲಿಕ್ಕೆ ಮಾತ್ರ ಬಾಕಿ. ಆಗ ಹಲಸಿನ ಗಟ್ಟಿ ಮಾಡಲಿಕ್ಕೆ, ಯಾಕಂತ ಹೇಳಿದರೆ ಚೌತಿ ರೆಡಿ ಆಯಿತು ಅಂತ ಹೇಳಿ ಆದಾಗ ಇರ್ಬೋದು, ಅಷ್ಟಮಿ ರೆಡಿ ಆಯಿತು, ಕಡುಬು ಗಟ್ಟಿಗಳಾಗಬೇಕಾಗ್ತದೆ. ಅದಕ್ಕೆಲ್ಲ ರೆಡಿ ಮಾಡಿರುವಂಥದ್ದು ಸೀಡ್ಸ್ಗಳು, ಎಲ್ಲ ರೀತಿಯಾಗಿರುವಂತಹ ಸೀಡ್ಸ್ಗಳು ಪರ್ಚೇಸ್ ಮಾಡ್ಬೋದು. ಕೃಷಿ ಬಿಂಬ ಅಂತ ಹೇಳುವಂಥ ಪತ್ರಿಕೆ ಇರುವುದು, ಅದರಲ್ಲಿ ಯಾವ ರೀತಿಯಾಗಿ ನಾಟಿ ಮಾಡಬೇಕು, ಹೇಗೆ ನಾಟಿ ಮಾಡಿದರೆ ಯಾವ ರೀತಿಯಾಗಿ ಫಸಲು ಬರ್ತದೆ, ಎಲ್ಲ ರೀತಿಯಾಗಿರುವಂಥ ಮಾಹಿತಿಯನ್ನು ಕೃಷಿ ಬಿಂಬ ಒಂದು ಮೂಲಕವಾಗಿ ನೀಡ್ತಾ ಹೋಗ್ತಾರೆ. ವೆರೈಟಿ ಆಫ್ ಸೀಡ್ಸ್ಗಳು ಗಮನಿಸ್ಬೋದು. ಮಕ್ಕಳಿಗೆ ಬಂದಾಗ ಬೋರಿಂಗ್ ಆಗಬಾರ್ದು ಅಂತ ಹೇಳುವಂಥದ್ದು ಆಟಿಕೆ ಸಹ ಬೇರೆ ರೀತಿಯ ಆಟಿಕೆಗಳು. ಮಕ್ಕಳು ಬಂದಾಗ ನನಗೆ ಅದು ಬೇಡ ಇದು ಬೇಡ ಹೋಗುವ ಅಮ್ಮ ಅಂತ ಹೇಳಿದರೆ ಒಮ್ಮೆ ಇಲ್ಲಿ ಕರ್ಕೊಂಡು ಬಂದರೆ ಸಾಕು, ಅವ್ರು ಹೋಗೋದಿಲ್ಲ, ಇಲ್ಲೇ ಇರ್ತಾರೆ. ಇಲ್ಲಿ ಇರುವ ಮೂಲಕವಾಗಿ ನೀವು ಏನು ಬೇಕಾದರೂ ಪರ್ಚೇಸ್ ಮಾಡ್ಬೋದು. ಹಾಗಾಗಿ ಪ್ರತಿಯೊಂದು ರೀತಿಯಾಗಿ ಪರ್ಚೇಸ್ ಮಾಡ್ಬೋದು. ನೋಡಿ, ಮಕ್ಕಳನ್ನು ಅಟ್ರ್ಯಾಕ್ಟ್ ಮಾಡಿಕೊಡಲಿಕ್ಕೆ ಒಂದು ಸ್ಪೆಷಲ್ ಆಗಿರುವಂಥದ್ದು. ಅದರೊಳಗೆ ನೀರು ಹಾಕಿರ್ತೀರ, ಸ್ವಲ್ಪ ನೀರು ಹಾಕಿ ನಾವು ಅದನ್ನು ಊದಿದರೆ ಸಾಕು, ಒಳ್ಳೆ ರೀತಿಯಾಗಿ ಸೌಂಡ್ ಬರ್ತದೆ. ಮಕ್ಕಳು ಕೂಗಿದರೆ ಇವರು ಇಲ್ಲಿ ಊದ್ತಾರೆ, ನೀವು ಹೆದರಬೇಡಿ, ಕರ್ಕೊಂಡು ಆರಾಮ್ಸೆ ಬರ್ಬೋದು. ಹಾಗೆ ಬೇರೆ ರೀತಿಯಾಗಿರುವಂತಹ ಐಟಮ್ಸ್ನೊಟ್ಟಿಗೆ ಹಲಸು ಮತ್ತು ಮಾವು ಮೇಳವನ್ನು ಗಮನಿಸಲಿಕ್ಕೆ ಸಾಧ್ಯ ಆಗ್ತದೆ. ವೀಕ್ಷಕರೇ, ಇವೆಲ್ಲವೂ ಕೂಡ ಮಂಗಳೂರಿನ ಕದ್ರಿಯ ಹಲಸು ಮತ್ತು ಮಾವು ಮೇಳ ಮಲ್ಲಿಕಾ ಬಡಾವಣೆಯಲ್ಲಿ ಇರುವಂಥದ್ದು. ಕಲ್ಕುರ್ರಾ ಪ್ರತಿಷ್ಠಾನ ಹಾಗೂ ಸಾವಯವ ಕೃಷಿಕ ಗ್ರಾಹಕರ ಬಳಗದ ಮೂಲಕವಾಗಿ ನಡೆಯುವಂತಹ ಇವತ್ತು ಶನಿವಾರ ಮತ್ತು ಆದಿತ್ಯವಾರ ಎಲ್ಲ ರೀತಿಯಾಗಿರುವಂಥ ಖಾದ್ಯಗಳು ನಿಮಗೋಸ್ಕರವಾಗಿ ನಿಂತಿದೆ. ತಿನ್ನೋದು ಮಾತ್ರ ಬಾಕಿ ಇರುವಂಥದ್ದು, ಹಣ ಕೊಡೋದು ತಿನ್ನುವಂಥದ್ದು. ಹಳ್ಳಿಗಾಡಿಗೆ ಅಥವಾ ಅಜ್ಜಿ ಮನೆಗೆ ಹೋಗಬೇಕು ಅಂತೇಳಿ ಹೋಗೋದಾದ್ರೆ ಹೋಗಲೇಬೇಡಿ ಅಂತಲ್ಲ, ಆದರೆ ಸುಲಭವಾಗಿ ಸಿಗುವಂಥ ಎಲ್ಲ ರೀತಿಯ ಐಟಮ್ಸ್ಗಳು ತಯಾರಾಗಿರುವಂಥದ್ದು. ಹಾಗಾಗಿ ಪ್ರತಿಯೊಂದು ರೀತಿಯಾಗಿರುವಂಥ ಐಟಮ್ಸ್ಗಳು ಕೂಡ ನಮಗೋಸ್ಕರವಾಗಿರುವ ಕಾರಣವಾಗಿ ನಾವು ಬನ್ನಿ. ಯಾಕಂದರೆ ಎಲ್ಲೆಲ್ಲಿ ಶನಿವಾರ ಆದಿತ್ಯವಾರ ಟೈಮ್ ಸ್ಪೆಂಡ್ ಮಾಡೋ ಮೊದಲು ಇವತ್ತು ಒಂದು ದಿವಸ ಕದ್ರಿಯ ಮಲ್ಲಿಕಾ ಬಡಾವಣೆಯಲ್ಲಿರುವಂಥ ಹಲಸು ಮತ್ತು ಮಾವು ಮೇಳಕ್ಕೆ ಬಂದು ಎಂಜಾಯ್ ಮಾಡಿದ್ದೇನೆ ಅಂತ ಹೇಳುವಂಥ ಖುಷಿಯನ್ನು ನಾವೆಲ್ಲರೂ ಹಂಚಿಕೊಳ್ಳುವ. ಥ್ಯಾಂಕ್ ಯು ಸೊ ಮಚ್.
ಕದ್ರಿಯ ಮಲ್ಲಿಕಾ ಬಡಾವಣೆಯಲ್ಲಿ ಹಲಸು ಮತ್ತು ಮಾವು ಮೇಳದಲ್ಲಿ ಎಲ್ಲ ರೀತಿಯಾಗಿರುವಂಥ ಹಲಸಿನ ಐಟಮ್ಸ್ಗಳು ಇರುವಂಥದ್ದು, ಪ್ರತಿಯೊಂದು ರೀತಿಯಾಗಿರುವಂಥ ಐಟಮ್ಸ್ಗಳು ಕೂಡ ಚಪ್ಪರಿಸಿ ತಿನ್ನಬೇಕು ಅಂತ ಆಗುವಂಥದ್ದು ಸ್ಪೆಷಲ್ ಆಗಿರುವಂಥ ಐಟಮ್ಸ್ ಕಾಣ್ತಾ ಇದೆ. ಏನು ಅಡಿಗೆ ಹಿಂಗು, ಓಕೆ, ನೋಡ್ಬೋದು ಅಡಿಗೆ ಹಿಂಗನ್ನು ಭಾಳ ಚೆನ್ನಾಗಿ ಇಟ್ಟಿರುವಂಥದ್ದು. ರೊಟ್ಟಿ ನೋಡ್ಬೋದು, ಗಾರಿ ನಮಗೆ ಚಿಪ್ಸ್ಗಳನ್ನು ಗಮನಿಸ್ಬೋದು, ಸ್ಪೆಷಲ್ ಆಗಿರುವಂಥ ಚಿಪ್ಸು, ಪೌಡರ್ಸ್ಗಳಿರುವಂಥದ್ದು. ಸಾಂಬಾರು ಹುಡಿಯನ್ನು ನಮಗೆ ಸಾಂಬಾರು ಹುಡಿ ಮಾಡಬೇಕು ಅಂತ ಹೇಳಿದರೆ ಮನೆಯಲ್ಲಿ ಪುರ್ಸೋತು ಇರಲಿಕ್ಕಿಲ್ಲ, ಖಾಲಿ ಇಲ್ಲಿಂದ ಪರ್ಚೇಸ್ ಮಾಡಿದ ಮೂಲಕವಾಗಿ ತಿನ್ಬೋದು. ಸರ್, ಏನಲ್ಲಿದೆ? ನಮಸ್ಕಾರ. ಆದರಣೀಯ ಸುಭಾಷಯ ಕಲ್ಕೂರ್ ಅವರಿಗೆ ನಮಗೆ ಅವಕಾಶಕ್ಕಾಗಿ ವಿಶೇಷವಾಗಿ ನಾನು ಮಯ್ಯಾಸ್ ಪಾಂಚಜನ್ಯ ಹೋಮ್ ಪ್ರಾಡಕ್ಟ್ ಕೋಟಾದವರು ಇಲ್ಲಿ ಆದ್ಯತೆ ಕೊಡ್ತಾ ಇರುವುದು, ಅವರು ಒಳ್ಳೆಯದು ಜನರಿಗೆ ಸಿಗಬೇಕಂತ, ಅದಕ್ಕೆ ಸಹಕಾರ ನೀಡುವುದು ನಮ್ಮದು ಅತ್ಯಂತ ಕರ್ತವ್ಯನಿಷ್ಠೆ. ನಮ್ಮಲ್ಲಿ ನಾವು ಒಳ್ಳೆಯ ರಸಂ ಪೌಡರು, ಶುದ್ಧ ತೆಂಗಿನೆಣ್ಣೆಯಿಂದ ಮಾಡಿದಂತಹ ಚಿಪ್ಸು, ಹಾಗೆ ಆಮ್ಚೂರ್ ಪೌಡರು, ಹುರುಳಿ ಸಾರು, ಹುರುಳಿ ರೆಡಿ ಸಾರನ್ನು ಮಾಡ್ತೇವೆ, ಯಾವುದೇ ಪ್ರಿಸರ್ವೇಟಿವ್ ಹಾಕದೆ. ನಮಗೆ ಪ್ರಿಸರ್ವೇಟಿವ್ ಅನ್ನುವುದು ಲಾಸ್ಟ್ 15 ವರ್ಷದಿಂದ ನಾವು ಕಂಪನಿಯನ್ನು ಮಾಡಿದ್ದೇವೆ. ಪ್ರಿಸರ್ವೇಟಿವ್ನ ಇದುವರೆಗೂ ನಾವು ಯೂಸ್ ಮಾಡೇ ಇಲ್ಲ. ಇವತ್ತು ನಾವು ಯೂಸ್ ಮಾಡಲಿಲ್ಲ. ಫುಡ್ ಅವರು ಬಂದು ನೋಡಿದಾಗಲೂ ನಮ್ಮಲ್ಲಿ ಯಾವುದೇ ರೀತಿಯಾದಂಥ ಒಂದು ಪ್ರಿಸರ್ವೇಟಿವ್ ಇರುವುದಿಲ್ಲ. ಅತ್ಯಂತ ಕಾಯಕಲ್ಪವಾಗಿ ನಿರಂತರವಾಗಿ ಒಂದು 6ರಿಂದ 1 ವರ್ಷದವರೆಗೆ ನಮ್ಮ ಪ್ರಾಡಕ್ಟನ್ನು ಸುವೀರವಾಗಿ ಯೂಸ್ ಮಾಡ್ಬೋದು. ಆರೋಗ್ಯಕ್ಕೂ ಯಾವುದೇ ಧಕ್ಕೆ ಇಲ್ಲದೆ ಅತ್ಯಂತ ಪ್ರಾಮಾಣಿಕತೆಯಿಂದ ನಾವು ಈ ಬ್ರ್ಯಾಂಡ್ಗಳನ್ನು ಯೂಸ್ ಮಾಡ್ತಾ ಇದ್ದೇವೆ. ನಮ್ಮಲ್ಲಿ ಅತ್ಯಂತ ಪೊಟೆನ್ಷಿಯಲ್ ಆಗಿರುವಂಥ ಬ್ರ್ಯಾಂಡ್ಗಳು ರಸಮ್ ಮತ್ತು ಸಾಂಬಾರನ್ನು ಮದುವೆ ಮನೆಯ ಊಟಕ್ಕಿಂತ ಅತ್ಯುನ್ನತವಾಗಿ ಟೇಸ್ಟ್ ಮಾಡಿ ಕೊಡ್ತೇವೆ ಅಂತ ವಿನಂತಿಸಿಕೊಳ್ಳುತ್ತೇನೆ. ಧನ್ಯವಾದ. ನಾವು ಕಲ್ಕೂರ ಬಡಾವಣೆಯಲ್ಲಿದ್ದೇವೆ, ನೀವು ಬರಬೇಕು, ನಮ್ಮಲ್ಲಿ ಎಲ್ಲರದ್ದೂ ಪರ್ಚೇಸ್ ಮಾಡಬೇಕು. ಧನ್ಯವಾದಗಳು. ಮಲ್ಲಿಕಾ ಬಡಾವಣೆ ಕದ್ರಿಯಲ್ಲಿರುವಂಥದ್ದು ಪ್ರತಿ ವರ್ಷವೂ ಕೂಡ ಹಲಸು ಮತ್ತು ಮಾವು ಮೇಳ ಆಗುವಂಥದ್ದು. ಹಲಸು ಮಾವು ಮೇಳದಲ್ಲಿ ಎಲ್ಲ ರೀತಿಯಾಗಿರುವಂಥ ಹಲಸಿನೊಟ್ಟಿಗೆ ಎಂಟರ್ಟೈನ್ಮೆಂಟ್ ಆಗಿರುವಂಥ ಬೇರೆ ಬೇರೆ ರೀತಿಯಾಗಿರುವಂಥ ವಸ್ತುಗಳು, ಅದರೊಟ್ಟಿಗೆ ವಸ್ತ್ರಗಳು ಇರುವ ಮೂಲಕವಾಗಿ ಪ್ರತಿಯೊಂದನ್ನು ಕೂಡ ಎಂಜಾಯ್ ಮಾಡಿ ಖರೀದಿಸ್ಬೋದು, ಪ್ರತಿಯೊಂದನ್ನು ಕೂಡ ಟೇಸ್ಟ್ ಮಾಡಿ ಖರೀದಿಸ್ಬೋದು. ಆ ಮೂಲಕವಾಗಿ ಖುಷಿ ಪಡಲಿಕ್ಕೆ ಸಾಧ್ಯ ಆಗ್ತದೆ. ವೀಕ್ಷಕರೇ, ಹಲಸು ತಿನ್ನಬೇಕು, ಮಾವು ತಿನ್ನಬೇಕು ಅಂತ ಹೇಳುವಂಥ ನಮಗೆಲ್ಲರಿಗೂ ಕೂಡ ಆಗುವಂಥದ್ದು. ಆದರೆ ಎಲ್ಲಿಂದ ತಿನ್ನೋದಪ್ಪ, ಎಲ್ಲಿ ಉಂಟು, ಸಿಗಲಿಕ್ಕೆ ಸಾಧ್ಯವಾ ಅಂತ ಹೇಳುವಂಥದ್ದು ಒಂದು ರೀತಿಯಾಗಿರುವಂತಹ ಒಂದು ನೊಂದು ಜನಗಳು ಇರ್ತಾ ಹೋಗ್ತಾರೆ. ಕಾರಣ ಯಾಕೆ ಅಂತ ಹೇಳಿದರೆ ಸಿಟಿಯಲ್ಲಿದ್ದೇವೆ, ಎಲ್ಲ ರೀತಿಯಾಗಿರುವಂಥದ್ದು ಕೂಡ ಯಾವುದಾರೊಂದು ಅಪಾಯಿಂಟ್ಮೆಂಟಲ್ಲಿ ಇರ್ಬೋದು, ಅಪಾರ್ಟ್ಮೆಂಟಲ್ಲಿ ಇದ್ದರೂ ಕೂಡ ಅವ್ರ ಹತ್ರ ಕೇಳಿ ತಗೊಳ್ಬೇಕಲ್ಲ ಮಾರ್ಯ, ಕೇಳೋದು ಹೇಗೆ ಅಂತ ಇಷ್ಟೆಲ್ಲ ಗೊಂದಲಗಿದ್ದಾಗ ನೀವು ಯಾವ ಗೊಂದಲವೂ ಮಾಡೋದು ಬೇಡ. ಆ ಎಲ್ಲ ವ್ಯವಸ್ಥೆಗಳನ್ನು ಕೂಡ ನಾವು ಆಯೋಜನೆ ಮಾಡ್ತೇವೆ. ನೀವು ಬಂದರೆ ಸಾಕು ಅಂತ ಹೇಳೋ ಮೂಲಕವಾಗಿ ವಿಶಿಷ್ಟವಾಗಿ ಆಯೋಜನೆ ಮಾಡಿದಂಥ ಕಲ್ಕುರ ಪ್ರತಿಷ್ಠಾನ ಹಾಗೂ ಸಾವಯವ ಕೃಷಿಕ ಗ್ರಾಹಕರ ಬಳಗ ಇವರು ಅತ್ಯುತ್ತಮವಾಗಿ ಆಯೋಜನೆ ಮಾಡಿದ್ದಾರೆ. ಯಾಕೆ ಅತ್ಯುತ್ತಮ ಅಂತ ಹೇಳುವಂಥದ್ದನ್ನು ಕೂಡ ನೀವು ಮುಂದೆ ಗಮನಿಸಲಿಕ್ಕಿರುವಂಥದ್ದು, ಪ್ರತಿಯೊಂದು ರೀತಿಯಾಗಿರುವಂಥ ಐಟಮ್ಸ್ಗಳನ್ನು ನೋಡಲಿಕ್ಕಿರುವಂಥದ್ದು. ಆಯೋಜನೆ ಮಾಡಿದಂಥ ಮಹಾನ್ ವ್ಯಕ್ತಿ ಅಂತ ನಾವು ಮಾತಾಡಬೇಕು. ಯಾಕಂತ ಹೇಳಿದರೆ ಇದನ್ನು ಮಾಡಬೇಕು ಅಂತ ಹೇಳಿದರೆ ಅಷ್ಟು ಸುಲಭ ಅಲ್ಲ. ದೊಡ್ಡ ರೀತಿಯಾಗಿರುವಂಥ ಪ್ರದೇಶಗಳು ಬೇಕಾಗ್ತಾ ಹೋಗ್ತದೆ. ಯಾಕಂದರೆ ಸಿಟಿಯ ಭಾಗದಲ್ಲಿ ದೊಡ್ಡ ಪ್ರದೇಶ ಇಲ್ಲಪ್ಪ, ಮಳೆಗಾಲ, ಎಲ್ಲ ರೀತಿಯಾಗಿರೋ ಸುಸಜ್ಜಿತವಾಗಿರುವಂತಹ ಪ್ರದೇಶ ಬೇಕು ಹೇಳಿದಾಗ ಎಲ್ಲಿಯೂ ಬೇಡ, ನನ್ನ ಮನೆಯ ಕೆಳಭಾಗದಲ್ಲಿ ಉಂಟು, ಅಲ್ಲೇ ವ್ಯವಸ್ಥೆ ಮಾಡುವ ಅಂತ ಹೇಳುವಂಥ ಮಟ್ಟಿಗೆ ಪ್ರದೀಪ್ ಕಲ್ಕೂರ್ ವ್ಯವಸ್ಥೆ ಮಾಡಿದ್ದಾರೆ. ನಮಗೆಲ್ಲರಿಗೂ ಚಿರಪರಿಚಿತರು. ಯಾಕಂತ ಹೇಳಿದರೆ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಅದೆಷ್ಟೋ ವರ್ಷಗಳಿಂದನೂ ಕೂಡ ತನ್ನದೇ ಆಗಿರೋ ಒಂದು ವಿಶೇಷ ಸೇವೆ ಮಾಡೋ ಮೂಲಕವಾಗಿ ಕೃಷ್ಣ ವೇಷ ಸ್ಪರ್ಧೆಯನ್ನು ಕದ್ರಿ ದೇವಾಲಯದ ವಠಾರದಲ್ಲಿ ಅತ್ಯುತ್ತಮವಾಗಿ ನಡೆಸುವ ಮೂಲಕವಾಗಿ ನನ್ನ ಮಗುವನ್ನು ಕೂಡ ಕೃಷ್ಣ ವೇಷದಲ್ಲಿ ತೊಡಗಿಸಿಕೊಳ್ಬೇಕು ಅಂತ ಹೇಳುವಂಥ ಅದೆಷ್ಟೋ ತಂದೆ ತಾಯಿ ಅಜ್ಜ ಅಜ್ಜಿಯರಿರುವಂಥ ವಿಶೇಷ ಕ್ಷಣವನ್ನು ನಿರ್ಮಾಣ ಮಾಡಿದಂಥ ವ್ಯಕ್ತಿ. ಮೊದಲಾಗಿ ನಮಸ್ಕಾರ ಹೇಳಿದ ಕಲ್ಕುರ ಪ್ರತಿಷ್ಠಾನಕ್ಕೆ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವಂಥದ್ದು ಭಾಳ ಸುಲಭ. ಯಾಕಂತ ಹೇಳಿದರೆ ಸಾಂಸ್ಕೃತಿಕವಾಗಿರುವಂಥ ಆಲೋಚನೆಗಳು ನಿಮ್ಮಲ್ಲಿರುವಂಥದ್ದು, ನಿಮ್ಮ ಬಳಗದಲ್ಲಿರುವಂಥದ್ದು. ಈ ಆಲೋಚನೆ ಹಲಸು ಮತ್ತು ಮಾವು ಮೇಳ ಮಾಡಬೇಕು ಅಂತ ಆಯಾಯ ಖಾದ್ಯ ಮಾಡಿದವರನ್ನು ಕನೆಕ್ಟ್ ಮಾಡಬೇಕು, ಹಲಸನ್ನು ಕನೆಕ್ಟ್ ಮಾಡಬೇಕು, ಅದು ನಮ್ಮ ಊರಲ್ಲೇ ಸಿಗದ್ದು ಮಾಡಬೇಕು. ಹೇಗೆ ವ್ಯವಸ್ಥಿತವಾಗಿರುವಂಥ ವ್ಯವಸ್ಥೆಯನ್ನು ಪ್ರಾರಂಭ ಮಾಡಿದ್ರಿ? ಇದು ಕಲ್ಪನೆ ಅಲ್ಲ, ಇದು ನಮ್ಮ ಬದುಕು. ಯಾವ ರೀತಿಯ ಬದುಕಿದವರು ನಾವು. ಇದೇ 78ನೇ ಇಸ್ವಿಗೆ ನಾನು ಕಾರ್ಕಳ ನೀರೇಬೈಲೂರು ಮತ್ತು ಉಡುಪಿ ಸಗರಿ ಅಲ್ಲಿಂದ ಇಲ್ಲಿಗೆ ಬರುವಾಗ 3 ಬೆಳೆ ಬೆಳೆಯುವ ಗದ್ದೆಗಳಿದು.
ಎಲ್ಲವೂ ಲಭ್ಯವಿತ್ತು. ರಸ್ತೆಗಳಲ್ಲ, ಓಣಿಗಳಿದ್ದದ್ದು. ವ್ಯಾಸರಾವ್ ಲೇನ್ ಹೆಸರು, ಈಗ ಇವತ್ತು ಪ್ರಧಾನ ಮಾರ್ಗ ಅದು. ಕದ್ರಿ ಕಂಬಳ ರಸ್ತೆ ಅಂದರೆ ಲೇನ್, ಕಾಸ್ಮಸ್ ಲೇನ್, ಹೀಗೆ 3 ಬೆಳೆ ಬೆಳೆಯುವಂಥದ್ದು ಮಾವು, ಹಲಸು, ತೆಂಗು. ಇಲ್ಲಿ ನಮ್ಮ ಕೂಡ ನವನೀಶ್ ಶೆಟ್ಟರ್ ಇದ್ದಾರೆ, ಅವರ ಮನೆ ತಂದೆಯವರಲ್ಲಿ ಕೂತ್ಕೊಂಡು ಬಾಯಲ್ಲಿ ಬೆಳೆದಲ್ಲಿ ಹಾಕ್ಕೊಂಡು ಸಂಜೆ ಆಗುವಾಗ ಕುಮಾರವ್ಯಾಸ ಭಾರತ ಓದುವುದು. ಅಂದರೆ ಬದುಕಿನ ಒಂದು ಭಾಗ. ಹಾಗೆ ಈ ಬದುಕಿನ ಭಾಗದಲ್ಲಿ ಆಹಾರ ಪದ್ಧತಿ ಸುಮಾರು 11 ಗಂಟೆ ಬೆಳಿಗ್ಗೆ ಆಗುವಾಗ ಬಚ್ಚವ ಸೈಡಿಂದ ಈ ಮಂಗಳೂರಿನದ್ದು ನಾನು ಮಾತ್ರ ಹೇಳೋದು, ಉಡುಪಿದಾದರೆ ಬೇರೆ ರೀತಿಯ ಕಥೆಗಳು. ಪೆರಂಪಳ್ಳಿಯಿಂದ ಗುಳ್ಳ, ಕೊತ್ತಂಬರಿ ಸೊಪ್ಪು ಅದೆಲ್ಲ ಬರ್ತೀವಿ. ಇವತ್ತು ಕೊತ್ತಂಬರಿ ಸೊಪ್ಪು ಘಟ್ಟದಿಂದ ಬಂದರೆ ಮಾತ್ರ ಉಂಟು ನಮಗೆ. 11 ಗಂಟೆಗೆ ಹೂ ಬರ್ತಿತ್ತು ಇಲ್ಲಿಗೆ, ತಲೆಯಲ್ಲಿ ಬುಟ್ಟಿಲಿ ಇಟ್ಕೊಂಡು ತಗೊಳ್ತಿದ್ರು. 10-11 ಗಂಟೆಗೆ ನೀವು ಮಾಂಸಾಹಾರಿಗಳಾದರೆ ಮೀನು ಬರ್ತಿತ್ತು. 12 ಗಂಟೆ ಹೊತ್ತಿಗೆ ಸಮುದ್ರದಿಂದ ಆಗ ತೆಗೆದ ಮೀನು, ಶುದ್ಧ ತರಕಾರಿ ಬರ್ತಿತ್ತು. ಇಲ್ಲಿಯ ನೀರು ಮಾರ್ಗ ಅಥವಾ ಆ ಕಡೆ ಬಜ್ಪೆ ಈ ಬದಿಯಿಂದ ಬಂದದ್ದು. 10-11 ಗಂಟೆಗೆ ನೀವು ಚಿಪ್ಪು, ಮರುವಾಯಿ, ಬೋಡೆ ಅಂತ ತಲೆ ಹೊತ್ಕೊಂಡು ಬರ್ತಿದ್ರು. ಕಾಲ ಬದಲಾವಣೆಯಲ್ಲಿ ನಿಮಗೆ ಹೇಗೆ ನಾವು ಕೃಷ್ಣ ವಿಷಯ ಹೇಗೆ ಆರಂಭ ಮಾಡಿತ್ತು ಅದೇ ರೀತಿ ಬದಲಾವಣೆಯಲ್ಲಿ ನಾವು ಪ್ಯಾಕ್ಡ್ ಅಂದರೆ ಅವಲಂಬನಾ ವ್ಯವಸ್ಥೆಗೆ ತೆರೆದುಕೊಳ್ಳಿಕ್ಕೆ ಶುರು ಮಾಡಿ ನಮ್ಮ ಮನೆಯಲ್ಲೇ ನಮ್ಮ ಮನೆಗಳಲ್ಲೇ ಒಂಥರದ ಕೀಳರಿಮೆ. ಅದು ಮಾರಲಿಕ್ಕೆ ಬಂದದ್ದನ್ನು ತೆಕ್ಕೊಂಡ್ರೆ ನಾವು ಸಣ್ಣವರಾಗ್ತೇವೋ ಅಥವಾ ಶುದ್ಧ ಇಲ್ಲ ಅಂತೇಳುವಂಥದ್ದು ಅಪಜ್ಞಾನವೋ ಗೊತ್ತಿಲ್ಲ, ಗೊತ್ತಿಲ್ಲ ಅದು. ಸೊ ಈ ಥರದ ಒಂದು ನೆಲೆಯಲ್ಲಿ ನಾವು ಆವಾಗ ಕಂಡುಕೊಂಡು ನಾವು ಈ ಥರ ಅವರಿಗೆ ಅವಕಾಶ ಕೊಡಬೇಕು. ಅದರೊಟ್ಟಿಗೆ ರಸಾಯನಯುಕ್ತ ಆಹಾರಗಳು ಜಾಸ್ತಿ ದೊರಕಲಿಕ್ಕೆ ಸುಲಭವಾಯಿತು. ನಾನು ಯಾವುದೇ ಮಾಲ್ಗಳನ್ನು ಅದನ್ನು ಹೇಳೋದಲ್ಲ, ಅಲ್ಲಿ ಹೋದರೆ ನಿಮಗೆ ಪ್ಯಾಕ್ಡ್ ಫುಡ್ ಅಂತ ಹೇಳಿದರೆ ಅದಕ್ಕೆ ಬೇಕಾದ ಪ್ರಿಸರ್ವೇಟಿವ್ಸನ್ನು ಹಾಕ್ತಾರೆ. ಇಲ್ಲೇ ತನಕ ಅಂದರೆ ಉಪ್ಪಿನಕಾಯಿಗೆ ಸಹಿತ ಹಾಕಿದ ಪ್ರಿಸರ್ವೇಟಿವ್ ಅದು ಎಂಡೋಸಲ್ಫಾನ್ನ ಒಂದು ಅಂಶ ಅಂತ ಹೇಳುವಂಥ ಆವಾಗ ನಾವು ಗಂಭೀರತೆಗೆ ಬಂದದ್ದು. ಇವತ್ತಿಗೆ ನೀವು ಉಪ್ಪಿನಕಾಯಿ ಲಭ್ಯ ಇದೆ. ನೀವು ಈ ಕಡೆಗೆ ಅಲ್ಲಿ ಸಾಗರದ ಹತ್ತಿರ ಅದರದ್ದೆಲ್ಲ ಉಪ್ಪಿನಕಾಯಿ ಅವರು ಹಾಳಾಗದಾಗಿರ್ತಾರೆ. ಮೊದಲು ಹೇಗೆ ಆ ಉಪ್ಪಿನಕಾಯಿ ಮಾಡಿದ ನಂತರ ಭರಣಿಯ ಮೇಲೆ ಗೇರೆಯೆಲ್ಲ ಇಟ್ಟು ಅದರ ಮೇಲೆ ಆ ಸುಟ್ಟೆಣ್ಣೆಯನ್ನು ಹಾಕಿ ಮತ್ತೆ ಕಟ್ಟಿ ಇಡ್ತಿದ್ರು. ನಂತರ ಮೇಲ್ಪದರ ತೆಗೆದು ಅದನ್ನು ಉಪಯೋಗ ಮಾಡುವಂಥದ್ದು. ಇವಾಗ ಅದು ಹುಳ ಆಗಬಾರ್ದು ಅಂತ ಹೇಳ್ಕೊಂಡು ನೀವು ಒಂದು ಡ್ರಾಪ್ ಹಾಕ್ತಾರೆ. ಏನು ಹಾಕ್ತಾರೆ, ರೈತರು ವಿಷ ಹಾಕಬೇಕಂತ ಹಾಕೋದಲ್ಲ, ಅದು ಹಾಳಾಗಬಾರ್ದು ಅಂತ ಹಾಕೋದು. ಬಟ್ ಅದು ಎಂಡೋಸಲ್ಫಾ ಅನ್ನೋ ಒಂದು ಅಂಶ ಅಂತ ಹೇಳುವಂಥದ್ದು ನೀವು ಯೋಚನೆ ಮಾಡಿ, ಅದರ ಗಂಭೀರತೆ ಎಲ್ಲಿಯ ತನಕ ಬಂದಿರ್ಬೋದು. ಆವಾಗ ಈ ಥರದ ಒಂದು ಕಲ್ಪನೆ, ಈ ಕೀಳರಿಮೆ, ಡಾಕ್ಟರ್ಗಳ ಕಲ್ಕೂರರ ಮನೆಯವರು ಇವರಿಗೆ ನಮಗೆ ಮಾಲಿಗೆ ಹೋಗಿ ತಗೊಳ್ಳುವಂಥ ಮಾಲ್ ಅಂದರೆ ಆವಾಗ ಮಾಲಲ್ಲ, ಡಿಪಾರ್ಟ್ಮೆಂಟಲ್ ಸ್ಟೋರ್ನ ಕಲ್ಪನೆ. ಅಲ್ಲಿ ಹೋಗಿ ಗುಳ್ಳ ತಗೊಳ್ಬೇಕು. ನಮಗೆ ಬಾಯಮ್ಮ ತಂದು ಗುಟ್ಟಿಲಿಟ್ಟ ಗುಳ್ಳ ನಮಗೆ ಸಾಕಾಗೋದಿಲ್ಲ. ಹುಲ್ಲಿನಲ್ಲಿಟ್ಟದ್ದು ಸಾಹೇಬರದ್ದು ಮಾವಿನ ಹಣ್ಣು ಅಥವಾ ನಮ್ಮದು ನಾಯಕರ ಬಗ್ಗೆ ಅವರು ತಂದ ಮಾವಿನ ಹಣ್ಣು ನಮ್ಗೆ ಆಗೋದಿಲ್ಲ. ಅದು ಹುಲ್ಲು, ನಮ್ಮ ತಲೆಯಲ್ಲಿ ಹುಲ್ಲಿನಲ್ಲಿ ಇದ್ದದ್ದು ಅದು ಗಲೀಜು ಅಂತ. ಇದು ಚಕ ಹೊಳಿತದಲ್ಲ, ಅದು ವ್ಯಾಕ್ಸ್ ಅಂತ ತಲೆಯಲ್ಲೇ ಕಲ್ಪನೆ ಇಲ್ಲ. ಆವಾಗ ನಾವು ಕಲ್ಕೂರರ ಮನೆಯ ಅಂಗಳದಲ್ಲಿ ಸಾವಯವ ಅಂತ ಹೇಳುವ ಚಿಂತನೆಯನ್ನು ಶುರು ಮಾಡಿದ್ದು ನಾನು. ಇದೇ ಇಲ್ಲಿ ಪ್ರಥಮ ಪ್ರಯೋಗ. ಹಾಗೆ ಅದು ಸಾವಯವ ರತ್ನಾಕರ್ ಆಯಿತು, ಒಂದು 25 ವರ್ಷ ಆಯಿತಾ ಅಂತ, 25-30. ಆವಾಗ ಮತ್ತೆ ನಮ್ಮ ಸಾಹಿತ್ಯ ಕೇಂದ್ರ ರತ್ನಾಕರ್ ಬಹಳ ಆತ ಒಂದು ಪ್ರಯೋಗಶೀಲ ವ್ಯಕ್ತಿತ್ವ ಮತ್ತು ಹಾರ್ಡ್ ವರ್ಕರ್. ನಮ್ಮ ಸಾಹಿತ್ಯ ಪರಿಷತ್ತಲ್ಲೂ ಪುಸ್ತಕದ ಸ್ಟಾಲ್ಗಳಂದರೆ ರತ್ನಾಕರ್ ಎಂತ ಮಾಡೋದು ಅಂತೇಳಿ ನಾವು ಕುತ್ಕೊಂಡು ನಾವು ಯೋಚನೆ ಮಾಡಿದಾಗ ಅದನ್ನು ಕಾಯವಾಚ ಮನಸ್ಸು ಅದನ್ನು ಅನುಷ್ಠಾನ ಮಾಡ್ತಿದ್ದ. ಅದರ ಬಗ್ಗೆ ಭಾಳ ನಿಷ್ಠೆ ಮತ್ತು ಪ್ರಾಮಾಣಿಕತೆ ಇರುವಂಥದ್ದು. ಅವರು ಒಂದು ಬಳಗ ರಚನೆಯಾಗಿ ಪ್ರತಿ ವಾರ ಸಾವಯವ ಸಂತೆ ಹೇಳುವ ಕಲ್ಪನೆ ಬಂತು. PM ರಾವ್ ರೋಡ್ನಲ್ಲಿ ಪ್ರತಿ ವಾರದಲ್ಲಿ ಕಲ್ಪನೆ ಬಂತು. ಆನಂತರ ಈಗ ಇಲ್ಲಿ ಅದರ ನಂತರ ನಾವು ನಿಧಾನ ಮಾವು ಹಲಸ ಮೇಳದ ಕಲ್ಪನೆಗೆ ಇಳಿದದ್ದು. ಅದು ಪ್ರಥಮವಾಗಿ ಬಾಳಂಭಟ್ರ ಹಾಲಲ್ಲಿ ಆದದ್ದು. ಆವಾಗ ನನಗೆ ಈ ಪ್ರದೇಶದವರು ನೀವು ಅದು ಸಾವಯವ ಸಂತೆ ಮಾಡಿ ಇದು ಯಾಕೆ ಮಾಡೋದು, ಮಾವು ಹಲಸು ಲಭ್ಯ ಇಲ್ವಾ ಅಂತ. ಕಡೆಗೆ ಹೀಗೆ ಒಂದು ರೀತಿಯಲ್ಲಿ ಅದು ಯಾಕೆ ಮಾಡಿತು ಏನು ಮಾಡಿತು ಗೊತ್ತಿಲ್ಲ, ಅದು ಆರಂಭವಾದದ್ದು. ಆದರೆ ನಮ್ಮ ಪ್ರಾದೇಶಿಕ ವಸ್ತುಗಳ ಮೌಲ್ಯವರ್ಧನೆ ನಮ್ಮ ಪ್ರಧಾನ ಉದ್ದೇಶ. ನಿಮಗೆ ನೆನಪಿರ್ಬೋದು, ಒಂದು ಮನೆಯಲ್ಲಿ ಮದುವೆ ಅಂತಿದ್ದರೆ ಹಿಂದೆ ಕಾಲದಲ್ಲಿ ಮೊದಲು ನಮ್ಮ ಮನೆಯಲ್ಲಿ ನಿಮ್ಮ ಮನೆಯಲ್ಲಾಗಲಿ ಮದುವೆ ತಯಾರಿ 6 ತಿಂಗಳ ಮೊದಲಿಂದ ಅದು ನಡೀತಿತ್ತು. ಏನು, ಮನೆಯಲ್ಲಿ ಸಾಬಕ್ಕಿ ಕಡಿಲಿಕ್ಕೆ ಶುರು ಮಾಡ್ತಿದ್ರು. ನಮ್ಮ ಸಾಬಕ್ಕಿ ಸಂಡೆ ನಾವು ಹೋಗಿ ಅದು ಸಂಡಿಗೆ ಬಿಸಿಗಿಲಿಗೆ ಹಾಕೋದು. ಹಪ್ಪಳ, ಉದ್ದಿನ ಹಪ್ಪಳ ಮೊದಲೇ ತಯಾರಾಗ್ತಿತ್ತು ಮಕ್ಕಳು ಒತ್ತಲಿಕ್ಕೆ, ಅಥವಾ ಹಲಕಾಯಿ ಹಪ್ಪಳ ಅದು ಬಡಿಸ್ಲಿಕ್ಕಲ್ಲ, ಸಂಜೆ ಹೊತ್ತಿಗೆ ತಿನ್ನಲಿಕ್ಕೆ. ಇದೆಲ್ಲ ನಮ್ಮ ಬದುಕಿನ ಭಾಗ. ಅದು ಬದುಕಿನ ಒಂದು ಭಾಗ. ಎಲ್ಲಿ ತನಕ ಅಕ್ಕಿ ಹಪ್ಪಳ ಅಂತ. ಅಕ್ಕಿ ಹಪ್ಪಳ ಅಂದರೆ ತಪ್ಪಲೆಯಲ್ಲಿ ನೀರು ಅದು ಕುದೀತಾ ಇರ್ತದೆ, ಅಕ್ಕಿ ಸಣ್ಣಕ್ಕೆ ಅರ್ಧದ್ದು, ಅದಕ್ಕೆ 4 ಎಳ್ಳು ಹಾಕಿದ್ದು, ಮೇಲೆ ಬಟ್ಟೆ ಕಟ್ಟಿಗೆ ಅದು ಹಾಕಿದಾಗ ಅದು ಆಗ್ತದೆ ಹಸಿ ಹಪ್ಪಳ. ಅದು ಚಾಪೆಯಲ್ಲಿ ಹಾಕಿ ಒಣಗಿಸಿದರೆ ಅಕ್ಕಿ ಹಪ್ಪಳ. ಅದು ಎಷ್ಟು ಚೆಂದ ಉದುರುದು. ನಾವು ಮಕ್ಕಳು ಹೋಗಿ ಅದನ್ನು ಕದ್ಕೊಂಡು ತಿಂದದ್ದುಂಟು ಬೇಕಾದಷ್ಟು ಸಲ. ಇಂಥದ್ದೆಲ್ಲ ಅದು ಮಡಿಯ ಹೆಸರಲ್ಲಿದ್ದರೂ ನಾವು ಕೃಷ್ಣನಾಗಿ ತಿಂದದ್ದುಂಟು. ಆಗ ನಾವೇ ಅದು ನೈವೇದ್ಯ ಮಾಡಿದಾಗೆ. ಇಂಥದ್ದೆಲ್ಲ ನೆನಪುಗಳ ಒಂದು ಅನಾವರಣ ಮಾಡುವಂಥ ಪ್ರಯತ್ನ ಅದು ನಮ್ಮ ರತ್ನಾಕರ ಸಾವಯವ ಬಳಗ ಇದೆಲ್ಲ ಸೇರಿಕೊಂಡು ನಾವು ಈಗ ಅದಕ್ಕೆ ಮೌಲ್ಯವರ್ಧನೆ ದೃಷ್ಟಿಯಿಂದ ನಾವು ಮಾಡಿದಂಥ ವ್ಯವಸ್ಥೆ. ಇವತ್ತು ಈ ಮೌಲ್ಯವರ್ಧನೆ ವ್ಯವಸ್ಥೆಗೆ ಇದಕ್ಕೊಂದು ರೀತಿಯಲ್ಲಿ ಆರ್ಥಿಕವಾದಂಥ ವ್ಯವಸ್ಥೆ ಜೋಡಣೆಯಾಗಿ ನಮ್ಮದರಲ್ಲಿ ಈಗ ನಾವು ನಮ್ಮ ಚಿಂತನೆಗಳಲ್ಲಿ ರಿಫೈನ್ಡ್ ಆಯಿಲು ಅಥವಾ ಬೇರೆ ವಿಷಯುಕ್ತದ ವ್ಯವಸ್ಥೆಗಳಿಗೆ ಅವಕಾಶವಿಲ್ಲ.
ಅಥವಾ ಬ್ರ್ಯಾಂಡ್ ಐಟಮ್ಗಳಿಗೆ. ಇವಾಗ ಇದೊಂದು ದೊಡ್ಡ ರೀತಿಯಲ್ಲಿ ಈ ಇದು ಸೂಪರ್ ಬಜಾರ್ ರೀತಿಯಲ್ಲಿ ಅಥವಾ ಈ ಬಟ್ಟೆಗಳದ್ದು ಮಾರಾಟ ಮೇಳ ಅಂತ ಮಾಡೋ ರೀತಿಯಲ್ಲಿ ಹಲಸು ಮಾವು ಮೇಳಗಳು ದೊಡ್ಡ ದೊಡ್ಡ ರೀತಿಯಲ್ಲಿ ಆಗ್ತದೆ. ಒಂದೊಂದು ಟೇಬಲಿಗೆ 1,000 5,000 ಹಾಗೆ ಚಾರ್ಜ್ ಮಾಡಿ ಮಾಡ್ತಾರೆ. ಅದಿರಲಿ, ಅದಕ್ಕೆ ನಾವು ಮೌಲ್ಯವರ್ಧನೆ ಆಗಿದೆ, ಅದು ವಿಷಯುಕ್ತ ಅಂತ ನಾವು ಹೇಳೋದು, ಮತ್ತು ಅವರೆಲ್ಲ ಹೇಳೋದು ಏನಿದ್ರು ಅದು ನಡೀತದದು. ಆದರೆ ನಾವು ವಿಷಮುಕ್ತವಾದಂಥ ವ್ಯವಸ್ಥೆಗಳನ್ನು ನೇರ ರೈತರು ಮತ್ತು ನೇರ ತಯಾರಿಕರಿಗೆ ಮಾತ್ರ ಮಾರಾಟಕ್ಕೆ ಅವಕಾಶ, ಅದನ್ನು ಹಾಗೆ ಮೇಂಟೈನ್ ಮಾಡಿಕೊಂಡು ಬಂದಿದ್ದೇವೆ. ಈಗ ನೋಡಿ ರಾಮಗರ್ ನಗರ, ಕುಣಿಗಲ್ಲು, ಆ ಕಡೆ ದೊಡ್ಡಬಳ್ಳಾಪುರ, ಆ ಕಡೆಯಿಂದೆಲ್ಲ ಇಲ್ಲಿ ಬಂದಿದ್ದಾರೆ. ಕೆಂಪು ಹಲಸಿರ್ಬೋದು, ಅದು ಇದು ಎಲ್ಲವೂ ಉತ್ಪನ್ನಗಳು ಹಾಗೆ ಕೋಟೇಶ್ವರ ಈ ಕಡೆಯಿಂದೆಲ್ಲ ಬಂದಿದ್ದಾರೆ. ಈ ಸಲ ಸ್ವಲ್ಪ ಈಗ ನಾಳೆ ಮದುವೆಗಳಲ್ಲಿ ಹೆಚ್ಚಿದ ಕಾರಣ ಪೂರ ಕೆಲವರಿಗೆ ಬರಲಿಕ್ಕೆ ಅದು ಅನಿವಾರ್ಯವಾಯಿತು. ಹಾಗಾಗಿ ಮಂಚೂರಿ ಇಂಥದ್ದೆಲ್ಲ ಇವತ್ತು ಮೌಲ್ಯವರ್ಧನೆ ಆಗಿದೆ ಆರ್ಥಿಕವಾಗಿ. ನಮ್ಮದು ಉದ್ದೇಶ ಸಫಲವಾಗಿದೆ. ಆದರೆ ಉದ್ದೇಶದಲ್ಲಿ ವಿಷಮುಕ್ತವಾದ ಉದ್ದೇಶ ಪೂರ್ಣ ಸಫಲ ಆಗಲಿಲ್ಲ. ಬಟ್ ವಿಷಮುಕ್ತವಾದ ವ್ಯವಸ್ಥೆ ನಮ್ಮಲ್ಲಿ ನಾವು ಗಟ್ಟಿಯಾಗಿ ಇಟ್ಕೊಂಡಿದ್ದೇವೆ. ಇದು ಮುಂದಕ್ಕೆ ಅದು ಸರಿ ಆಗ್ತದೆ. ಪೂರ್ಣ ನನಗೆ ತೃಪ್ತಿ ಉಂಟು ಅಂತ ನಾನು ಹೇಳೋದಿಲ್ಲ. ನಮ್ಮ ಉದ್ದೇಶ ನಮ್ಮ ಮನೆ ನಾವು ಕಟ್ಟುವಾಗ ಫ್ಲ್ಯಾಟಿನಲ್ಲಿ ಅನಿವಾರ್ಯ. ಫ್ಲ್ಯಾಟ್ ಮಾಡುವಾಗಲೂ ಬದಿಯಲ್ಲಿದ್ದ ಮರಗಳನ್ನು ಯಾಕೆ ಕಡಿತೀರಿ ನೀವು ದೊಡ್ಡ ಪೂನಾಕ್ಕೆ ಹೋಗಿ, ಚೆನ್ನೈಗೆ ಹೋಗಿ, ಅಷ್ಟು ದೊಡ್ಡ ಕಟ್ಟಡ ಸುತ್ತ ಮರಗಳಿದೆ. ನಮ್ಮ ಊರಲ್ಲಿ ಅದು ಏನೋ ಒಂದು ವಿಚಿತ್ರ ರೋಗ ಬಂದಿದೆ ನಮಗೆ, ಮರ ಕಡಿಯೋದೊಂದು ವಿಚಿತ್ರ ರೋಗ ಬಂದು JCB ತಂದು ಲೆವೆಲ್ ಮಾಡುವಂಥದ್ದು. ಲ್ಯಾಂಡ್ಸ್ಕೇಪ್ ಅಂತ ಇಂಜಿನಿಯರಿಂಗ್, ಆ ಲ್ಯಾಂಡ್ಸ್ಕೇಪನ್ನು ಉಳಿಸ್ಕೊಂಡು ನಾವು ನಮ್ಮ ವಸತಿ ಗೃಹಗಳನ್ನು ವಸತಿ ಸಂಕೀರ್ಣ ಅಥವಾ ವಾಣಿಜ್ಯ ಸಂಕೀರ್ಣ ನಿರ್ಮಾಣ ಮಾಡೋ ಯೋಚನೆಗೆ ಹೋಗೋದಿಲ್ಲ. ಅದು ಮುಂಬೈಯಲ್ಲಿದೆ, ಚೆನ್ನೈಯಲ್ಲಿದೆ, ಪೂನಾದಲ್ಲಿದೆ. ಇಲ್ಲಿ ಯಾಕೆ ಹಾಗೆ ನನಗೆ ಇನ್ನೂ ಅರ್ಥ ಆಗ್ತಾಯಿಲ್ಲ. ಹೈದರಾಬಾದಲ್ಲಿ ನಮ್ಮ ಸ್ನೇಹಿತರ ಮನೆಗಳಿಗೆ ಇದೆಲ್ಲ ಹೋಗುವಾಗ ಬದಿಯಲ್ಲಿ ಮಾವಿನ ಮರದಿಂದ ಮಾವಿನಕಾಯಿ ಕೊಯ್ಲಿಕ್ಕೆ ಸಿಗ್ತದೆ. ಇಲ್ಲಿ ಸುರಿಗೆ ಅದು ಬೇರು ಒಳಗೆ ಹೋಗ್ತದಂತ. ಸ್ವಾಮಿ, ನಮ್ಮ ಆಯುಷ್ಯ ಇರೋದು 10-50 ವರ್ಷ. ಈಗಾಗಲೇ ಸ್ವಾಮಿಗಳು ಹೇಳಿದ್ರಲ್ಲಿ ರಾಮಕೃಷ್ಣ ಮಠದಲ್ಲಿ 250 ವರ್ಷದ ಹಿಂದಿನ ಮರ ಇದೆ ಅಂತ. ನೀವು ಸೋದೆಗೆ ಹೋದರೆ 800-900 ವರ್ಷದ ಹಿಂದಿನ ಮರ ಇದೆ. ಮಠ ಶಾಶ್ವತ, ನಾವು ಶಾಶ್ವತ ಅಲ್ಲ ಅಂತ ನೆನಪಿಟ್ಕೊಳ್ಬೇಕು ನಾವು. ಇದು ನಮ್ಮ ಚಿಂತನೆ. ಆಹಾರ ಪದ್ಧತಿ ಹಿಂದಿನಿಂದ ಬಂದದ್ದು. ಹಲಸು, ಒಂದು ಸೇಡು ಹಲಸು ಅಂದರೆ ಹಸಿದು ಹಲಸು ಉಂಡು ಮಾವು ಅಂತ ನಮ್ಮ ಚಿಂತನೆ. ಒಂದು ಸೇಡು ಹಲಸು ಒಂದು ಕೊಯ್ಲು ಗದ್ದೆ ಕೊಯ್ಲಿಕ್ಕೆ ಶಕ್ತಿ ಕೊಡ್ತಿತ್ತಂತೆ. ನಾವು ಮೊದಲು ಹಾಗೆ ಅಣ್ಣೆರೆ ಒಂಜಿ ಸೇಡು ಪೆಲಕಾಯಿ ಅಂತ, ಎಡ್ಡೆ ಪಲಕಾಯಿ ನಮ್ಮಲ್ಲಿ ತುಳ್ಳೆ ಅಂತ ಅವರು ಹೇಳುವಾಗ ಅದಕ್ಕೆ ಒಂಚೂರು ಉಪ್ಪಾಡು ಕೊರಲೆ, ಉಪ್ಪಾಡು ಮುಚ್ಚಿ ಅವರು ತಿಂತಿದ್ದರು. ನಾವು ಜೇನುತುಪ್ಪ ಮುಳುಗಿಸಿ ತಿಂತಿತ್ತು. ಇದೆಲ್ಲ ಒಂದೊಂದು ಸಂಭ್ರಮ ಹಿಂದಿನದ್ದು. ಈಗ ಇನ್ನು ನಾಡ್ದು ಇದರಲ್ಲಿ ಹುಣ್ಣಿಮೆ ಆದ ನಂತರ ಹುರುಳಿ ಹೂವು ಮಾಡಿ ಹೊಸಲಿಗೆ ಇಟ್ಟು ಹಲಸಿನ ಬೇಳೆಯನ್ನು ಬೇಯಿಸಿ ಅದನ್ನು ನಾವು ಕದ್ದುಕೊಂಡು ಹೋಗಿ ನಮ್ಮ ಹೊಸ ಬರೆದು ಹೋದಾಗ ಹಿಂದಿನ ನಮ್ಮದು ಖಾಲಿ ಆಗ್ತಿತ್ತು ಇಲ್ಲಿ. ಇದೆಲ್ಲ ಆ ಸಂಭ್ರಮ ನಮ್ಮ ಮಕ್ಕಳಿಗೆ ಇವತ್ತು ನಾವು ತರಬೇಕಲ್ಲ. ಇದರ ಒಂದು ಚಿಂತನೆ ನಮ್ಮದು. ಇದು ಹೌದು, ಚಿಂತನೆ. ಜನ ಇದಕ್ಕೆ ಸಹಕಾರ ಮಾಡ್ತಾ ಇದ್ದಾರೆ. ನಮ್ಮ ಕಾಲೋನಿಯಲ್ಲಿ ಇದೊಂದು ರೀತಿ ಸಣ್ಣ ಉತ್ಸವ. ನಾನು ಹೇಳೋದು ಎಲ್ಲ ಕಡೆ ಉತ್ಸವ ಅಲ್ಲ, ಸಿಟಿ ಭಾಗದಲ್ಲಿ ಅದು ದೊಡ್ಡ ಉತ್ಸವನೇ. ಯಾಕಂದರೆ ವಸತಿ ಸಂಕೀರ್ಣಗಳಲ್ಲಿ ಯಾಕೆ ಮಾಡಬಾರ್ದು? ಅವರು ದೊಡ್ಡ ವಸತಿ ಸಂಕೀರ್ಣಗಳಲ್ಲಿ ಅವರು ಇಂಥ ಪ್ರಯೋಗಗಳನ್ನು ಮಾಡ್ಬೋದು. ನಾವು ಸಹಾಯ ಮಾಡ್ತೇವೆ ಅವರಿಗೆ. ಪ್ರತಿಷ್ಠಾನದ ಹೆಸರಲ್ಲಿ ನಾವು ಬಿಂದು ಮಾಡ್ತೇವೆ, ನೀವು ನಮಗೆ ಜಾಗ ಕೊಡಿ, ನಮಗೆ ಎಲೆಕ್ಟ್ರಿಸಿಟಿ, ನೀರು ಮತ್ತು ಜಾಗ ಕೊಡಿ, ಉಳಿದದ್ದು ನಾವು ಮಾಡ್ತೇವೆ. ಇದು ಆಗಬೇಕು ನಗರದಲ್ಲಿ. ಯಾಕೆ ಅಂತೇಳಿದರೆ ನಮ್ಮ ರೈತರು, ನಮಗೆ ಸ್ವಾಮಿಗಳು ಒಂದೇ. ನಾನು ಹೇಳಿ ನೀವು ರೈತ ಸ್ವಾಮಿಗಳು ಬನ್ನಿ ಉದ್ಘಾಟನೆ ಮಾಡುವಾಗ ಅಂತ ಬೆಳೆಯುವವರು. ಈಗ ಅವಳು ಹುಡುಗಿ ಬಂದಿದ್ದಾರೆ, ಬೆಳಗ್ಗೆಯವರು, ಅವ್ರು ನೇರ ತೋಟದ ಮಾಲೀಕರು, ನೇರ ತೋಟದವರು ಕುಣಿಗಲಿಂದ ಬಂದಿದ್ದಾರೆ. ತೋಟದ ಮಾಲೀಕರು ಅವರೇ ಲಾರಿ ಲೆಕ್ಕ ತಂದಿದ್ದಾರೆ. ಅವರು ಹೇಗೆ ನಮಗೆ ಮಠ ಮಂದಿರಗಳ ಸ್ವಾಮಿಗಳು ಮುಖ್ಯವೋ ಹಾಗೆ ನಮಗೆ ರೈತರ ಸಮೇತ ಅಷ್ಟೇ ಪ್ರಾಮುಖ್ಯ. ಪ್ರಾಮಾಣಿಕವಾಗಿ ಅವರು ಇರ್ತಾರೆ. ಅಪ್ರಾಮಾಣಿಕವಾಗಿರೋ ಒಂದು ವರ್ಗ ಇದೆ, ಅದು ಪ್ರಪಂಚದಲ್ಲಿ ಎಲ್ಲ ಇದ್ದದ್ದೇ. ಪ್ರಾಮಾಣಿಕವನ್ನು ವೈಭವೀಕರಿಸಿ, ಶುದ್ಧ ಆಹಾರವನ್ನು ವೈಭವೀಕರಿಸಿ, ಶುದ್ಧ ಚಿಂತನೆ. ಹಿಂದಿನ ಈ ಕಾಲದಲ್ಲಿ ನಾವು ಈ ಮಳೆಗಾಲದಲ್ಲಿ, ಈಗ ಸ್ವಾಮಿಗಳು ಹೇಳಿದರು ಕೇರಳದಲ್ಲಿ ಗಾದೆ ಇದೆ ಅಂತ, 6 ತಿಂಗಳು ಇದ್ದು ಹಲಸು, 6 ತಿಂಗಳು ವಿದೌಟ ಸಂದೆ ಚಾರಪೆರ, ಯಾವುದೋ ಮಲಯಾಳ ಗಾದೆಯವರು. ಅಂದರೆ ಹಲಸು ಅಂದರೆ ಪೆಲತ್ತರಿ ಅಂತ, ಅದರದ್ದು ಬಹಳ ಅಷ್ಟೇ ಶಕ್ತಿ ಇದೆ. ಅದರ ಗೂಂಜಿ ಮತ್ತು ಅದರ ಮುಳ್ಳು ಬಿಟ್ಟರೆ ಅದರದ್ದು ಕಡೆಗಾಗುವ ರೆಚ್ಚೆಯಲ್ಲಿ ಸಮೇತ ನಾವು ಪಲ್ಯ ಮಾಡಿ ತಿಂತಿದ್ದದ್ದು ನೆನಪಿದೆ ನಮಗೆ. ಕಡೆಗೆ ಏನಿಲ್ಲದಿದ್ದರೆ ಅರ್ಜೆಂಟಿಗೆ ಅದರ ಸುಲಿದು ಒಂದು ಚೂರು ತುಪ್ಪ ಹಾಕಿ ಒಂದು ಸಣ್ಣ ಒಗ್ಗರಣೆ ಬೇಸಪ್ಪ ಹಾಕಿ ಆ ಹಲಸಿನದ್ದು ಸೋಳೆ ಅದಕ್ಕೆ ಹಾಕಿ, ಅಂದರೆ ಮಳೆಗಾಲದಲ್ಲಿ ಹಾಗೆ ತಿಂದರೆ ಇನ್ಫೆಕ್ಷನ್ ಆಗ್ತದೋ ಹೀಗೆಲ್ಲ ಹೆದರಿಕೆ. ಒಂದು ಬೇಯಿಸಿಟ್ಟು ಅದು ತಿಂದರೆ ಅದರ ಪರಿಮಳ ಏನು, 2 ಎಳ್ಳು ಬಿಕ್ಕಿ ಏನು ಪರಿಮಳ ನಿಮಗೆ. ಪುನಃ ಗಿಡ್ಡೆ ಈಗ ಹೇಳ್ತಾರೆ ಹಲಸಿನ ಗಿಡ್ಡೆ ನೋಡಿ ಎಷ್ಟು ವೈಜ್ಞಾನಿಕ ನೋಡಿ. ಅಕ್ಕಿ ಹಾಕಿ ತೆಂಗಿನಕಾಯಿ ಹಾಕಿ ಅದನ್ನು ಅರ್ಧಿ ಅದನ್ನು ಕೆಲವರು ಬಾಳೆ ಎಲೆಯಲ್ಲಿ, ತೇಗದ ಎಲೆಯಲ್ಲಿ ಯಾಕೆ ಮಾಡ್ತಾರೆ ಒಂದು ಪ್ರಶ್ನೆ ಬಂತು. ನೀವು ಈಗಿನ ಕಷಿ ತೇಗದ ಎಲೆ ಅಲ್ಲ, ನೀವು ಕಾಟು ಅಂದರೆ ನಮ್ಮ ಊರಿನ ತೇಗದ ಎಲೆ ನೋಡಿ, ಅದರ ನೀವು ಟೆಸ್ಟ್ ಮಾಡಲಿಕ್ಕೆ ಇಷ್ಟೇ, ಅದರ ಕೊಡಿಯನ್ನು ತೆಗೆದು ಎಣ್ಣೆಯಲ್ಲಿ ಹಾಕಿ ಕಾಯಿಸಿ, ಅದು ಯಾವುದು ಕೆಂಪು ಬಿಡುತ್ತದೆ ಅದು
ನಿಜವಾದ ತೇಗ, ಲೋಕಲ್ ಟೀಕ್, ಬರ್ಮಾ ಟೀಕ್ ಅಲ್ಲ, ಲೋಕಲ್ ಟೀಕ್. ಹಾಂ, ನೀವು ಆ ಎಲೆಯಲ್ಲಿ ಮಾಡಬೇಕು. ಯಾಕಂದರೆ ನೀವು ಕೆಂಪು ಹಾಕಿದ ಎಣ್ಣೆಯನ್ನು ನೀವು ಗಾಯಕ್ಕೆ ಹಚ್ಚಿದಾಗ ಎಂಥ ಸುಟ್ಟ ಗಾಯ ಇದ್ದರೂ ಅದ್ರ ಬಿಳಿ ಹೋಗ್ತದೆ, ಕಪ್ಪು ಒರಿಜಿನಲ್ ಕಲರ್ ಬರ್ತದೆ ನಮಗೆ. ಇದು ನಮ್ಮದು ಬದುಕಿನೊಟ್ಟಿಗೆ ಇದ್ದಂಥ ಆಯುರ್ವೇದ ಜೀವನ ಕ್ರಮದ ಮೂಲಿಕ ವೈದ್ಯ. ಹೌದು. ಹಾಗೆ ಇದು ನೀವು ತೆಕ್ಕಲೆಯಲ್ಲಿ ಮಾಡಿದಾಗ ಇದೊಂದು ಸಣ್ಣ ನಂಜಿದೆ ಅದಕ್ಕೆ. ಆ ನಂಜು ಹೊರಟು ಹೋಗ್ತದೆ, ರಕ್ತ ಶುದ್ಧಿಗೆ ಅದು ತೆಗೆಲೆಯಲ್ಲಿ ಮಾಡಿದಂಥ ಅದು ನಂಜು ಅಂತ ಇರುವಂಥದ್ದು ಏನಿದ್ರೂ ಹೋಗ್ತದೆ. ಆ ಗಿಡ್ಡೆ ತಿಂದು ನಿಮಗೆ ಹೊಟ್ಟೆಯಲ್ಲಿ ಯಾವುದೇ ಹೊಟ್ಟೆ ಉಬ್ಬರಿಸೋದು ಯಾವುದೂ ಆಗೋದಿಲ್ಲ. ಇದೆಲ್ಲ ನಮ್ಮ ಹಿಂದಿನದು ವಿಜ್ಞಾನ. ಹಿಂದಿನ ಬದುಕಿನಲ್ಲಿ ಎಲ್ಲ ವಿಜ್ಞಾನಗಳು ಇತ್ತು, ಪ್ರತಿಯೊಂದು ವಿಜ್ಞಾನ. ನೀವು ಅದನ್ನೇ ಸ್ವಲ್ಪ ಗಟ್ಟಿ ಅರೆದು ನೀವು ಎಣ್ಣೆಯಲ್ಲಿ ಬಿಟ್ಟು ಅದು ಗಾರಿಗೆ ನಾವು ಅಪ್ಪ ಅಂತ ಹೇಳ್ತೇವೆ, ಮುಳುಕ ಅಂತ ಹೇಳ್ತೇವೆ. ನೀವು ಅದು ಎಷ್ಟು ರುಚಿ. ಅದಕ್ಕೊಂದು ಚೂರು ತುಪ್ಪ ಹಾಕಿ ತಿನ್ನೋದು, ಹಲಸಿನ ಗಿಡ್ಡೆಗೆ ಒಂದು ಚೂರು ಜೇನುತುಪ್ಪ ಹಾಕಿ ತಿನ್ನೋದು, ಇದರ ಉಪ್ಪಿನಕಾಯಿ ಮುಳುಗಿಸಿ ತಿನ್ನೋದು. ಇಲ್ಲ ಇನ್ನೊಂದು ಕುಂದಾಪುರ ಬದಿಯಲ್ಲಿ ಹೋದರೆ ಕಾಯಿ ಹಾಲು ಮಾಡ್ತಾರೆ, ದಪ್ಪ ಕಾಯಿ ಹಾಲು ಹಲಸಿನ ಗಿಡ್ಡೆಗೆ ಹಾಕಿ ಅದನ್ನು ತಿಂತಾರೆ. ಮನೋರು ಬನ್ನಿ, ಇದೆಲ್ಲ ಉಂಟಲ್ಲ, ಈ ಸಂಭ್ರಮ ಅನುಭವಿಸಲಿಕ್ಕೆ ಗೊತ್ತಿರಬೇಕು. ಅದೇ ನಿಮಗೆ ಶೂದ್ರಾದಿ ಬಂಧುಗಳು ಅಂದರೆ ಮಾಂಸಾಹಾರಿ ವ್ಯವಸ್ಥೆಗಳಿದ್ದರೆ ಅವರು ಗಟ್ಟಿ, ಅದು ಅವರಿಗೆ ನಮ್ಮದು ಸ್ವಲ್ಪ ಮೆದು ಹಲಸಾದರೆ ಅವರು ಸ್ವಲ್ಪ ಗಟ್ಟಿ, ಪೆಲಕಾಯಿ ಗಟ್ಟಿ ಹೇಳಿದವರು, ಅದಕ್ಕೆ ಅವರು ಒಳ್ಳೆ ಕೋಳಿ ಕಜಿಪ್ಪು ಹಾಕಿ ತಿಂತಾರೆ. ಅದನ್ನು ಈಗ ಅದು ಇಲ್ಲ. ನಮಗೆ ಹೋಗಿ ದೊಡ್ಡ ಸ್ಟಾರ್ ಹೋಟೆಲಿಗೆ ಇದು ಬರಬೇಕು, ತೆಕ್ಕದೇಲೆ ಇದು ಗಿಡ್ಡೆ ಬಂದಾಗ ಅದು ನಿಜವಾದ ಮೌಲ್ಯವರ್ಧನ. ಅದು ನಮ್ಮ ಉದ್ದೇಶ. ರೈತರು ಅದರಿಂದ ಉಳಿತಾರೆ, ರೈತರು ಅದರಿಂದ ಬೆಳೀತಾರೆ. ರೈತರು ಬೆಳೆದರೆ ಅವಲಂಬನೆ ಹೊರಟು ಹೋಗಿ ಸ್ವಾವಲಂಬನೆಯಿಂದ ನಾವು ತುಳುನಾಡಿನ ಜನರು ಎಂದು ನಾವು ಯಾವ ಸ್ವಾವಲಂಬನೆಯಲ್ಲಿ ಇದ್ದವರು. ನಮಗಿಲ್ಲಿ ಸುತ್ತಮುತ್ತಲಿದ್ದದ್ದು ತಿಮರೆ, ಕಾಕೆ ಸೊಪ್ಪು, ಮೆಲಿಕೆ ಸೊಪ್ಪು, ಗರಿಕೆ ಸೊಪ್ಪು, ಗರ್ಗ ಎಲ್ಲ ಎಷ್ಟು ಇದೆ ಸುತ್ತಮುತ್ತ. ಎಲ್ಲಿ ತನಕದ್ದು ಒಳ್ಳೆ ಕೊಡಿ, ತಿಮರೆ ಕೊಡಿ, ಎಷ್ಟು ಇದೆ. ಎಲ್ಲದ್ರೂ ದಿನಕ್ಕೊಂದೊಂದು ತಂಬಳಿ ಮಾಡಿ ನೀವು 30 ದಿವಸಕ್ಕೂ ತಂಬಳಿ ಮಾಡ್ಬೋದು. 300 ತಂಬಳಿ ಮಾಡ್ಬೋದು. ಈ ಭಟ್ರನಗರಂಡ ಕೊರಂಡ ದಾದಲ ಮಲ್ಪೇರ್ ಅಂತ ಹೇಳ್ತಾರೆ, ಹಾಗೆ ಶೆಟ್ಟನಕೊಂಡ ವಾಕೋರಿ ಇಡ್ಲ ಕಬಾಬ್ ಪುಣೆ ಹೇಳ್ತಾರೆ. ಇದರದ್ದಲ್ಲ, ಯಾವುದು ನಿಮ್ಮದು ಫಾರ್ಮಿದ್ದು ಕೋಳಿ ಅಲ್ಲ, ಅದರಲ್ಲಿ ಆಗೋದಿಲ್ಲ. ಅದು ನಮ್ಮದು. ಈಗ ನೀವು ಘಟ್ಟದಿಂದ ಬರ್ತಲ್ಲ ತರಕಾರಿ, ನಾನು ಅದನ್ನು ಹೇಳೋದಲ್ಲ, ವಿಷಯುಕ್ತ ತರಕಾರಿ ನೀವು ಬೇಯಿಸಿದರೆ ಅದು ನೀರು ಬಿಟ್ಟು ಮರುದಿವಸಕ್ಕೆ ರುಚಿ ಇರುವುದಿಲ್ಲ. ನಮ್ಮದು ನೀವು ಈ ಪೆಲಕಾಯಿ ಗಟ್ಟಿ ಅದು ಒಂದು ಗಿಡ್ಡೆ 3 ದಿವಸ ಇಟ್ಟ ನಂತರ ನಮಗೆ ಮಡಿ ಬರ್ತದೆ, ಮತ್ತಷ್ಟು ರುಚಿ ಜಾಸ್ತಿ. ಹಲಸಿನಕಾಯಿದು ಗಸಿ 2ನೇ ದಿವಸ ಅದು ಇನ್ನಷ್ಟು ರುಚಿ ಜಾಸ್ತಿ ಅಂದರೆ ಅದು ಪೂರ್ಣ ಉಪ್ಪು ತೆಗೊಳ್ತದೆ, ಅದು ನೀರು ಬಿಡ್ತದೆ ರಾಸಾಯನಿಕಯುಕ್ತವಾದ. ಹೀಗೆ ಇದೆಲ್ಲವನ್ನು ಹಂಚಿಕೊಳ್ಬೇಕು ನಮ್ಮ ಉದ್ದೇಶ. ಈಗ ನಾವು ನೋಡಿ, ಇದು ನಾವು ಯಾರಿಗೂ ಯಾವುದೇ ಚಾರ್ಜ್ ಇಲ್ಲ ನಮ್ಮದು ಇದೊಂದು. ನಾನು ಹೇಳೋದು ನನ್ನದು ವೈಯಕ್ತಿಕ ಅಭಿಪ್ರಾಯ. ನಾನು ಚಂಡಿಕಾ ಹೋಮ ಮಾಡಿ ಪುಣ್ಯ ಸಂಪಾದನೆ ಮಾಡೋದು ಒಂದೇ, ಈ ರೀತಿಯಲ್ಲಿ ರೈತರನ್ನು ಜನರನ್ನು ಗೌರವಿಸುವಂಥದ್ದು ಒಂದೇ. ಅಷ್ಟೇ ಪುಣ್ಯ ಇದರಲ್ಲಿ. ಜನರಲ್ಲಿ ಜನಾರ್ದನ ಕಾಣೋದು ಅಂತ ಪೇಜಾವರ್ಷಿಗಳು ಹೇಳ್ತಾ ಇದ್ದಾರೆ. ಈಗ ಬದುಕಿನಲ್ಲಿ ನಾವು ಜನಾರ್ದನನ್ನು ಇಂಥ ವ್ಯವಸ್ಥೆಯಲ್ಲಿ ಮಂಜುನಾಥ ದೇವರ ಸೇವೆ ಇದೆ, ಬೇರೆ ಯಾರ ಸೇವೆ ಅಲ್ಲ. ದೇವರಿಗೆ ಸಮರ್ಪಣೆ ಅಷ್ಟೇ ಪುಣ್ಯ ಬರ್ತದೆ ನನಗೆ. ಅದರಲ್ಲಿ 100ಕ್ಕೆ 100 ನಾವೆಲ್ಲ ಅದನ್ನು ಅನುಭವಿಸಿದವರು. 100ಕ್ಕೆ 100 ನಂಬಿಕೆ ಇದೆ. ಆವಾಗ ಅವರು ಹೇಳಿದರೆ ನಾಳೆ ಇದು ನಮಗೆ ಉಳಿಬೇಕು, ಇಲ್ಲದೆ ನಾಳೆ ಬರ್ಮಾದಿಂದ ತರಬೇಕಾಗಿತ್ತು ಹಲಸಿನ ಹಣ್ಣು. ಈಗ ಆಫ್ರಿಕಾದಿಂದ ಇದರಿಂದ ನಮಗೆ ಗೇರು ಬೀಜ ಬರ್ತಾಯಿದೆ. ಮೊದಲು ಗೇರು ಬೀಜ ಇಲ್ಲೇ ಲಭ್ಯ ಇತ್ತು ನಮಗೆ. ಇವತ್ತೇನು ನಾವೆಲ್ಲ ತೆಗೆದು ಬಿಟ್ಟಿದ್ದೇವೆ ಲೇಔಟ್ ಮಾಡುವ ಗಲಾಟೆಯಲ್ಲಿ. ನಮ್ಮಲ್ಲಿ ಇದ್ದದ್ದು ನಾವು ಕಳೆದುಕೊಳ್ತಾ ಇದ್ದೇವೆ. ಕಳೆದುಕೊಳ್ಬಾರ್ದು, ಉಳಿಸ್ಕೊಳ್ಬೇಕು, ಉಳಿಬೇಕು. ಡ್ರಾಫ್ಟೆಡ್ಗಿಂತಲೂ ನೀವು ಕಾಟು ಹಲಸಿನ ಗಿಡ, ಒಂದು ಮನೆ ಕಟ್ಟುವಾಗ ಜಾಗ ಇದ್ದಲ್ಲಿ ಅಥವಾ ವಸತಿ ಸಂಖ್ಯೆ ಒಂದು ಬದಿಯಲ್ಲಿ ಒಂದು ಹಲಸು, ಒಂದು ಮಾವು, ಒಂದು ರೆಂಜೆ ಗಿಡ, ಒಂದು ನೇರಳೆ ಗಿಡವನ್ನು ನೀವೀಗ ಇಂಪೋರ್ಟ್ ಮಾಡಬೇಕು. ನೇರಳೆ ಹಣ್ಣನ್ನು ಇಲ್ಲಿ ನಾವು ನಮ್ಮ ಊರಲ್ಲಿ ಆಗ್ತದಲ್ಲ. ನೋಡಿ, ಈಗ ಅದು ಬಂದಿದೆ ಬೆಳಗಾಂ ಸೈಡಿಂದ, ಎಷ್ಟು ಒಳ್ಳೆಯ ನೇರಳೆ ಹಣ್ಣು. ನಾವು ಅದನ್ನು ಉಳಿಸ್ಕೊಳ್ಬೇಕು. ಬೇವಿನ ಗಿಡ ಇಲ್ಲಿ ಆಗದ್ದಲ್ಲ, ಇಲ್ಲಿ ಆಗುವಂಥದ್ದನ್ನು ಉಳಿಸ್ಕೊಳ್ಬೇಕು. ಎಲ್ಲೆಲ್ಲಿ ಯಾವುದೇ ಇದೆ ಅದನ್ನು ಉಳಿಸ್ಕೊಳ್ಬೇಕು. ಇನ್ನು ಸ್ವಲ್ಪ ಹೋದರೆ ತೆಂಗಿನ ಗಿಡಗಳು, ತೆಂಗಿನಕಾಯಿ ಸಮೇತ ಶ್ರೀಲಂಕಾದಿಂದ ಬರಬೇಕಾಗಿತ್ತು. ಇದು ಮೌಲ್ಯವರ್ಧನೆ ನಮ್ಮ ಉದ್ದೇಶ, ಆರೋಗ್ಯವರ್ಧನೆ ನಮ್ಮ ಉದ್ದೇಶ. ಮನುಷ್ಯನ ಆರೋಗ್ಯ 120 ವರ್ಷ. ಇದೇ ರೀತಿಯ ನೀವು ಪ್ರಾದೇಶಿಕವಾಗಿ, ಈಗ ನಾಳೆ ಪದ್ಮರ್ಷಿಗಳು ಬರ್ತಾರೆ, ಅವರು ನಮ್ಮ ವೃತಾಹಾರ ಅಂತ ಹೇಳ್ತಾರೆ ನಮಗೆ. ದಧಿಯ ವೃತ, ಕ್ಷೀರವೃತ ಅಂದರೆ ಕ್ಷೀರವೃತ ಅಂದರೆ ಆ ಇಡೀ 15 ದಿವಸದಲ್ಲಿ ಕ್ಷೀರ ತಿನ್ನಲಿಕ್ಕಿಲ್ಲ, ಹಾಲು ತಿನ್ನಲಿಕ್ಕಿಲ್ಲ. ಹಾಗೆ ಆ ವೃತಾಹಾರದ ಬಗ್ಗೆ ಅವರು ಮಾತಾಡ್ತಾರೆ. ಮತ್ತು ಹೌದು. ಮತ್ತು ಇವರು ಅಂಚನ್ ಡಾಕ್ಟರ್ ಬರ್ತಾರೆ, ಅವರು ನಾಟಿ ವೈದ್ಯರು, ಪರಂಪರೆ ಅವರದು. ಇವರು ಆಯುರ್ವೇದ ದೊಡ್ಡ ಡಾಕ್ಟ್ರು ಹೌದು. ಅವರು ನಮ್ಮ ಬದುಕುಮತ್ತಿ ಇದ್ರ ಬಗ್ಗೆ ಮಾತಾಡ್ತಾರೆ. ಹಾಗೆ ಕಳೆದ ವರ್ಷ ಡಾಕ್ಟ್ರು ಯಡಿಯಾಳ ಬಂದಿದ್ದರು, ಎಷ್ಟು ಚೆನ್ನಾಗಿ ಹೇಳಿದರು. ನನಗೆ ಯಾರೋ ಪತ್ರಕರ್ತರ ಪ್ರಶ್ನೆಗೋಸ್ಕರ ನಾನು ವಿಜ್ಞಾನವನ್ನು ಇದರಲ್ಲಿ ಅಡಕ ಮಾಡಿದ್ದು. ಅವರು ಕೇಳಿದರು ಅದೆಲ್ಲ ಡಯಾಬಿಟೀಸ್ ಅಂತ. ನಮ್ಮ ಗಾದಿಯಲ್ಲಿ ನಮ್ಮ ತುಳಿನ ಹೇಳ್ತಾರಲ್ಲ, ಹಸಿದು ಹಲಸು ಉಂಡು ಮಾವು ಅಂತ. ಅದೇ ಶಾಸ್ತ್ರ, ಬೇರೆ ಎಂಥದ್ದಲ್ಲ, ಅದೇ ಶಾಸ್ತ್ರ. ಈಗ ಒಂದು ಮಾವಿನಕಾಯಿ ಹಾಗೆ ದೊಡ್ಡ ಕಾಟು ಮರ, ಕದ್ರಿ ದೇವಸ್ಥಾನದ ಬದಿಯಲ್ಲಿ, ಬಹುಶಃ ನೀವು ನೋಡಿದರೆ ನನಗೆ ನೆನಪಾಗೋದಿಲ್ಲ, ಒಂದು ಕದ್ರಿ ಕುಕ್ಕು ಅಂತ ಒಂದು ಮರ ಇತ್ತು. ಈಗ ಅದು ನಾನು ಮುಕ್ತೇಸರಾಗಿರುವಾಗ 15,000 ರೂಪಾಯಿ ದೇವಸ್ಥಾನಕ್ಕೆ ಆದಾಯ ತರ್ತಾಯಿತ್ತು. ಯಾವಾಗ ಒಂದು 25 ವರ್ಷದ ಹಿಂದೆ. ಆವಾಗ ಆಕ್ಷನ್ ಮಾಡೋದು.
ಅದು ಕಡಿತೋ ಬಿತ್ತೋ ಅದು ನಾನು ಅದರ ಬಗ್ಗೆ ವಿಮರ್ಶೆ ಮಾಡೋದಿಲ್ಲ. ಅಂದರೆ ಮರಗಳಿಂದ ಆದಾಯ ಇದೆ ನಮಗೆ. ಆ ಬಿದ್ದ ಮಾವಿನಕಾಯಿ ನಾವು ಬೆಳಿಗ್ಗೆ ಎದ್ದು ಮೊದಲು 5 ಗಂಟೆಗೆ ಓಡೋದು ಮಾವಿನಕಾಯಿ ಬಿದ್ದದ್ದು ಹೆಕ್ಕಲಿಕ್ಕೆ. ಹೌದಾ, ನೆನಪಾಗ್ತದೆ ಬಾಲ್ಯಕಾಲ. ಹೆಕ್ಕ ಕಡೆಗೆ ಅದನ್ನು ಹಾಗೆ ನಾವು ಬಾಯಿಂದ ನೆಲದಲ್ಲಿ ಬಿದ್ದ ತಿಂತಿತ್ತು. ಯಾವ ದೇಹಕ್ಕೂ ಏನೂ ಆಗ್ತಿರಲಿಲ್ಲ. ಇಮ್ಯುನಿಟಿ ನಮ್ಮದು ಡೆವಲಪ್ ಆಗ್ತಾಯಿತ್ತು. ಇಟ್ ಈಸ್ ನಥಿಂಗ್ ಬಟ್ ಎ ವ್ಯಾಕ್ಸಿನೇಷನ್ ಡೆವಲಪ್ ಆಗ್ತದೆ. ಆ ಬಿದ್ದ ಕಾಟು ಮಾವಿನಕಾಯಿನೆಲ್ಲ ತೆಗೆದು ಹಣಚಟ್ಟು ಅಂದರೆ ಮಾಂಬಳ ಅಂತ ಮಾಡ್ತಿತ್ತು ಒಣಗಿಸಿ. ಮಳೆಗಾಲದಲ್ಲಿ ನೀವು ಅದರದ್ದೇ ಗಸಿ ಅಥವಾ ಅದರದ್ದೇ ಇದು ಬೇರೆ ಬೇರೆ ವಿಷಯಗಳನ್ನು ಮಾಡಿಕೊಂಡು ನಾವು ಸಾಸ್ಮಿ ಎಲ್ಲ ಮಾಡಿಕೊಂಡು ತಿಂತಿದ್ದು. ಈ ಬಾಯಿ ರುಚಿಗೆ ಈಗ ಅದು ಅದಕ್ಕೆ ಬೇರೆ ಬೇರೆ ಟೇಸ್ಟಿಯರ್ ಹಾಕಬೇಕು, ಬೇರೆ ಬೇರೆ ಪೌಡರ್ ಹಾಕಬೇಕು. ಅದು ಏನೇ ಇರಲಿ, ಅಪರೂಪಕ್ಕೊಮ್ಮೆ ಎಲ್ಲ ಖುಷಿಗಳು ಇರಲಿ, ಎಲ್ಲ ಗಮ್ಮತ್ತು ಇರಲಿ. ಆದರೆ ವಿಷವನ್ನೇ ಆಹಾರ ಮಾಡುವ ಬದಲು ವಿಷಮುಕ್ತ ಆಹಾರ ಪ್ರಧಾನ, ವಿಷಯುಕ್ತ ಆಹಾರ ಸ್ವಲ್ಪ. 100ಕ್ಕೆ 100 ಅಂಕ ಅಂತ ನಾನು ಎಲ್ಲಿ ಹೇಳೋದಿಲ್ಲ. ಎಲ್ಲವೂ ಬೇಕು ನಮಗೆ. ಮಂಚೂರಿ, ಕಬಾಬ್ ಇದರಲ್ಲೂ ಮಾಡಲಿಕ್ಕಾಗ್ತದೆ. ಅಪರೂಪಕ್ಕೊಮ್ಮೆ ನೀವು 5 ಸ್ಟಾರ್ ಹೋಟೆಲ್ ಏನಾದರೂ ಮಾಡಿಕೊಂಡು ತಿನ್ನಿ. 5 ಸ್ಟಾರ್ ಹೋಟೆಲಲ್ಲಿ ಯಾವಾಗ ಪರಿಶುದ್ಧ ಆಹಾರ ಬರ್ತದೆ ಆವಾಗ ಅದು ನಿಜ ಅರ್ಥದ ರೈತರಿಗೆ ನಾವು ಕೊಡೋ ಬೆಂಬಲ ಅದು ಸಾಧ್ಯವಾಗಲಿ ಅಂತ ಹೇಳುವ ಸದಾಶಯ ಪ್ರತಿಷ್ಠಾನದು ಇಲ್ಲೇ ಸುತ್ತಮುತ್ತ ಜನರದು ಎಲ್ಲರೂ ಸಹಕಾರ ಮಾಡ್ತಾ ಇದ್ದಾರೆ. ನಮಗೆ ಎಲ್ಲರೂ ಬರ್ತಾರೆ, ಅದು ನಮ್ಮ ಖುಷಿ ಅಂತ ಹೇಳ್ತಾ ನಾನು ಒಂದು ಉಕ್ಕೂರಿನ ಮಾತಾಗಿರ್ಬೋದು. ಯಾಕಂತ ಹೇಳಿದರೆ ಸಾವಯವದ ಮೂಲಕವಾಗಿಯೇ ಜೀವನ ಮಾಡಬೇಕು ಅಂತ ಹೇಳಿದಾಗ 100ಕ್ಕೆ 100 ಆಗೋದಿಲ್ಲ ಅಂತ ಹೇಳಿ ಸತ್ಯ. ಆದರೆ ಸಾವಯವದ ಮೂಲಕ ಇರುವಂಥ ಎಲ್ಲ ಐಟಮ್ಸ್ಗಳನ್ನು ಈ ಕದ್ರಿಯ ಮಲ್ಲಿಕಾ ಬಡಾವಣೆಯಲ್ಲಿ ಆಗುವಂಥ ಹಲಸು ಮತ್ತು ಮಾವು ಮೇಳದಲ್ಲಿ ಸಂಪೂರ್ಣ ವ್ಯವಸ್ಥೆ ಮಾಡಿದ್ದಾರೆ. ಖರೀದಿ ಮಾಡಿಕೊಂಡು ನಮಗೆ ಮಳೆಗಾಲಕ್ಕೆ ಬೇಕಾಗುವಂಥ ಎಲ್ಲ ರೀತಿಯಾಗಿರುವಂಥ ಐಟಮ್ಸ್ಗಳು ಇರುವಂಥದ್ದು, ಇಡೀ ವರ್ಷಕ್ಕೆ ಬೇಕಾಗುವಂಥ ಐಟಮ್ಸ್ಗಳು ಇರುವಂಥದ್ದು ಬಂದು ಖರೀದಿ ಮಾಡಿ ಒಂದೊಳ್ಳೆ ರೀತಿಯಾಗಿರುವಂಥ ಆರೋಗ್ಯಕರವಾಗಿರುವಂಥ ಜೀವನವನ್ನು ಸಾಗಿಸಿ ಅಂತ ಹೇಳುವ ಮೂಲಕವಾಗಿ ಪ್ರತಿಯೊಬ್ಬರಿಗೂ ಕೂಡ ಎಲ್ಲ ರೀತಿಯಾಗಿರುವಂಥ ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ ಕರೆಯೋಲೆಯನ್ನು ಕೊಟ್ಟಿದ್ದಾರೆ. ಭಾಳ ಸಂತೋಷ ಆಯಿತು. ನಿಮ್ಮ ಸದಾ ಇದೇ ರೀತಿಯಾಗಿರುವಂಥ ಆಲೋಚನೆಗಳು ಮಾಡುವ ಮೂಲಕವಾಗಿ ಎಷ್ಟೋ ರೀತಿಯಾಗಿರುವಂಥ ಜನರಿಗೂ ಕೂಡ ಉತ್ಸಾಹಗಳು, ಅದರೊಟ್ಟಿಗೆ ಸಾಂಸ್ಕೃತಿಕ ಕಲರವುಗಳು ಕಾಣುವಂತಹ ವ್ಯವಸ್ಥೆ ಮಾಡಿಕೊಡ್ತಾ ಹೋಗ್ತಿದ್ರಿ. ಖಂಡಿತವಾಗಿ ಎಲ್ಲ ರೀತಿಯಾಗಿ ವೀಕ್ಷಕರ ಪರವಾಗಿ ಸಲ್ಯೂಟ್ ಹೊಡಿಲೇಬೇಕು. ನಮಸ್ಕಾರ, ವಂದನೆಗಳು. ಅಂದರೆ ಇವರಿಗೆ ಊಟೋಪಚಾರದ ವ್ಯವಸ್ಥೆ ಮಾಡಿದ್ದೇವೆ. ನಮ್ಮಲ್ಲಿ ಹೋಮ ಮಾಡಿದ ನಂತರ ಊಟ ಹಾಕಬೇಕಂತೆ. ಹಾಗೆ ಇದು ಒಂದು ಹೋಮ, ಅವರಿಗೆ ಊಟ ಹಾಕೋದು ನಾವು. ಅದು ಅವರಿಗೆ ಮಾತ್ರ, ಬಂದ ಜನರಿಗಲ್ಲ, ರೈತರಿಗೆ. ಮತ್ತು ಸಾಂಸ್ಕೃತಿಕ ಹೇಗೆ ವೇದಿಕೆ ಇದೆಯಲ್ಲ 2 ದಿವಸಕ್ಕೆ ನಾವೆಣಿಸಿದ್ದು ನಮ್ಮ ಪೂರ್ಣಿಮಾ ಪೇಜವರು ಎಣಿಸಿದ್ದೇವೆ. ಒಂದು 3-4 ನೋಡಲಿಕ್ಕೆ ಹೋದರೆ ಸುಮಾರು 180 ಮಕ್ಕಳು ಭಾಗವಹಿಸ್ತಾ ಇದ್ದಾರೆ ಈ ವೇದಿಕೆಯಲ್ಲಿ. ಬೇರೆ ಬೇರೆ ತಂಡಗಳು, ಯಕ್ಷಗಾನ, ತಾಳಮದ್ದಲೆ, ಗಮಕ, ಶಾಸ್ತ್ರೀಯ ಸಂಗೀತ, ಭರತನಾಟ್ಯ, ದೇಶಭಕ್ತಿ ಗೀತೆ. ಆ ಒಂದೇ ಮಾತನ್ನು ಎಷ್ಟು ಚಂದ ಹೇಳಿದ್ರು ನೋಡಿ ಮಕ್ಕಳು ಬಂದು. ಹಾಗೆ ಎಲ್ಲರಿಗೂ, ಎಲ್ಲ ಮಕ್ಕಳಿಗೆ ಒಂದು ಗೌರವ, ನಮಗೆ ಸಂತೋಷ, ಬಂದವರಿಗೆಲ್ಲರಿಗೂ ಸಂತೋಷ. ಚಪ್ಪೆ ಇರುವ ಬದಲು ಶಬ್ದ ಒಳ್ಳೆಯದು ಕೇಳ್ತಾ ಇರ್ತದೆ, ಒಳ್ಳೆ ಚಿಂತನೆ ಬರ್ತಾ ಇರ್ತದೆ ಅಷ್ಟೇ. ಖಂಡಿತವಾಗಿ ಪ್ರತಿಯೊಬ್ಬ ರೀತಿಯಾಗಿರುವಂಥ ಸ್ಟಾಲ್ ಹಾಕಿದ್ದು ಕೂಡ ಯಾವುದೇ ಕಾರಣಕ್ಕೂ ಕಲ್ಕೂರವರು ಅದಕ್ಕೆ ಹಣ ತೆಗೆದುಕೊಳ್ಳಿ ಉಚಿತವಾಗಿ. ಅಷ್ಟು ಮಾತ್ರ ಅಲ್ಲ, ಅವರೆಲ್ಲರಿಗೂ ಕೂಡ ಸ್ಟಾಲ್ ಹಾಕಿದಂಥ ಎಲ್ಲ ರೀತಿಯಾಗಿ ವ್ಯಕ್ತಿಗಳಿಗೂ ಕೂಡ ಉಚಿತ ಊಟ. ಸಾಂಸ್ಕೃತಿಕವಾಗಿ ಇವತ್ತು ಬೆಳಿಗ್ಗೆ 10 ಗಂಟೆಯಿಂದ ನಾಳೆ ರಾತ್ರಿ 9 ಗಂಟೆಯವರೆಗೂ, ರಾತ್ರಿ 9-10 ಗಂಟೆಯವರೆಗೂ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗುವ ಮೂಲಕವಾಗಿ ಬಂದಂಥ ವ್ಯಕ್ತಿಗಳಿಗೆ ತಿಂಡಿ ತಿನಿಸುಗಳನ್ನು ತಿನ್ನುವ ಮೂಲಕವಾಗಿ, ಮನೋರಂಜನೆ ಮಾಡುವ ಮೂಲಕವಾಗಿ ಖುಷಿಯ ವಾತಾವರಣ ನಿರ್ಮಾಣ ಮಾಡುವುದೇ ಪ್ರದೀಪ್ ಕಲ್ಕೂರ್ರ ಆಲೋಚನೆ. ಖಂಡಿತವಾಗಿ ಇಂಥ ಆಲೋಚನೆಗೆ ನಾವೆಲ್ಲ ರೀತಿಯ ವೀಕ್ಷಕರ ಪರವಾಗಿ ವಂದನೆಗಳು. ನಮ್ಮ ಕೂಡಲ ಈ ಮುಖಾಂತರ ಯಾವತ್ತು ತವಳುವ ಸಂಸ್ಕೃತಿ ತುಳುನಾಡಿಗೆ ಶಕ್ತಿ ಕೊಡ್ತಾ ಇದೆ, ತುಳುನಾಡನ್ನು ಜಗತ್ತಿನ ಭೂಪಟದಲ್ಲಿ ಗುರುತಿಸ್ತಾ ಇದೆ. ವಿಶೇಷವಾಗಿ ನಿಮ್ಮ ಚಿಂತನೆಗಳು ಧಾರ್ಮಿಕ ಇದರಲ್ಲೂ ಬಹಳ ಅಭಿನಂದನೀಯವಾದದ್ದು, ಶ್ಲಾಘನೀಯವಾದದ್ದು, ಜ್ಞಾನವರ್ಧನೆಯನ್ನು ಕೊಡುವಂಥದ್ದು. ಅದು ಇನ್ನಷ್ಟು ಸಾಧ್ಯ.